ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಂತಿ ಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಷ್ಟಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಸಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತದ ಪಾತ್ರ ಚಿಂತನದಲ್ಲಿ ನಿನ್ನೆ ದಿವಸ ನಾವು ವಿದುರನ ಪಾತ್ರದ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ಮಾಡಿಕೊಂಡ್ವಿ. ವಿದುರ ಪ್ರಾಮಾಣಿಕನಿದ್ದ, ವಿದುರ ಧರ್ಮನಿಷ್ಠ, ಸತ್ಯವಂತ, ಸತ್ಯದ ಪರನಿದ್ದ, ಪಾಂಡವರಿಗೆ ವಿಶೇಷ ಸಹಾಯ ಮಾಡ್ತಾ ಇದ್ದ, ದೇವರಲ್ಲಿ ಬಹಳ ಭಕ್ತನಾಗಿದ್ದ. ಸುತ್ತಲೂ ದುಷ್ಟರಿದ್ದರೂ ತಾನು ಮಾತ್ರ ಸತ್ಯದ ದಾರಿಯಲ್ಲೇ ನಡೆದ. ಹಾಗಾಗಿ ವಿದುರನಿಗೆ ಕೆಡುಕಾಗಲಿಲ್ಲ. ವಿದುರ ಲೋಕದಲ್ಲೆಲ್ಲ ಬಹಳ ದೊಡ್ಡ ಜ್ಞಾನಿ. ವಿದುರ ಯಾರು? ಅವನೇ ಯಮ ಅಂತ. ಯಮನ ಬಗ್ಗೆ ನಾವು ಕೇಳಿದ್ದೇವೆ. ಯಮನೇ ಭೂಮಿಯಲ್ಲಿ ವಿದುರನಾಗಿದ್ದ ಅಂತ ಕಥೆ ಕೇಳ್ತಾ ಬಂದ್ವಿ. ಇವತ್ತು ಮತ್ತೊಂದು ಮಹಾಭಾರತದ ಪಾತ್ರವನ್ನು ಅನುಸಂಧಾನ ಮಾಡೋಣ. ಮಹಾಭಾರತದಲ್ಲಿ ಕುಂತಿಯ ಪಾತ್ರ. ತಮಗೆಲ್ಲ ಪರಿಚಯನೇ ಕುಂತಿ. ಮಹಾಭಾರತದಲ್ಲಿ ಬರುವ ಕುಂತಿಯ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಮಾಡಿಕೊಡ್ಬೇಕು. ಅವಳಿಗೆ ನಿಜವಾಗಲೂ ಕುಂತಿ ಅಂತ ನಾಮಕರಣ ಅಪ್ಪ ಮಾಡಲಿಲ್ಲ. ಅವಳ ನಿಜವಾದ ಹೆಸರೇನು? ತಂದೆ ಇಟ್ಟ ಹೆಸರು ಅವಳಿಗೆ ಪೃಥಾ ಅಂತ ಇತ್ತಂತೆ. ಪೃಥಾ ಅವಳು ಶೂರಸೇನ ರಾಜನ ಮಗಳು. ಶೂರಸೇನ ತಂದೆ. ಕುಂತಿಭೋಜ ಅಂತ ಒಬ್ಬ ರಾಜ ಇದ್ದ. ಕುಂತಿಭೋಜ ರಾಜನಿಗೂ ಶೂರಸೇನನಿಗೂ ಬಹಳ ಸ್ನೇಹ. ಸ್ನೇಹದ ಗುರುತಿಗಾಗಿ ಕುಂತಿಭೋಜನಿಗೆ ಶೂರಸೇನ ತಾನು ಹುಟ್ಟಿಸಿದ ಮಗಳನ್ನು ಅವನಿಗೆ ಕೊಟ್ಬಿಟ್ನಂತೆ. ನೋಡು, ನಾನೊಂದು ಮಗುನ ಪಡೆದಿದ್ದೇನೆ, ಹೆಣ್ಣು ಮಗು ಅದು. ನೀನದನ್ನು ಚೆನ್ನಾಗಿ ಮನೆಯಲ್ಲಿ ಇಟ್ಟುಕೊಂಡು ಸಾಕು, ನಿನ್ನ ಮಗಳಂತೆ ಸಾಕು, ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ಅಂತ ಕೊಟ್ಟ. ಇದೇ ನೋಡಿ, ಹುಟ್ಟಿದ್ದೆಲ್ಲೋ ಬೆಳೆದದ್ದೆಲ್ಲೋ. ಜೀವನದಲ್ಲಿ ನಾನಾ ಥರದ ಕಷ್ಟಗಳು ಬರ್ತಾರೆ. ಎಲ್ರಿಗೂ ತಂದೆ ತಾಯಿ ಅಂದರೆ ಆಸರೆ ಇರ್ತದೆ ಅಂತಿಲ್ಲ. ಕುಂತಿಯ ಸ್ಥಿತಿ ಹಾಗಿತ್ತು. ಅದಕ್ಕೆ ಕುಂತಿ ಅಂದರೆ ಕಷ್ಟದ ಕಡಲು ಅಂತಾರೆ. ಅಷ್ಟು ಕಷ್ಟಪಟ್ಟಿದ್ದಾಳಂತೆ ಜೀವನದಲ್ಲಿ ಕುಂತಿ. ಅವಳಷ್ಟು ಕಷ್ಟ ಇನ್ಯಾವ ಸ್ತ್ರೀಯರಿಗೂ ಬರಲಿಕ್ಕೇ ಇಲ್ಲ. ಅಷ್ಟು ಕಷ್ಟಪಟ್ಟಲಂತೆ. ಹುಟ್ಟಿದ್ದು ಶೂರಸೇನನ ಮಗಳಾಗಿ, ಆದರೂ ಬೆಳೆದದ್ದು ಕುಂತಿಭೋಜನ ಮನೆಯಲ್ಲಿ. ಕುಂತಿಭೋಜನ ಮನೆಯಲ್ಲಿ ಬೆಳೆದದ್ರಿಂದ ಅವಳಿಗೆ ಪ್ರಸಿದ್ಧಿ ಬಂದದ್ದು ಕುಂತಿ ಕುಂತಿ ಅಂತೇಳಿ ಬಂದುಬಿಡ್ತದೆ. ನಿಜವಾದ ಹೆಸರು ಪೃಥಾ. ಅವಳಲ್ಲಿ ಹುಟ್ಟಿದ್ದರಿಂದ ಅರ್ಜುನನಿಗೆ, ಪಾಂಡವರಿಗೆಲ್ಲ ಪಾರ್ಥ ಅಂತ ಅದಕ್ಕೆ ಕರೀತಾರೆ.
ನೀವು ಕೇಳಿರ್ತೀರಿ, ಅರ್ಜುನನಿಗೆ ಪಾರ್ಥ ಅಂತ ಕರೆದದ್ದಿದೆ ಬಹಳ ಕಡೆ. ಪಾರ್ಥ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಪೃಥೆಯ ಮಗನಾದ್ದರಿಂದ ಪಾರ್ಥ. ಧರ್ಮರಾಜನಿಗೂ ಪಾರ್ಥ ಅಂತ ಕರೀತಾರೆ ಮಹಾಭಾರತದಲ್ಲಿ, ಭೀಮನಿಗೂ ಪಾರ್ಥ ಅಂತ ಕರೀತಾರೆ. ಯಾಕೆ ಈ ಹೆಸರು ಬಂತು? ಪೃಥ ಅಂತ ತಾಯಿ ಹೆಸರು. ಆ ತಾಯಿ ಕುಂತಿ ಅವಳಿಂದ ಹುಟ್ಟಿದ್ದಕ್ಕೆ ಇವರಿಗೆಲ್ಲ ಪಾರ್ಥ ಅಂತ ಹೆಸರಿನಿಂದ ಕರೆದ್ರಂತೆ. ಹೀಗೆ ಅವಳು ಕುಂತಿ ಭೋಜನ ಮನೆಯಲ್ಲಿ ಬೆಳೀತಾ ಇರುವಾಗ ಒಂದು ಘಟನೆ ನಡೀತಂತೆ. ದುರ್ವಾಸ ಅಂತ ಒಬ್ಬ ಮಹಾ ದೊಡ್ಡ ತಪಸ್ವಿಗಳು, ಕೇಳಿರ್ತೇವೆ ಪುರಾಣಗಳ ಕಥೆ ಹೇಳುವಾಗ ದುರ್ವಾಸರ ಬಗ್ಗೆ. ತುಂಬ ಸಿಟ್ಟಂಥವರಿಗೆ, ಬಹಳ ಸಿಟ್ಟು ಮಾಡಿಕೊಳ್ಳುವಂಥ ಒಬ್ಬ ಋಷಿಗಳವರು. ಎಲ್ಲರೂ ಶಾಂತರೇ ಇರಬೇಕು ಅಂತಿಲ್ಲಲ್ಲ, ಇವರು ಸಿಟ್ಟಿನ ಋಷಿಗಳು, ಕೋಪನ ಋಷಿಗಳು. ಅವರು ಕುಂತಿ ಭೋಜನ ಆಸ್ಥಾನಕ್ಕೆ ಬಂದರು. ಬಂದಾಗ ಕುಂತಿ ಭೋಜ ಬೇಡ್ದ, ಹೇಗಿದ್ದರೂ ನನ್ನ ಮನೆ ತನಕ ಪಾದ ಬೆಳೆಸಿದ್ರಿ ಮಹಾ ತಪಸ್ವಿಗಳೇ, ಚಾತುರ್ಮಾಸ್ಯ ಬರ್ತಾ ಇದೆ, ನೀವು ಯತಿಗಳಾದ್ದರಿಂದ ಚಾತುರ್ಮಾಸ್ಯ ವ್ರತ ಇಲ್ಲೇ ಕೈಗೊಳ್ಳ್ರಿ ಅಂತ ಬೇಡ್ದ. ಸನ್ಯಾಸಿಗಳು ದುರ್ವಾಸರು, ಋಷಿಗಳು ತಪಸ್ವಿಗಳು ಸನ್ಯಾಸಿಗಳು. ಚಾತುರ್ಮಾಸ್ಯಕ್ಕೆ ತಾನೇ ಆಯಿತು, ಇಲ್ಲೇ ಸಂಕಲ್ಪ ಮಾಡಿ ಇಲ್ಲೇ ಕೂಡೋಣ ಅಂತಂದರು. ಸರಿ, ಕುಂತಿ ಭೋಜ ರಾಜನ ವ್ಯವಸ್ಥೆ, ಚಾತುರ್ಮಾಸ್ಯ ಕೈಗೊಂಡರು ದುರ್ವಾಸ ಮಹರ್ಷಿಗಳು. ಚಾತುರ್ಮಾಸ್ಯ ಕೈಗೊಂಡಾಗೇನಾಯಿತು? ಸೇವಕರು ಬೇಕಲ್ಲ, ಸಾಧುಗಳಿಗೆ ಸಂತರಿಗೆ ಸೇವೆ ಮಾಡಲಿಕ್ಕೆ ಸೇವಕರು ಬೇಕು. ಕುಂತಿ ಭೋಜ ಏನು ಮಾಡಿದ, ಸಣ್ಣ ವಯಸ್ಸಿನ ತನ್ನ ಮಗಳು ಕುಂತಿಯನ್ನು ದುರ್ವಾಸರ ಸೇವೆಗೆ ಅಂತ ಕಳಿಸಿದ. ವಯಸ್ಸು ಸಣ್ಣದಿದ್ದಾಗ ಏನು ತಿಳಿತದೆ ಅವರಿಗೆ? ಈಗೆಲ್ಲ ಸಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ದೊಡ್ಡ ಬ್ಯಾಗ್ ಹಾಕಿ ಸ್ಕೂಲಿಗೆ ಕಳಿಸ್ತಾರಲ್ಲ ತಾಯಂದರು, ದೊಡ್ಡ ಗೋಣಿ ಚೀಲ ಹಾಕಿದಾಗ ಹಾಕಿರ್ತಾರೆ ಸ್ಕೂಲಿಗೆ ಕಳಿಸುವಾಗ. ಪ್ರಾಯ ದೊಡ್ಡವರಾದ ಮೇಲೆ ಅಷ್ಟು ದೊಡ್ಡ ಗೋಣಿ ಚೀಲ ಹೊರಲ್ಲ ಅವು. ಸಣ್ಣ ವಯಸ್ಸಿಗೇನೆ ಎಷ್ಟು ದೊಡ್ಡ ಶಾಲೆಗಳಲ್ಲಿ ನೋಟ್ಸ್ ಅಂತೆ, ಟೆಕ್ಸ್ಟ್ ಅಂತೆ, ರಫ್ ಅಂತೆ, ಅಬಾಬಾಬಾಬಾ, ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡ ಚೀಲ. ಅವಕ್ಕೇನು ತಿಳಿಯಲ್ಲ ಆವಾಗ. ಸಣ್ಣ ವಯಸ್ಸಿನಲ್ಲಿ ಕುಂತಿಗೆ ತಂದೆ ದೊಡ್ಡ ಸಿಟ್ಟಿನ ಋಷಿಗಳು ತಪಸ್ಸು ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಅಂತ ಕಳಿಸ್ಬೇಕ. ಇದು ಕಷ್ಟ. ಸೇವೆ ಮಾಡಿದರೆ ಫಲ ಸಿಗ್ತದೆ ನಿಜ, ಆದರೆ ಸೇವೆ ಮಾಡೋದೇನಷ್ಟು ಸುಲಭ ಅಲ್ಲಲ್ಲ. ದೊಡ್ಡ ದೊಡ್ಡವರು ಸೇವೆ ಮಾಡೋದು, ಸೇವಾಧರ್ಮ ಭಾಳ ಕಷ್ಟ. ವಯಸ್ಸು ಸಣ್ಣದಿದ್ದಾಗ ಅಪ್ಪನ ಮಾತು ಕೇಳಿ ದುರ್ವಾಸರ ಸೇವೆಗೆ ಅಂತ ಹೋಗ್ತಾ ಇದ್ದಾಳೆ. ಹೇಳಿದ್ದ ಮೊದಲೇನೆ, ಅವರು ತುಂಬ ಸಿಟ್ಟಿನ ಋಷಿಗಳು, ನೀನು ಸೇವೆ ಮಾಡುವಾಗ ತುಂಬ ನಾಜೂಕಾಗಿರಬೇಕು, ಎಚ್ಚರಿಕೆ ಇರಬೇಕು ಮೈ ಮೇಲೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದೆ ಅಂತಂದರೆ ಏನು ಶಾಪ ಕೊಡ್ತಾರೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ದರು. ಸರಿ ಅಂತ ಅವಳು ಹೆದರ್ಕೊಂಡು ದುರ್ವಾಸರ ಸೇವೆ ಮಾಡ್ತಾ ಇದ್ದು, ಋಷಿಗಳ ಸೇವೆ. ಎಷ್ಟು ಸೇವೆ ಮಾಡಿದ್ದಾಳೆ. ಅವರು ಕಾಲು ಹೊತ್ತು ಅಂದರೆ ಕಾಲು ಹೊತ್ತಾ ಇದ್ದು, ಅವಳು ಸಾಮಾನು ತೊಗೊಂಡು ಬಾ ಅಂದರೆ ಸಾಮಾನು ತೊಗೊಂಡು ಬಂದು ಇಡ್ತಾ ಇದ್ದು, ದೇವ್ರ ಪೂಜೆ ಮಾಡಬೇಕು, ಹೂ ತುಳಸಿ ತೊಗೊಂಡು ಬಾ ಅಂದರೆ ಹೂ ತುಳಸಿ ತರ್ತಿದ್ದು. ಅಂತೂ ಕುಂತಿ ಏನು ಹೇಳ್ತಾಳೆ ಎಲ್ಲ ಮಾಡಿದಾಳೆ ಪಾಪ ಅವಳು. ಆ ಸಣ್ಣ ವಯಸ್ಸಿನಲ್ಲಿ ಅಷ್ಟು ಕೋಪನ ಋಷಿಗಳ ಸೇವೆ ಮಾಡ್ತಾಳಲ್ಲ, ಮನಸ್ಸಿನಿಂದ ಮಾಡಿದಾಳೆ, ಭಕ್ತಿಯಿಂದ ಮಾಡಿದಾಳೆ. ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಎಲ್ಲ ರೀತಿಯಿಂದ ಸೇವೆ ಮಾಡಿದಾಳೆ ಪಾಪ. ಅಂಥ ಸಿಟ್ಟಿನ ಋಷಿಗಳಿಗೂ ಕೂಡ ಇವಳ ಸೇವೆ ಮೆಚ್ಚುಗೆ ಆಯ್ತಂತೆ. ಇದೇ ನೋಡಿ ಜೀವನದಲ್ಲಿ ನಾವು ಗಳಿಸಬೇಕಾದ ಪುಣ್ಯ. ನಾವು ಏನೇನೋ ಮಾಡಿ ಕಳಿಸೋದಲ್ಲ, ದೊಡ್ಡವರ ಸೇವೆ ಮಾಡಿ ಪುಣ್ಯ ಗಳಿಸ್ಬೇಕು. ಅದು ಕಡಿಮೆ ಆಗಬಾರ್ದು. ನಾವು ಹಣ ಸಂಪಾದಿಸೋದ್ರಲ್ಲಿ ಮಾತ್ರ ಬುದ್ಧಿ ಇಡ್ತೇವೆ. ಈಗೆಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನು ಯಾಕೆ ಕಳಿಸ್ತಾ ಇದ್ದಾರೆ? 80% ಮಕ್ಕಳು ಯಾಕೆ ಹೋಗ್ತಾ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ?
ಹಣ ದುಡಿಯೋದು ಹೇಗೆ, ಇದೊಂದು ಹೇಳ್ಕೊಟ್ಬಿಟ್ರೆ ಸಾಕು. ನನ್ನ ಮಗ ತುಂಬ ಸಂಪಾದನೆ ಮಾಡಿಬಿಡ್ತಾನೆ, ಅವನಿಗೆ ವಿನಯ ಇರಲ್ಲ, ತಂದೆ ತಾಯಿಯರ ಮೇಲೆ ಗೌರವ ಇರಲ್ಲ, ಅಜ್ಜ ಅಜ್ಜಿ ಅವರ ಮೇಲೆ ಶ್ರದ್ಧೆ ಇರಲ್ಲ, ದೇವರ ಮೇಲೆ ಭಕ್ತಿ ಇರಲ್ಲ, ಸಮಾಜದ ಬಗ್ಗೆ ಕಳಕಳಿ ಇರಲ್ಲ, ಹೇಗೆ ಲೋಕವನ್ನು ನೋಡಬೇಕು, ಸಮಾಜವನ್ನು ಕಟ್ಟಬೇಕು ಅನ್ನೋ ವಿವೇಕ ಇರಲ್ಲ. ಆದರೆ ಹಣ ಮಾತ್ರ ಯಥೇಚ್ಛ ತರ್ತಾನೆ ಮನೆಗೆ. ಆ ಹಣ ತರೋ ಒಂದು ದಾರಿ ಹೇಳಿಕೊಟ್ಬಿಟ್ರೆ ಸಾಕು ಅನ್ನೋ ಹಾಗಿದ್ದಾರೆ ಇವತ್ತು. ಮೊದಲೆಲ್ಲ ಗುರುಕುಲದಲ್ಲಿ ಹಣ ತರೋದನ್ನು ಹೇಳಿಕೊಡೋದು ಪ್ರಮುಖ ಆಗಿರಲಿಲ್ಲ. ಹಣ ತಾನಾಗೆ ಬಂದೇ ಬರ್ತದೆ, ಮಾಡಬೇಕಾದದ್ದು ಕೆಲಸ ಮಾಡಿದರೆ ಅಂತಿದ್ರು. ವಿನಯ, ಶ್ರದ್ಧೆ, ಪ್ರಾಮಾಣಿಕತೆ, ತನ್ನ ಕಾಲ ಮೇಲೆ ತಾನೇ ನಿಲ್ಲಬೇಕು ಅನ್ನೋ ಆ ಸ್ವಾವಲಂಬಿತೆ, ಆತ್ಮನಿರ್ಭರತೆ, ಇವೆಲ್ಲ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇತ್ತು. ಇದು ಅಲ್ಲಿ ಇದ್ದದ್ದ ಪರಿಸರದಿಂದ ತಾನಾಗೇ ಬಂದ್ಬಿಡ್ತಿತ್ತು. ದೊಡ್ಡವರಿಗೆ ಹೇಗೆ ಗೌರವ ಕೊಡಬೇಕು, ಸಣ್ಣವರನ್ನು ಹೇಗೆ ನೋಡ್ಕೊಳ್ಬೇಕು, ತಾನಾಗೆ ಪರಿಸರದಲ್ಲೇ ಬರ್ತಾ ಇತ್ತು. ಇದು ಹಿಂದಿನ ಕಾಲದ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಇದ್ದದ್ದು. ಇದು ಬಹಳ ಮುಖ್ಯ. ದುರ್ವಾಸರ ಸೇವೆ ಮಾಡುವಾಗ ಕುಂತಿ ಹಾಗೆ ಮಾಡಿಬಿಟ್ಟಿ. ಯಾವುದರಲ್ಲೂ ಅವಳು ಇದು ಇಲ್ಲ ಅಂತನ್ನಲಿಲ್ಲ, ಇಂಥದ್ದನ್ನು ನನಗೆ ಮಾಡಲಿಕ್ಕಾಗಲ್ಲ ಅನ್ನಲಿಲ್ಲ. ಆ ರೀತಿ ದೊಡ್ಡವರ ಸೇವೆ ಮಾಡಿದ್ರ ಫಲವಾಗಿ ಅವಳಿಗೊಂದು ಮಂತ್ರ ಸಿಕ್ತು ಅಂತ ಮಹಾಭಾರತ ಹೇಳ್ತದೆ. ಏನು ಮಂತ್ರ ಅದು? ದುರ್ವಾಸರು ಚಾತುರ್ಮಾಸ್ಯ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಮತ್ತೊಂದು ಊರಿಗೆ ಹೊರಡಬೇಕು. ಇವಳು ಮಾಡಿದ ಸೇವೆ ಬಹಳ ಮೆಚ್ಚುಗೆ ಆಗಿದ್ದಕ್ಕೆ ಇವಳನ್ನು ಹತ್ತಿರ ಕರೆದ್ರಂತೆ. ಬಾ ಮಗು, ಹತ್ತಿರ ಬಾ ಇಲ್ಲಿ ಅಂತ ಕರೆದ್ರು. ಕುಂತಿ, ಎಷ್ಟು ಸೇವೆ ಮಾಡಿದ್ದೀನಿ ನನ್ನ ಸೇವೆ ನೀನು, ನಿನಗೇನಾದರೂ ಕೊಟ್ಟು ಹೋಗ್ಬೇಕು. ನಾನು ಏನೂ ಕೊಡದೇ ಇದ್ದರೆ ಹಾಗೆ ಸರಿ ಹೋಗ್ತದೆ, ಕೊಡದೇ ಹೋಗೋದು ಸರಿಯಲ್ಲ. ಇಷ್ಟು ಸೇವೆ ಮಾಡಿದ್ದೀನಿ ನೀನು, ನಿನಗೇನಾದರೂ ಕೊಟ್ಟು ಹೋಗಬೇಕು. ಅವಳಿಗಿಂಥದ್ದು ಕೊಡ್ರಿ ಅಂತ ಕೇಳೋಷ್ಟು ಬುದ್ಧಿ ಇರಲಿಲ್ಲ. ಅಷ್ಟು ಸಣ್ಣ ವಯಸ್ಸು ಅವಳದು ಪಾಪ. ಪ್ರಾಯ ಒಂದು 12ರಿಂದ 13ನೇ ವಯಸ್ಸಿನವಳಾಗಿರ್ಬೋದು. ಸವತ್ಸರತ್ರಯೋದಶಂ ಅಂತಾರೆ. 12-13 ವಯಸ್ಸಿನ ಸಣ್ಣ ಹುಡುಗಿ ಏನು ಕೇಳ್ಕೊಳ್ತಾಳೆ? ಏನೋ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಕೊಡಜ್ಜ ಅಂತಂದು ಪಾಪ ಅವಳು. ಅಜ್ಜ ಏನೋ ಕೊಡ್ತಾನೆ, ಇಸ್ಕೊಂಡ್ರೆ ಆಯಿತು ಅಂತ. ಸರಿ, ದುರ್ವಾಸರು ಏನು ಮಾಡಿದರು? ನಿನಗೊಂದು ಮಂತ್ರ ಹೇಳ್ಕೊಡ್ತೇನೆ. ಅದು ಎಂಥ ಮಂತ್ರ ಅಂದರೆ, ಸಮಸ್ತದೇವ ವಶ್ಯದಂ. ಯಾವ ದೇವತೆಗಳ ಹೆಸರು ಹಿಡಿದು ಆ ಮಂತ್ರವನ್ನು ನೀನು ಉಚ್ಚಾರ ಮಾಡ್ತಿ, ಆ ದೇವತೆ ನಿನ್ನ ಕಣ್ಣು ಮುಂದೆ ಬರಬೇಕು. ಅಂಥ ಮಂತ್ರ ಕೊಡ್ತೇನೆ ಅಂತಂತ. ಯಾರಿಗೆ ಬೇಡ್ರಿ ಇಂಥ ಮಂತ್ರ? ನೀನೇನಾದರೂ ಸೂರ್ಯನನ್ನ ಹೆಸರು ಹಿಡಿದು ಆ ಮಂತ್ರ ಉಚ್ಚಾರಣೆ ಮಾಡಿದರೆ ಸೂರ್ಯನೇ ಬರ್ತಾನೆ. ನೀನೇನಾದರೂ ಇಂದ್ರನನ್ನ ಹೆಸರು ಹಿಡಿದು ಮಂತ್ರವನ್ನು ಉಚ್ಚಾರಣೆ ಮಾಡಿದೆ ಅಂದರೆ ಇಂದ್ರನೇ ಬರ್ತಾನೆ. ಅಂಥ ಮಂತ್ರ ಎಲ್ಲ ದೇವತೆಗಳನ್ನು ವಶ ಮಾಡಿಕೊಳ್ಬೋದಾದ, ಕರೆದು ಕೂಡಲೇ ನಿನ್ನ ಕಣ್ಣು ಮುಂದೆ ಪ್ರತ್ಯಕ್ಷ ಕರೆಸ್ಕೊಳ್ಬೋದಾದಂತಹ ಮಂತ್ರವನ್ನು ನಿನಗೆ ಕೊಡ್ತೇನೆ ಅಂತಂದ್ರಂತೆ ದುರ್ವಾಸರು. ಅವಳಿಗೆ ಆ ವಯಸ್ಸಿನಲ್ಲಿ ಆ ಮಂತ್ರದ ಅವಶ್ಯಕತೆ ಏನು ಅಂತ ಇರಲಿಲ್ಲ, ತಲೆ ಒಳಗೆ ಬರಲಿಲ್ಲ, ಗೊತ್ತಿರಲಿಲ್ಲ. ದುರ್ವಾಸರು ಎಲ್ಲ ತಿಳಿದವರು, ಮುಂದಾಗೋದನ್ನು, ಹಿಂದಾದದ್ದನ್ನು, ಈಗಾಗೋದನ್ನು ಎಲ್ಲ ತಿಳಿದವರು. ಅವರು 3 ಕಾಲದ ತಿಳುವಳಿಕೆ ಇರೋರು. ಕೊಡ್ತಿದ್ದಾರೆ ಬೇಡ ಅಂತ ಹೇಳಬಾರ್ದು. ದೊಡ್ಡವರು ಏನೋ ಕೊಡ್ತಾ ಇರುವಾಗ ಬೇಡ ಅಂತಂತಾರೆ ಯಾರಾದರೂ, ಕೊಡಿ ಅಂತಂದುಬಿಟ್ರು. ಹತ್ತಿರ ಕರೆದ್ರು, ಕುರ್ತಿಗೆ ಕಿವಿಯಲ್ಲಿ ಆ ಮಂತ್ರವನ್ನು ಹೇಳಿಬಿಟ್ರು. ಮಂತ್ರ ಹೇಳಿದ ಮೇಲೆ ಅವಳಿಗೆ ಆ ಮಂತ್ರ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡ್ತು. ಈ ಸಣ್ಣ ವಯಸ್ಸಿನಲ್ಲಿ ಏನು ಹೇಳ್ಕೊಡ್ತಿರಲ್ಲ, ಅದು ಬಹಳ ದಿವಸ ತನಕ ನೆನಪಿರ್ತದೆ. ದೊಡ್ಡವರ ಆದಮೇಲೂ ಕೂಡ ಅದೇ ನೆನಪಿರ್ತದೆ. ಈ ದೊಡ್ಡವರ ಆದಮೇಲೆ ಹೇಳ್ಕೊಡ್ತೇವಲ್ಲ, ಅದು ಸ್ವಲ್ಪ ಹೊತ್ತರಲ್ಲಿ ಮರ್ತು ಹೋಗ್ಬಿಡುತ್ತೆ. ಈ ದೊಡ್ಡ ದೊಡ್ಡ ವಯಸ್ಸಾದಾಗ ಏನಾದರೂ ಹಾಡು ಕಲಿತೇನೆ, ಸ್ತೋತ್ರ ಕಲಿತೇನೆ, ಮಂತ್ರ ಕಲಿತೇನೆ ಅಂದರೆ ನಾಲಿಗೆ ಹೊರಡಲ್ಲ. ನಾಲಿಗೆ ಹೊರಡ್ತದೆ ಅಂದರೂ ನೆನಪು ಉಳಿಯಲ್ಲ.
ಶಬ್ದಗಳು ಎತ್ತತ್ರ ಪತ್ತತ್ರ ಆಗ್ಲಿಕ್ಕೆ ಶುರು ಆಗ್ತವೆ. ಅದೆಲ್ಲ ನಿಮ್ಮ ಅನುಭವದಲ್ಲಿ ಬಂದಿದೆ ಈಗ. ಅದೇ ವಯಸ್ಸು ಸಣ್ಣದಿದ್ದಾಗ ಕಲಿತರೆ ಎಲ್ಲ ಹೊರಳುತ್ತದೆ, ನಾಲಿಗೆನೂ ಹೊರಳುತ್ತದೆ, ನೆನಪಿನಲ್ಲೂ ಉಳಿತದೆ, ಬಹಳ ಕಾಲ ಅದು ಹಾಗೇ ಬುದ್ಧಿಯಲ್ಲೂ ಉಳಿತದೆ. ವಯಸ್ಸು ಸಣ್ಣದಿದ್ದಾಗಲೇ ದುರ್ವಾಸರು ಕುಂತಿಗೆ ಆ ಮಂತ್ರ ಹೇಳ್ಕೊಟ್ರು. ಆ ಮಂತ್ರ ಅವಳ ಮನಸ್ಸಿನಲ್ಲಿ ಹಾಗೇ ಉಳ್ಕೊಂಡ್ಬಿಡ್ತು. ಅದನ್ನು ಅವಳು ಬಾಯಲ್ಲಿ ಹೇಳ್ತಾ ಇದ್ದಾಳೆ, ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ ಆ ಮಂತ್ರ. ಆ ಮನಸ್ಸಿನಲ್ಲಿ ಉಳ್ಕೊಂಡ ಮೇಲೆ ದುರ್ವಾಸರಲ್ಲಿನ ಹೊರಟು ಹೋದ್ರು. ದೈವ ಎಂಥ ವಿಚಿತ್ರ ಅನ್ನಲಿಕ್ಕೆ ಈ ಕಥೆಗಳು ನೋಡಿ. ಕುಂತಿ ಮೊದಲೇ ಕಷ್ಟದ ಕಡಲವಳು. ಆ ವಯಸ್ಸು ಸಣ್ಣದಿರುವಾಗ ಅವಳಿಗೊಂದು ಸಲ ಋತುಮತಿಯಾಗಿ ಸ್ನಾತಳಾದಳು. ಋತುಸ್ನಾತಳು ಅಂತ ಆಗ್ತಾಳೆ, ಮಾಸಿಕ ಧರ್ಮ. ಆವಾಗ ಹೆಣ್ಣಿನ ಸಹಜವಾದ ಮನಸ್ಥಿತಿ ಕುತೂಹಲ ಜಾಸ್ತಿ. ಏನೋ ನಮ್ಮ ಅಜ್ಜ ಮಂತ್ರ ಕೊಟ್ಟೋಗಿದ್ದಾರಲ್ಲ, ಯಾರನ್ನು ಕರೆದ್ರೂ ದೇವತೆ ಬರ್ತಾರಂತೆ, ಒಂದ್ಸಲಿ ಯಾಕೆ ಪರೀಕ್ಷೆ ಮಾಡಬಾರ್ದು ಅನ್ನಿಸ್ತಂತೆ. ವಯಸ್ಸು ಸಣ್ಣದಿದ್ದಾಗ ಬಹಳ ಎಚ್ಚರಿಕೆಯಿಂದ ಬೋಧನೆ ಮಾಡಬೇಕು ಅನ್ನಲಿಕ್ಕೆ ಈ ಕಥೆನೂ ನಮಗೊಂದು ಸಂದೇಶ ಕೊಡ್ತದೆ. ಇವಾಗೆಲ್ಲ ಸಣ್ಣ ಸಣ್ಣ ವಯಸ್ಸಿಗೇನೆ ಬಹಳ ದೊಡ್ಡ ದೊಡ್ಡ ಮೊಬೈಲ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಕುತೂಹಲ ಜಾಸ್ತಿ. ಅವು ಏನು ಮಾಡ್ತಾವೆ ಅಂತ ನಿಮಗದನ್ನು ನೋಡಲಿಕ್ಕೂ ಆಗ್ತಿರಲ್ಲ. ಇದೆಲ್ಲ ಎಚ್ಚರಿಕೆಯ ಪಾಠ ಮಹಾಭಾರತ ಹೇಳ್ಕೊಡೋದು. ಅವಳಿಗೆ ವಯಸ್ಸು ಸಣ್ಣದಿದೆ, ಮನಸ್ಸಿನಲ್ಲಿ ಕುತೂಹಲ ಜಾಸ್ತಿ ಆಗಿದೆ. ಏನೋ ಮಂತ್ರ ಕೊಟ್ಟಿದ್ದಾರೆ, ಕರೆದ್ರೆ ಬರ್ತಾನೋ ಇಲ್ವೋ ದೇವತೆ, ಕರೆದು ನೋಡಿಬಿಟ್ರೆ ಹೇಗೆ ಒಂದ್ಸಲಿ, ಬೇಡ ಬಿಡು ಅಂತ ಒಂದ್ಸಲಿ, ಕರೆಯೋಣ ಅಂತ ಒಂದ್ಸಲಿ ಕುತೂಹಲ ಬರ್ತಾನೆ ಇದೆ. ಅಯ್ಯೋ ಮಂತ್ರ ಇದೆ ಎಲ್ಲ ಸುಮ್ಮನೆ ಇಟ್ಕೊಂಡು ಕೂತ್ರೆ ಏನು ಲಾಭ, ಒಂದ್ಸಲಿ ಆದರೂ ಬಳಸ್ಬೇಕಾ ಬೇಡ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ಮನುಷ್ಯನ ಮನಸ್ಥಿತಿ, ಅದರಲ್ಲೂ ಹೆಣ್ಣಿಗಿರುವ ಕುತೂಹಲದ ಮನಸ್ಥಿತಿ, ಅದರಲ್ಲೂ ವಯಸ್ಸು ಸಣ್ಣದಿದ್ದಾಗಿರುವಷ್ಟು ಕುತೂಹಲ ದೊಡ್ಡದಾದ್ಮೇಲೆ ಕಡಿಮೆ ಆಗಿರ್ತದೆ. ವಯಸ್ಸು ಸಣ್ಣದಿರುವಾಗ ಆ ಕುತೂಹಲ, ಅದನ್ನೆಲ್ಲ ನೀವು ಮಹಾಭಾರತದಲ್ಲಿ ನೋಡ್ಬೋದು. ಒಬ್ಬಳು ಹೆಣ್ಣು ತನ್ನ ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿ ಕುತೂಹಲತೆಗೆ ಒಳಗಾಗೇನೆ ಎಷ್ಟೋ ತನ್ನ ಮೇಲೆ ಇಲ್ಲ ಸಲ್ಲದ ಕಷ್ಟಗಳನ್ನು ಮೈಮೇಲೆ ಎಳ್ಕೊಳ್ತಾಳೆ ಅಂತನ್ಲಿಕ್ಕೆ ಕುಂತಿನೂ ಒಂದು ನಿದರ್ಶನ. ಬಹಳ ಅದ್ಭುತ ಕಥೆ ಕುಂತಿಯ ಕಥೆ. ಅವಳಿಗೆ ಆ ಕುತೂಹಲ ತಡಿಲಿಕ್ಕಾಗಲಿಲ್ಲ. ಕರೆದೇ ಬಿಡೋಣ ಅನ್ನಿಸ್ತವಳು, ಪರೀಕ್ಷೆ ಮಾಡೇ ಬಿಡೋಣ. ಮಂತ್ರ ಹೇಳಿದರೆ ಬರ್ತಾನೋ ಇಲ್ಲೋ ದೇವತೆ, ಬಂದರೆ ಬರಲಿ, ಬಂದ ಮೇಲೆ ಅವನಿಗೆ ಹೇಳಿ ಕಳಿಸಿದ್ರೆ ಆಯಿತು. ಅಯ್ಯಯ್ಯೋ ನಾನೇನೋ ಸುಮ್ಮನೆ ಕರೆದಿದ್ದೆ ನಿನ್ನ, ಪರೀಕ್ಷೆ ಮಾಡೋಣ ಮಂತ್ರ ಅಂತ, ನೀನೇನು ನನ್ನ ಮುಟ್ಲಿಕ್ಕೆ ಹೋಗಬೇಡ, ಮತ್ತೆ ನಿನಗೂ ನನಗೂ ಸಂಬಂಧ ಇಲ್ಲ, ಮಂತ್ರ ಪರೀಕ್ಷೆ ಮಾಡಲಿಕ್ಕೆ ಕರೆದಿದ್ದೆ ಅಷ್ಟೇ ಅಂತ ಆಮೇಲೆ ಅವನಿಗೊಂದೇನೋ ಸಮಜಾಯಿಸಿ ಹೇಳಿ ಕಳಿಸಿದ್ರೆ ಆಯಿತು ಅಂತ. ಈ ಕುತೂಹಲದಿಂದಲೇ ಸೂರ್ಯ ಅಂತ ಹೆಸರು ಹೇಳಿದ್ಲಂತೆ. ಸೂರ್ಯ ಯಾಕಂದರೆ ಎಲ್ಲರಿಗೆ ಕಾಣಿಸೋ ದೇವತೆ ಅವನು. ಸೂರ್ಯ ಪ್ರತ್ಯಕ್ಷ ದೇವತಾ. ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯಮಂಡಲ ನೋಡ್ತೇವೆ ನಾವೆಲ್ಲ ಅಲ್ವೇ. ಅವನೊಳಗೊಬ್ಬ ದೇವತೆ, ಆ ಮಂಡಲದಲ್ಲಿ ದೇವತೆ ಇದ್ದಾನೆ. ಅದಕ್ಕೆ ಎಲ್ಲರೂ ಕೈ ಮುಗಿಬೇಕು ಅವನಿಗೆ. ಬೆಳಗಾಗೋದೇ ಯಾರಿಂದ? ಸೂರ್ಯನಿಂದ. ಕತ್ತಲು ಕಳೆಯೋನೇ ಯಾರು? ಸೂರ್ಯ. ಮೋಡಗಳನ್ನು ತಯಾರು ಮಾಡೋನು ಯಾರು? ನೀರನ್ನು ಹೀರಿ ಸೂರ್ಯ. ಮೋಡಗಳು ತಯಾರಾಗೋದು ಸೂರ್ಯನಿಂದ ಅಂತದೆ ಉಪನಿಷತ್ತು. ಹಾಗಾಗಿ ಸೂರ್ಯನ ಉಪಕಾರ ನಮ್ಮ ನಿಮ್ಮೆಲ್ಲರ ಮೇಲೆ ಬಹಳ ಇದೆ. ಆದರೆ ಅಂಥ ಸೂರ್ಯ ಅವನಿಗೇನು ಗೊತ್ತಿಲ್ಲ ಅಂದ್ಕೊಳ್ಬೇಡಿ, ಮುಂದಾಲೋಚನೆ ಇರುವವನೇ, ದೊಡ್ಡ ದೇವತೆನೇ. ಆದರೆ ಇವಳು ಮಂತ್ರ ಹೇಳಿ ಕರೆದು ಕೂಡಲೇ ಅವನು ಬಿಡಲಿಲ್ಲ, ಬಂದೇ ಬಿಟ್ಟ. ಇವಳು ಸಣ್ಣ ಹುಡುಗಿ, ಪರೀಕ್ಷೆ ಮಾಡಲಿಕ್ಕೆ ಕರೆದಿದ್ದಾಳೆ ಮಂತ್ರವನ್ನು. ಇವಳನ್ನು ಏನು ಮಾಡಬಾರ್ದು ಅದೆಲ್ಲ ಯೋಚನೆ ಇಲ್ಲ. ನೀನು ಕರೆದಿದ್ದಾನೆ ನನ್ನನ್ನು, ನಾನು ಬಂದಿದ್ದೇನೆ ಅಂತಂದು ಬಂದುಬಿಟ್ಟಿದೆ. ಇವಳು ಅಂತಿದ್ದಾಳೆ ಪಾಪ, ಅಯ್ಯಯ್ಯೋ ನಾನು ಬುದ್ಧಿಗೇಡಿ, ಎಂಥ ತಪ್ಪು ಮಾಡಿಬಿಟ್ಟೆ, ಸೂರ್ಯ ನಿಂಗೆ ನಮಸ್ಕಾರ ಮಾಡ್ತೇನಪ್ಪ, ನನ್ನೇನು ಮಾಡಬೇಡ, ನಾನು ಪರೀಕ್ಷೆ ಮಾಡಲಿಕ್ಕೆ ಕರೆದಿದ್ದೇನೆ, ನನ್ನ ಹತ್ರ ಬರಬೇಡ ಅಂತಾಳೆ. ಸೂರ್ಯ ಅಂದ, ಮಂತ್ರ ಪರೀಕ್ಷೆ ಮಾಡಲಿಕ್ಕಿರೋದಲ್ಲ,
ಮಂತ್ರವನ್ನು ವಿಶ್ವಾಸ ಮಾಡಿದರೆ ಫಲ ಕೊಡ್ತದೆ ಹೊರತು ಅದು ಪರೀಕ್ಷೆ ಮಾಡಲಿಕ್ಕೆ ಇರೋದಲ್ಲ. ನೀನು ತಪ್ಪು ಮಾಡಿರ್ಬೋದು, ಆದರೆ ಶಿಕ್ಷೆ ಇಲ್ಲ ಅಂದ್ಕೊಳ್ಬೇಡ, ಶಿಕ್ಷೆ ನಿನಗಿದ್ದೇ ಇದೆ ಅಂತ ಹೇಳಿ ತಾನೇ ಒಂದು ರೂಪದಿಂದ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ನೋಡಿ, ಇದು ಕುಂತಿ ತಾನೇ ತನ್ನ ತಲೆ ಮೇಲೆ ಎಳ್ಕೊಂಡ ಕಲ್ಲು. ಈ ಕಥೆ, ಕುಂತಿಯ ಕಥೆ ಮಹಾಭಾರತದಲ್ಲಿ ವೇದವ್ಯಾಸರು ಬಹಳ ವಿಸ್ತಾರವಾಗಿ ಬರೆದಿಡ್ತಾರೆ. ವಿವಾಹ ಆಗಿಲ್ಲ, ವಿವಾಹಕ್ಕಿಂತ ಮೊದಲೇನೆ, ಮದುವೆಗಿಂತ ಮೊದಲೇನೆ ಹೆಣ್ಣು ಗರ್ಭಿಣಿ ಆಗ್ತಾಳೆ ಅಂದರೆ ಅದು ಜನಜನಿತವಾಗಿ ವಿಚಾರ ಎಲ್ಲ ಕಡೆ ಹಬ್ಬಿದ್ರೆ ಸ್ಥಿತಿ ಏನಾಗಬೇಡ ಹೆಣ್ಣಿದ್ದು. ಇನ್ನೂ ಒಂದು ವಿಷಯ ನಿಮಗೆ ನೆನಪಿರಲಿ, ವೇದವ್ಯಾಸರು ಮಹಾಭಾರತ ಬರೆಯುವಾಗ ಈ ಕಥೆಯನ್ನು ಮುಚ್ಚಿಡ್ಬೋದಾಗಿತ್ತಲ್ವ, ಎಡಿಟ್ ಮಾಡಿ. ಪಾಂಡವರಂಥ ತಾಯಿ ಕುಂತಿ, ಅವಳಿಗೆ ಅಪಕೀರ್ತಿ ಬರಬಾರ್ದು, ಅವಳ ಕ್ಯಾರೆಕ್ಟರ್ ಏನು ಅಂತ ಯಾರು ಸಂಶಯ ಪಡಬಾರ್ದು ಅಂತ ಮುಚ್ಚಿಡ್ಬೋದಾಗಿತ್ತಲ್ಲ. ಆದರೆ ವೇದವ್ಯಾಸರು ಮುಚ್ಚಿಡಲ್ಲ. ಪಾಂಡವರ ತಾಯಿ ಅಂತ ಹೇಳುವಾಗ ಎಷ್ಟು ಅವಳನ್ನು ಹೊಗಳ್ತಾರೋ, ಮದುವೆಗಿಂತ ಮೊದಲೇ ಮಗುವನ್ನು ಪಡೆದ್ಲು ಅಂತನ್ನುವಾಗಲೂ ಅಷ್ಟೇ ಅವಳ ಬಗ್ಗೆ ವಿವರಣೆ ಕೊಡ್ತಾರೆ. ಇದೇ ಮಹಾಭಾರತದ ಅದ್ಭುತತೆ. ಮಹಾಭಾರತ ವ್ಯಕ್ತಿಯನ್ನು ಯಾವತ್ತೂ ಮುಚ್ಚಿಟ್ಟು ಕಥೆಗಳನ್ನು ಹೇಳಲ್ಲ. ಮುಚ್ಚಿಡ್ಬೋದಾದರೂ ಮುಚ್ಚಿಟ್ಟು ಕಥೆ ಹೇಳಲ್ಲ. ಯಾಕೆ? ಮುಂದಿನ ಸಮಾಜಕ್ಕೆ ಮಹಾಭಾರತದಿಂದ ಒಂದೇನೋ ಮೆಸೇಜ್ ಕೊಡಬೇಕಾಗಿದೆ ವೇದವ್ಯಾಸ. ಆ ಮೆಸೇಜನ್ನು ಕೊಡಲಿಕ್ಕೋಸ್ಕರ ಇಂಥ ಕಥೆಗಳನ್ನು ಅವರು ಸ್ಪಷ್ಟಪಡಿಸಿ ಹೇಳ್ತಾರೆ. ನಾವು ಮಹಾಭಾರತದ ಕಥೆ ಕೇಳುವವರು ಮಹಾಭಾರತದ ವ್ಯಕ್ತಿಗಳನ್ನು ನಿಂದೆ ಮಾಡಲಿಕ್ಕೆ ಕಥೆ ಕೇಳಬಾರ್ದು, ಅಥವಾ ಮಹಾಭಾರತ ಬರೆದವ್ರದ್ದು ತಿಳುವಳಿಕೆ ಎಷ್ಟು ಅಂತ ಅಳಿಲಿಕ್ಕೆ ಕಥೆ ಕೇಳಬಾರ್ದು. ಇತ್ತೀಚೆಗೆಲ್ಲ ಅದು ಜಾಸ್ತಿ ಶುರುವಾಗಿದೆ. ತಾವು ಮಹಾಭಾರತದ ಬಗ್ಗೆ ಒಂದು ಯಾವುದೋ ಒಂದು ಗ್ರಂಥ ಬರೀತಾರೆ, ಕಾದಂಬರಿನ ಏನಾದರೂ ಬರ್ಕೋತಾರೆ, ಆಮೇಲೆ ಬರೆದು ಅದರ ಮುನ್ನುಡಿ ಬರೆಯುವಾಗ ಏನು ಮಾಡ್ತಾರೆ ಅಂದರೆ, ಮಹಾಭಾರತ ಬರೆದು ವೇದವ್ಯಾಸರಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇತ್ತು, ನನಗೂ ಜಾಸ್ತಿ ಇದೆ ಅಂತ ಬರೀತಾರೆ. ನೋಡಿ ಎಂತೆಂಥ ಸ್ವಾರ್ಥ. ಇವತ್ತು ಎಲ್ಲ ಕವಿಗಳು ತಮ್ಮ ಕಾವ್ಯಗಳನ್ನು ಎಲ್ಲ ಸಾಹಿತ್ಯದೊಳಗೂ ಏನಾದರೂ ಒಂದಿಷ್ಟು ಕಾವ್ಯ ಹೀಗೆ ಬರೀಬೇಕು ಅಂತ ಬರೆದಿದ್ದಾರೆ ಅಂದರೆ ಅದಕ್ಕೆಲ್ಲ ಮೂಲ ಸ್ರೋತಸ್ ಯಾರು? ಮಹಾಭಾರತ ಮತ್ತು ವಾಲ್ಮೀಕಿ ಋಷಿಗಳು ಮಾಡಿದಂತಹ ರಾಮಾಯಣ. ವೇದವ್ಯಾಸ ಬರೆದ ಮಹಾಭಾರತ, ವಾಲ್ಮೀಕಿಗಳು ಬರೆದಂತಹ ರಾಮಾಯಣ. ಗಡಿಯಾರ ಯಾವುದೇ ಗ್ರಂಥಗಳನ್ನು ನೀವು ಇವತ್ತು ಕಾವ್ಯದ ರೂಪದಲ್ಲಿ ನೋಡ್ತೀರಿ ಕವಿಗಳದ್ದು ಅಂದರೆ ಅದಕ್ಕೆಲ್ಲ ಮೂಲ ಗ್ರಂಥಗಳು ಯಾವುದು ಗೊತ್ತೋ? ಮಹಾಭಾರತ, ರಾಮಾಯಣ. ಅಷ್ಟು ದೊಡ್ಡ ದೊಡ್ಡ ಕಾವ್ಯಗಳನ್ನು ಅವರು ಮೊದಲೇ ಎಲ್ಲರಿಗೆ ಬರೆದು ಕೊಟ್ಟರು. ಅದರದ್ದು ಚೂರು ಭಾಗಗಳನ್ನು ಉಪಯೋಗಿಸ್ಕೊಂಡು ಆಮೇಲೆ ಇವರೆಲ್ಲ ತಮ್ಮ ಕಾವ್ಯಗಳನ್ನು ಬರೆದರು. ಹಾಗಾಗಿ ಅಂಥ ವೇದವ್ಯಾಸರನ್ನು ನಾವು ಯಾವತ್ತೂ ಕೂಡ ನಿಂದಿಸುವಷ್ಟು ದೊಡ್ಡವರಾಗಲ್ಲ, ಮಾಡಲೂಬಾರದು ಆ ಕೆಲಸ. ಅವರು ಸತ್ಯವನ್ನು ಜಗತ್ತಿಗೆ ಹೇಳಿ, ಪ್ರಾಮಾಣಿಕತೆಯನ್ನು ಜಗತ್ತಿಗೆ ಹೇಳಿ, ಒಂದೊಂದು ಪಾತ್ರಗಳ ವ್ಯಕ್ತಿತ್ವದ ಮೂಲಕ ಸಮಾಜವನ್ನು ತಿದ್ದಬೇಕು ಅಂತ ಈ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕುಂತಿಯ ಕಥೆ ಕೇಳುವಾಗ ಕುಂತಿನ ನಾವು ನೀವು ಬೆರಡು ಮಾಡುವಂಥ ದೊಡ್ಡವರು ಅಲ್ಲ ಅನ್ನೋದು ನೆನಪಿರಬೇಕು. ಆ ಕಥೆಯಲ್ಲಿರುವ ಹಿನ್ನೆಲೆಯ ಸಂದೇಶವನ್ನು ಮಾತ್ರ ನಾವು ತಗೊಳ್ಬೇಕು. ಸರಿ, ಅವಳು ಗರ್ಭಿಣಿ ಆಯಿತು. ಸೂರ್ಯನೇ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿದ.
ಎಷ್ಟು ಕಾಪಾಡಿಕೊಡ್ಬೇಕಾಯ್ತವಳು ಅಂದರೆ, ಅಂದಿನ ಕಾಲದ ಸಮಾಜ ಹಿಂದೆ ಹೇಗೆಲ್ಲ ಇದೆ ಹೆಣ್ಣಿನ ಬಗ್ಗೆ, ಇನ್ನು ಅಂದಿನ ಕಾಲದಲ್ಲಿ ಹೇಗಿರಬೇಡ ಹೆಣ್ಣಿನ ಬಗ್ಗೆ. ವಿವಾಹ ಮಾಡಿಕೊಳ್ಳದೆ ಗರ್ಭಿಣಿಯಾಗಿದ್ದಾಳೆ ಅನ್ನೋ ವಿಷಯ ಎಲ್ಲೂ ಮುಟ್ಟಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ತನ್ನನ್ನು ತಾನು ಗೌಪ್ಯವಾಗಿ ರಕ್ಷಣೆ ಮಾಡಿಕೊಳ್ತಾಳೆ. ಪಾಪ ಅದು ಕಷ್ಟ. ಎಲ್ಲೋ ಹುಟ್ಟಿದ್ಲು, ಇನ್ಯಾರ್ದೋ ಮನೆಯಲ್ಲಿ ಬೆಳೆದ್ಲು, ಸೇವೆಗೆ ಅಂತ ದುರ್ವಾಸರ ಬಳಿ ಸೇವಕಿಯಾದ್ರು, ಮಂತ್ರ ಕೊಟ್ಟರು ಅಂತ ಕುತೂಹಲದಿಂದ ಪಾಪ ಸೂರ್ಯನ ಕರೆದು ಗರ್ಭಿಣಿಯಾಗಿ. ಛೇ 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 ಎಷ್ಟು ಕಷ್ಟ. ಕಾಪಾಡಿಕೊಂಡು 9 ತಿಂಗಳು ಕಾಪಾಡಿಕೊಂಡು ಗರ್ಭವನ್ನು, ಗೊತ್ತಾಗದಂತೆ. ವಿಚಿತ್ರ ನೋಡಿ, ಇದು ದೈವ ಅಂತ ಗೊತ್ತಿತ್ತವಳಿಗೆ. ಮಗು ಹುಟ್ಟಿತು. ಹುಟ್ಟಿದ ಮೇಲೆ ಏನು ಮಾಡ್ತಾಳೆ, ಯಾರಿಗೂ ಹೇಳಬಾರ್ದು ಅಂತ ಆ ಹುಟ್ಟಿದಂಥ ಮಗುವನ್ನು ಒಂದು ಬಿದಿರಿನ ಬುಟ್ಟಿಯಲ್ಲಿ ಮಲಗಿಸಿ, ಬಿದಿರಿನ ಬುಟ್ಟಿಯ ಕೆಳಭಾಗದಲ್ಲಿ ಅರ್ಧದಷ್ಟು ಸಂಪತ್ತನ್ನು ತುಂಬಿದ್ನಂತೆ. ವಜ್ರ, ವೈಡೂರ್ಯ, ಮುತ್ತು, ರತ್ನಗಳನ್ನು ತುಂಬಿ ಅದರ ಮೇಲೆ ಮೆತ್ತಿನ ಹಾಸಿಗೆ ಹಾಸಿ ಈ ಮಗುವನ್ನು ಅದರ ಮೇಲೆ ಇಟ್ಲು. ಮಗು ಹೇಗಿತ್ತು ನೋಡಲಿಕ್ಕೆ ಅಂತ ಮಹಾಭಾರತ ಹೇಳ್ತದೆ. ಸೂರ್ಯನೇ ಹುಟ್ಟುಬಿಟ್ಟ, ಸೂರ್ಯನೇ ಬಂದಿದ್ದಾನಾದ್ರಿಂದ ಹೇಗಿದ್ದ ನೋಡಲಿಕ್ಕೆ. ದೇಹದಲ್ಲಿ ಕವಚ ಇತ್ತಂತೆ, ಕಿವಿಗಳಲ್ಲಿ ಕುಂಡಲಗಳಿತ್ತಂತೆ. ನೋಡಲಿಕ್ಕೆ ಸುಂದರನಾಗಿದ್ದಾನೆ, ದೇಹದಲ್ಲಿ ಕವಚ ಬೇರೆ ಇದೆ, ಸುಂದರವಾದ ಕುಂಡಲಗಳು ಬೇರೆ ಧರಿಸಿದ್ದಾನೆ. ಅವಳು ಅದನ್ನು ನೋಡಿ ನೋಡಿ ತಾಯಿ ಕುಂತಿ ಇವನಿಗೆ ಇಷ್ಟು ಸುಂದರನಾದದ್ದಕ್ಕೆ ಅವಳು ಕರ್ಣ ಕರ್ಣ ಅಂತ ಕರೆದ್ರಂತೆ. ಸಂಸ್ಕೃತದಲ್ಲಿ ಕರ್ಣ ಅಂದರೆ ಕಿವಿಗಳು, ಬಹಳ ಸುಂದರವಾದ ಕಿವಿಗಳಿಗೆ ಒಪ್ಪುವಂಥ ಕುಂಡಲಗಳಿದ್ದದ್ದಕ್ಕೆ ಅವನ ಹೆಸರು ಕರ್ಣ ಅಂತಾಯ್ತು. ಸುದರ್ಶನೀಯ ಕರ್ಣತಃ, ನೋಡ್ಲಿಕ್ಕೆ ಸುಂದರವಾದ ಕಿವಿಗಳು, ಕುಂಡಲಗಳು ಇದ್ವು ಅಂತ ಕರ್ಣ ಅಂತಾಯ್ತು. ಬಿಡಲಿಕ್ಕೆ ಅವಳಿಗೆ ಮನಸ್ಸಿಲ್ಲ. ತಾನು ಹಡೆದ ಮಗು, ತಾನು ಹಡೆದ ಮಗುವನ್ನು ತಾನೇ ಹಾಕಿ ಬಿಟ್ಟು ಕಳಿಸ್ಬೇಕು. ಆದರೆ ಉಪಾಯ ಇಲ್ಲ, ಸಾಕಲಿಕ್ಕೆ ಉಪಾಯ ಇಲ್ಲ, ಸಲಹಲಿಕ್ಕೆ ಉಪಾಯ ಇಲ್ಲ ಅಂತ ಗೊತ್ತಾಯಿತು. ಅದೇ ಸಮಯದಲ್ಲಿ ಆ ಬುಟ್ಟಿಯೊಳಗೆ ಮಗುವನ್ನು ಮಲಗಿಸಿ ಅದರ ಮೇಲೆ ಒಂದು ಮುಚ್ಚಳಿಕೆ ಮುಚ್ಚಿ ಅದನ್ನು ನದಿಯಲ್ಲಿ ತೇಲಿ ಬಿಟ್ಟುಬಿಟ್ಲಂತೆ. ಎಲ್ಲಾದರೂ ಹೋಗಲಿ, ನದಿಯಲ್ಲಿ ತೇಲಿ ಬಿಟ್ಟಾಗ ಆ ಮಗು ಆ ಬುಟ್ಟಿ ಸಮೇತವಾಗಿ ತೇಲ್ಕೊಂಡು ಹೋಯ್ತಂತೆ. ಎಲ್ಲಿ ಹೋಯಿತು ತೇಲ್ಕೊಂಡು ಅಂತ ಅವಳಿಗೆ ಅದೂ ಮನಸ್ಸಿನಲ್ಲಿ ಕುತೂಹಲ ಇತ್ತಂತೆ. ಮಹಾಭಾರತ ಹೇಳ್ತದೆ, ತಾಯಿ ಕರಳು ಯಾರಿಗೆ ತಾನೇ ಹಡದ ಮಗುವನ್ನು ಬಿಟ್ಟು ಹೋಗಲಿಕ್ಕೆ ಅಂತ ಮನಸ್ಸು ಬರ್ತದೆ ಹೇಳಿ. ಆ ಮಗು ಎಲ್ಲಿ ಹೋಗ್ತದೆ ಅನ್ನಲಿಕ್ಕೆ ಒಬ್ಬ ಗೂಢಚಾರನಿಗೆ ದುಡ್ಡು ಕೊಟ್ಟು ಅದು ಯಾರು ತಗೊಳ್ತಾರೆ, ಯಾರ ಮನೆಯಲ್ಲಿ ಅದನ್ನು ಸಾಕ್ತಾರೆ ನೋಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ನದಿಯಲ್ಲಿ ತೇಳ್ಕೊಂಡು ಹೋಗುವಾಗೆಲ್ಲ ಒಬ್ಬ ಗುಪ್ತಚರ ಅದನ್ನೇ ನೋಡ್ಕೊಂಡು ಹಿಂಬಾಲಿಸಿದ. ಕೊನೆಗೆ ಅದು ಹಸ್ತಿನಾವತಿಯ ಪ್ರಾಂತದ ಹತ್ರ ಬಂದಾಗ ಒಬ್ಬ ಮಹಾನುಭಾವ ರಾಧೇಯ ಅದೇ ಆ ಬುಟ್ಟಿಯನ್ನು ಏನಿದು ತೇಲ್ಕೊಂಡು ಬರ್ತಿದೆಯಲ್ಲ ಅಂತ ತಗೊಂಡ. ಅದನ್ನು ಅವನು ನೋಡಿದ ಗುಪ್ತಚರ. ಅವನು ಮನೆಗೆ ತಗೊಂಡು ಹೋದ, ನೋಡ್ತಾನೆ ಸಂಪತ್ತು, ಮಗು ಸಿಕ್ತು, ಅವನೇ ಸಾಕಿದ. ಹುಟ್ಟಿದ್ದು ಕುಂತಿಯ ಮಗುವಾಗಾದರೂ ತಾನೇ ಹುಟ್ಟಿಸಿದ ಮಗುವನ್ನು ತಾನೇ ಬೆಳೆಸಲಿಕ್ಕಾಗದೆ ನದಿ ಪಾಲು ಮಾಡುವಂಥ ಸ್ಥಿತಿ ಕುಂತಿಗೆ ಬಂದಿದ್ದು ವಯಸ್ಸು ಸಣ್ಣದಿದ್ದಾಗ ಅನ್ನೋ ಕತೆ ಮಹಾಭಾರತ ಹೇಳ್ತದೆ. ಇದೊಂದು ಅಂಶ ಅವಳ ಜೀವನದಲ್ಲಿ ನಡೆದ ದೊಡ್ಡ ದುರಂತ ಇತ್ತು. ಸರಿ, ಅಷ್ಟಾಗ್ತಿರ್ಲಿಕ್ಕೆ ಸ್ವಲ್ಪ ದಿನ ಕಳೆದಾಗ ಭೀಷ್ಮಾಚಾರ್ಯರು ಕುಂತಿಭೋಜ ರಾಜನ ಮನೆಗೆ ಬಂದ್ರಂತೆ. ಕುಂತಿಭೋಜ ಮನೆಯಲ್ಲಿ ಕನ್ಯೆ ಇಟ್ಕೊಂಡಿದ್ದು ವಿವಾಹ ಮಾಡಿಕೊಡ್ಬೇಕು, ಹಸ್ತಿನಾವತಿಯ ಕುರುವಂಶದ ಜೊತೆಗೆ ನಂಟಸ್ತಿಕೆ ಬೆಳೆಸ್ಬೋದಲ್ಲ, ಧೃತರಾಷ್ಟ್ರ ಪಾಂಡು ಅಣ್ಣ ತಮ್ಮಂದರಿದ್ದಾರೆ, ನಿನ್ನ ಮಗಳನ್ನು ಪಾಂಡುವಿಗೆ ಕೊಟ್ಟು ಮದುವೆ ಮಾಡಿಸು ಅಂದರೆ ಕುಂತಿಭೋಜ ಆಯಿತು ಅಂತ ಒಪ್ಪಿಬಿಟ್ಟ. ಹೀಗಾಗಿ ಕುಂತಿಭೋಜನ ಕಡೆಯಿಂದ ಕುಂತಿಯ ವಿವಾಹ ಪಾಂಡುವಿಗೆ ಮಾಡಿಸಿ
ಭೀಷ್ಮಾಚಾರ್ಯರು ಅಂತೂ ಪಾಂಡುವಿನ ಮದುವೆ ಮಾಡಿಸಿದೆ ಅಂತ ಅವರು ಕೃತಾರ್ಥರಾದ. ವಿವಾಹ ಆದಮೇಲೆ ಕುಂತಿ ಭೋಜನ್ ಮನೆಯಿಂದ ಇವಳು ಹಸ್ತಿನಾವತಿಗೆ ಬರಬೇಕಾಯಿತು. ಪಾಂಡುರಾಜನ ಜೊತೆಗೆ ಹಸ್ತಿನಾವತಿಯಲ್ಲಿ ಇರ್ತಾ ಇದ್ಲಂತೆ. ನೋಡಿ, ಅವಳಿಗೆ ಎಷ್ಟೆಷ್ಟು ಕಷ್ಟಗಳು ಅಂದಕ್ಕೆ ಇವೆಲ್ಲ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಮಹಾಭಾರತದಲ್ಲಿ ಬಂದದ್ದು. ಸರಿ, ಪಾಂಡುರಾಜನಿಗೆ ಶಲ್ಯ ಅಂತ ಕೇಳಿರಬೇಕು. ಮದ್ರ ದೇಶದ ಒಬ್ಬ ರಾಜ. ಈ ಮದ್ರಪುರಿಯ ರಾಜನ ಮಗಳು ಒಬ್ಬಳಿದ್ಲು, ಮಾದ್ರಿ ಅಂತ ಅವಳ ಹೆಸರು. ಆ ಮಾದ್ರಿ ಅನ್ನೋಳನ್ನು ಪಾಂಡುರಾಜನಿಗೆ ಭೀಷ್ಮಾಚಾರ್ಯರು ವಿವಾಹ ಮಾಡಿಸಿದರು. ಹಾಗಾಗಿ ಪಾಂಡುರಾಜನಿಗೆ ಇಬ್ಬರು ಪತ್ನಿಯರು, ಒಬ್ಬಳು ಕುಂತಿ, ಇನ್ನೊಬ್ಬಳು ಮಾದ್ರಿ. ಕುಂತಿ ಹಿರಿಯಳು, ಮಾದ್ರಿ ಕಿರಿಯಳಾತು ಪಾಂಡುವಿನ ಪತ್ನಿಯರಲ್ಲಿ. ಇಬ್ಬಿಬ್ಬರು ಪತ್ನಿಯರನ್ನು ಕರ್ಕೊಂಡು ಪಾಂಡು ಹಸ್ತಿನಾವತಿಯಲ್ಲಿ ಬಹುದಿವಸ ಕಾಲ ವಾಸ ಏನೋ ಮಾಡ್ತಿದ್ದ. ಆದರೂ ಅವನ ಮನಸ್ಸಿನಲ್ಲಿ ಒಂದು ತುಡಿತ ಇತ್ತು, ನನಗೆ ಈ ರಾಜ್ಯ ಬೇಡ, ನಾನು ಈ ರಾಜ್ಯಭಾರ ಮಾಡಲ್ಲ, ಕಾಡಿಗೆ ಹೋಗಬೇಕು, ವನದಲ್ಲಿರಬೇಕು, ಅಲ್ಲೇ ಬದುಕು ಕಟ್ಟಿಕೊಳ್ಬೇಕು ಅಂತ ಅವನ ಬುದ್ಧಿ ಒಳಗೆ ಬರ್ತಿತ್ತಂತೆ ಯಾವಾಗಲೂ. ಮೊದಲೆಲ್ಲ ಭಾರೀ ಶೌರ್ಯ ಮೆರೆದ ಪಾಂಡು, ದಿಗ್ವಿಜಯ ಮಾಡಿದ, ಎಲ್ಲ ರಾಜರನ್ನು ಯುದ್ಧ ಮಾಡಿ ಅವರಿಂದ ಕಪ್ಪ ಇಸ್ಕೊಂಡು ಸಾಮಂತರನ್ನು ಮಾಡಿ ಹಸ್ತಿನಾವತಿಯ ಕೋಶ ಭರ್ತಿ ಮಾಡಿದ. ಆದರೆ ಬರ್ತಾ ಅದು ಬೇಡ ಅನ್ನಿಸ್ಬಿಟ್ಟು ಕುಂತಿಗೆ ಹೇಳ್ದ, ನಾನು ಕಾಡಿಗೆ ಹೋಗಬೇಕು ಅಂತ ನಿರ್ಧರಿಸಿದ್ದೇನೆ, ನೀನೂ ಬಾ, ಮಾದ್ರಿನೂ ಬರಲಿ, ಎಲ್ಲಾದರೂ ಒಂದು ಕಡೆ ಕಾಡಿನಲ್ಲಿರೋಣ ಸ್ವಲ್ಪ ದಿವಸ, ಇಲ್ಲಿ ಬೇಡ ಅಂತ ಅಣ್ಣನಿಗೂ ಹೇಳಿ ಅಣ್ಣನ ಒಪ್ಪಿಗೆ ತಗೊಂಡು, ಧೃತರಾಷ್ಟ್ರನ ಒಪ್ಪಿಗೆ ತಗೊಂಡು, ಇನ್ನೂ ಮಕ್ಕಳಾಗಿಲ್ಲ. ಧೃತರಾಷ್ಟ್ರನಿಗೂ ಮಕ್ಕಳಾಗಿಲ್ಲ. ಗಾಂಧಾರಿಯ ವಿವಾಹ ಮಾಡಿಕೊಂಡಿದ್ದು, ಗಾಂಧಾರಿ ಪತ್ನಿ ಧೃತರಾಷ್ಟ್ರನಿಗೆ. ಕುಂತಿಗೂ ಮಕ್ಕಳಾಗಿಲ್ಲ, ಮಾದ್ರಿಗೂ ಮಕ್ಕಳಾಗಿಲ್ಲ. ನಿರ್ಧಾರ ತಗೊಂಡ ಹಸ್ತಿನಾವತಿ ಬಿಟ್ಟು ಕಾಡು ಹೊರಟ್ಬಿಟ್ಟ. ಎಲ್ಲಿ ಹೋದ ಪಾಂಡುರಾಜ ಅಂದರೆ, ಸುಖದ ಸುಪ್ಪತ್ತಿಗೆ ಸಿಂಹಾಸನ, ರತ್ನಗಂಬಳಿ, ಹಸ್ತಿನಾವತಿಯ ರಾಜ್ಯದಲ್ಲಿ ಇರೋದು ಬಿಟ್ಬಿಟ್ಟು ಕುಂತಿನ ಕಟ್ಕೊಂಡು ಕಾಡಿಗೆ ಹೋಗಿದ್ದಾನೆ. ಏನು ಮಾಡ್ತೀರಿ? ಎಲ್ಲಿಗೆ ಹೋದ? ಹಿಮಾಲಯದಲ್ಲಿ ಬದರಿಕಾಶ್ರಮಕ್ಕೆ ಹೋಗ್ಬಿಟ್ಟ. ಬದರಿನಾರಾಯಣನ ಸನ್ನಿಧಾನ ಕೇಳಿರ್ತೀವಿ, ನಿನ್ನೆ ಕೇಳ್ತಾ ಇದ್ದೆ ಆ ವಿಷಯ. ಹಸ್ತಿನಾವತಿ ಅಂದರೆ ಇವತ್ತು ದೆಹಲಿ ಹತ್ರ ಬರ್ತದೆ. ದೆಹಲಿಯಿಂದ ಸ್ವಲ್ಪ ದೂರದಲ್ಲಿ ಹಸ್ತಿನಾವತಿ ಇದೆ. ಹಸ್ತಿನಾವತಿಯಿಂದ ಸ್ವಲ್ಪ ದೂರದಲ್ಲಿ ಉತ್ತರ ಬದರಿ, ಉತ್ತರಾಖಂಡ್ನಲ್ಲಿ ಹಿಮಾಲಯದ ಬದರಿಕಾಶ್ರಮ ಸೇರಬೇಕು. ಬದರಿಗೆ ಹೋಗ್ಬಿಟ್ಟು ನಾರಾಯಣನ ದೇವಸ್ಥಾನ, ನಾರಾಯಣನ ಸೇವೆ ಮಾಡೋದು, ಅಲಕನಂದ ನದಿಯಲ್ಲಿ ಸ್ನಾನ ಮಾಡೋದು, ಒಂದರ್ಥದಲ್ಲಿ ವನ್ಯ ಜೀವನ ನಡೆಸುವ ಹಾಗೆ ಅಲ್ಲಿಗೆ ಹೋಗ್ಬಿಟ್ಟು. ಅಲ್ಲಿಗೆ ಹೋಗಿ ಸ್ವಲ್ಪ ದಿವಸ ಕಾಲ ಕಳೆಯೋಣ, ಋಷಿ ಮುನಿಗಳ ಜೊತೆಯಲ್ಲಿರೋಣ ಅಂತ ಅಲ್ಲಿಗಿದ್ಬಿಟ್ಟು. ಮಕ್ಕಳು ಯಾಕೆ ಆಗ್ತಿರಲಿಲ್ಲ ಪಾಂಡುವಿಗೆ ಅನ್ನಲಿಕ್ಕೆ ಮಹಾಭಾರತ ಒಂದು ಕಥೆ ಹೇಳ್ತದೆ. ಇದು ಮಹಾಭಾರತದಲ್ಲಿ ಬರುವ ಒಂದು ವಿಚಿತ್ರವಾದ ಪಾಂಡುವಿನ ದುರಂತದ ಕಥೆ. ಪಾಂಡು ಒಮ್ಮೆ ಬೇಟೆ ಆಡಲಿಕ್ಕೆ ಹೋಗಿದ್ದಂತೆ. ಬೇಟೆ ಆಡಲಿಕ್ಕೆ ಹೋದಾಗ ಅವನಿಗೆ ಜಿಂಕೆಗಳನ್ನು ನೋಡ್ತಾ ಇದ್ದಾನೆ. ಒಂದು ಹೆಣ್ಣು ಜಿಂಕೆ, ಒಂದು ಗಂಡು ಜಿಂಕೆ. ಆ ಹೆಣ್ಣು ಜಿಂಕೆ ಗಂಡು ಜಿಂಕೆ ಭಾರೀ ಕ್ರೀಡೆ ನಡೆಸ್ತಾ ಇದ್ವಂತೆ, ಹೆಣ್ಣು ಗಂಡಿನ ಜಿಂಕೆಗಳ ಕ್ರೀಡೆ. ಇವನು ಬಂದದ್ದೇ ಬೇಟೆ ಆಡಲಿಕ್ಕೆ. ಯಾವ ಪ್ರಾಣಿ ಆದರೆ ಏನು ಅಂದ, ಬಿಲ್ಲಿಗೆ ಬಾಣ ಹೂಡಿದ. ಆ ಜಿಂಕೆಗಳ ಮಧ್ಯದಲ್ಲಿ ಹೆಣ್ಣು ಜಿಂಕೆಗೆ ಬಾಣ ಬಿಟ್ಬಿಟ್ಟು. ಇದೊಂದು ವಿಚಿತ್ರ ಕಥೆ. ಬಾಣ ಬಿಟ್ಟ ಕೂಡಲೇ ಅದು ಜಿಂಕೆ ಅಲ್ಲ, ಇಬ್ಬರು ಋಷಿ ದಂಪತಿಗಳು ಇಚ್ಛಾಶಕ್ತಿಯಿಂದ ಜಿಂಕೆಯ ರೂಪ ತಾಳಿ ಕ್ರೀಡೆ ಮಾಡ್ತಾ ಇದ್ರಂತೆ. ಹೆಂಗಿರ್ತಾವನು ದೈವ ಅಲ್ಲ, ಮನುಷ್ಯರಾಗೆ ಕ್ರೀಡಿಸ್ಬೇಕೋ ಬೇಡ ಅವರಾದರೂ. ಇಲ್ಲ, ಇಚ್ಛಾಶಕ್ತಿಯಿಂದ ಜಿಂಕೆಯ ರೂಪ ತಾಳಿ ಕ್ರೀಡೆ ನಡೆಸ್ತಾ ಇದ್ರಂತೆ, ಆಟ ಆಡ್ತಾ ಇದ್ರು. ಇವನಿಗೆ ಜಿಂಕೆ ಕಂಡಾಗ ಕಾಣಿಸ್ತಲ್ಲ ಅಂತ ಬಾಣ ಬಿಟ್ಟೆ.
ಅದು ಯಾರು ಅಂದರೆ ಕಿಂದಮ ಅಂತ ಒಬ್ಬ ಋಷಿಗಳು. ಕಿಂದಮ ಋಷಿಗಳು ಆ ರೀತಿ ಇಚ್ಛಾಶಕ್ತಿಯಿಂದ ಜಿಂಕೆ ರೂಪ ಧರಿಸಿ ಆಟ ಆಡ್ತಾ ಇದ್ರು ದಂಪತಿಗಳವರು, ಇಬ್ಬರು ಗಂಡ ಹೆಂಡತಿ. ಬಾಣ ಬಿಟ್ಟು ಕೂಡಲೇ ಪಾಂಡುರಾಜನಿಗೆ ನಿಜ ರೂಪ ಬಂತಲ್ಲ ದಂಪತಿಗಳಿಗೆ, ಮನುಷ್ಯ ರೂಪ ಅಂತ ಹತ್ರ ಬಂದ. ನೋಡಿದ್ರು ಋಷಿಗಳು. ಹೇಳ್ತಾರೆ ಋಷಿಗಳು, ಪಾಂಡುರಾಜ, ನಾನು ನನ್ನ ಹೆಂಡತಿಯ ಜೊತೆಗೆ ನಾನು ಅವಳು ಇಬ್ಬರು ಒಟ್ಟು ಸೇರಿ ವಿಹಾರ ಮಾಡ್ತಾ ಇದ್ದರೆ ಬೇಟೆ ನೆಪದಲ್ಲಿ ಬಂದು ನಮ್ಮನೆಗೆ ನೀನು ಕನ್ನ ಹಾಕಿದ ಹಾಗೆ, ನಮ್ಮನೆ ಮೇಲೆ ಬಾಣ ಬಿಡಬೇಕಾ ನೀನು, ನನ್ನ ಮಡದಿ ಮೇಲೆ ಬಾಣ ಬಿಡಬೇಕಾ? ಎಂಥ ಕೆಲಸ ಮಾಡಿದಿ ಪಾಂಡು, ನಿನಗಿದಕ್ಕೆ ಶಿಕ್ಷೆ ಆಗಬೇಕು. ತಪ್ಪು ಮಾಡಿದ್ದಿ ನೀನು. ನಿನ್ನ ಈ ಬೇಟೆ ಆಡೋ ವ್ಯಸನ ನನ್ನ ಪ್ರಿಯತಮೆಯನ್ನು ಕಳ್ಕೊಳ್ಳೋ ಹಾಗೆ ಮಾಡ್ತು. ಅದಕ್ಕೆ ನಿನಗೆ ಶಾಪ ಕೊಡ್ತೇನೆ. ಒಂದು ವೇಳೆ ಏನಾದರೂ ನೀನು ಸ್ತ್ರೀಯರ ಜೊತೆಗೆ ಸಂಘ ಮಾಡಲಿಕ್ಕೆ ಕ್ರೀಡಿಸ್ಲಿಕ್ಕೆ ಹೋದರೆ ಸಾಯ್ತೀನಿ, ಶಾಪ ಇದೆ. ವಿವಾಹ ಮಾಡಿಕೊಂಡಿದ್ದಾನೆ ಇಬ್ಬಿಬ್ಬರು ಸ್ತ್ರೀಯರನ್ನು. ಬೇಟೆ ಆಡಲಿಕ್ಕೆ ಹೋದಾಗ ಶಾಪ ಬಂದ್ಬಿಟ್ಟಿದೆ. ಮಹಾಭಾರತದಲ್ಲಿ ಈ ಕಥೆ ಹೇಳುವಾಗ ಎಷ್ಟು ವಿಚಿತ್ರ ಅನ್ನಿಸ್ತದಲ್ಲ. ವಿವಾಹ ಮಾಡಿಕೊಂಡ್ರೂ ಸ್ತ್ರೀ ಸಂಘ ಮಾಡಿ ಮಕ್ಕಳನ್ನು ಪಡೆಯುವ ಸಂದರ್ಭ ಪಾಂಡುವಿಗೆ ಇಲ್ಲವೇ ಇಲ್ಲ ಅಂತ ಆಗಿಬಿಡ್ತು. ಸ್ತ್ರೀಯರನ್ನು ಮುಟ್ಟಿದರೆ ಸಾಯ್ತಾನೆ, ಶಾಪ ಬಂದ್ಬಿಟ್ಟಿದೆ. ಇಂಥ ಶಾಪ ಬಂದಮೇಲೆ ಮತ್ತಿನ್ನು ಹಸ್ತಿನಾವತಿ ಇದ್ರೇನು, ರಾಜ್ಯ ಇದ್ರೇನು, ಕೋಶ ಇದ್ರೇನು, ಸಂಪತ್ತಿದ್ರೇನು, ಏನಿದ್ರೂ ಇಲ್ಲ ಅನ್ನೋ ಹಾಗೆ. ಕನ್ನಡದಲ್ಲಿ ಹೇಳ್ತಾರಲ್ಲ, ಬೇಕಾದಷ್ಟು ಹಲ್ಲು ಗಟ್ಟಿ ಮುಟ್ಟಾಗಿದೆ, ಆವಾಗ ಕಡಲೆ ಇಲ್ಲ, ಹಲ್ಲೆಲ್ಲ ಉದುರಿ ಹೋಗಿದೆ, ಮನೆ ತುಂಬ ಕಡಲೆ ಬೀಜ ಇದೆ. ಏನು ಮಾಡೋಣ? ಹಲ್ಲಿದೆ, ಕಡಲೆ ಇಲ್ಲ. ಕಡಲೆ ಇದ್ದಾಗ ಹಲ್ಲಿಲ್ಲ ಅನ್ನೋದು. ವೈಭವ ಇದೆ, ಅಧಿಕಾರ ಇದೆ, ಆಡು ಕಾಡುಗಳಿದ್ದಾರೆ, ದೊಡ್ಡ ರಾಜ್ಯದಲ್ಲಿ ಯುವರಾಜನಾಗಿದ್ದಾನೆ ಪಾಂಡು. ಧೃತರಾಷ್ಟ್ರ ರಾಜ, ಇವನು ಯುವರಾಜ. ಇಬ್ಬಿಬ್ಬರು ಪತ್ನಿಯರಿದ್ದಾರೆ. ಒಳ್ಳೆ ಭೋಗದ ಜೀವನ ನಡೆಸಿ ಬೇಕಾದಂಥ ಸಂತಾನ ಪಡೆದು ವಂಶ ವೃದ್ಧಿ ಮಾಡಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇರಬೇಕಲ್ವೇ. ಆದರೆ ಶಾಪ ಬಂದದ್ರಿಂದ ಮಕ್ಕಳನ್ನು ಪಡೆಯೋ ಹಾಗಿಲ್ಲ, ಸ್ತ್ರೀ ಭೋಗ ಮಾಡೋ ಹಾಗಿಲ್ಲ, ಏನಿಲ್ಲ. ಎಂಥ ದುರಂತ ಇದು ಪಾಂಡು ಅನುಭವಿಸಿದ್ದು ಶಾಪದಿಂದ. ಮುಟ್ಟಿದರೆ ಸಾಯ್ತೀನಿ ಶಾಪ ಹಾಕ್ಬಿಟ್ಟು. ಇದು ಕಥೆ ನಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದದ್ದು ಮಹಾಭಾರತದಲ್ಲಿ. ನಾವು ನೀವು ಎಲ್ಲ ಪಾಂಡುರಾಜ ಇದ್ದಾಗಿದ್ದೇವೆ, ನಾವೇನು ಸಾಮಾನ್ಯರಲ್ಲ. ಅವನಿಗೆ ಬೇಟೆ ಆಡುವ ವ್ಯಸನ. ಹಾಗಾಗಿ ಇನ್ನೊಬ್ಬರ ಪತ್ನಿಯರನ್ನು ಕೊಲೆ ಮಾಡಿಬಿಟ್ಟ. ಅವಳ ಮೇಲೆ ಬಾಣ ಹೂಡಿದ, ಕೊಂದ್ಬಿಟ್ಟ. ಶಾಪ ಬಂತು. ಇದು ನಮಗೆ ಕೊಡೋ ಎಚ್ಚರಿಕೆ. ಮತ್ತೊಬ್ಬರ ವಸ್ತುವಿನ ಮೇಲೆ ನಮ್ಮ ವ್ಯಸನಕ್ಕೆ ಕಣ್ಣು ಹಾಕ್ತೇವಲ್ಲ, ಇದು ನಮ್ಮ ಜೀವನಕ್ಕೆ ಮುಳುವಾಗ್ತದೆ ಎಂಬಕ್ಕೆ ಈ ಕಥೆ ಎಚ್ಚರಿಕೆ ಅಂತ. ಇನ್ನೊಬ್ಬರ ವಸ್ತುವಿನ ಮೇಲೆ ನಮ್ಮ ವ್ಯಸನಕ್ಕಾಗಿ ನಾವು ಯಾವತ್ತೂ ಕಣ್ಣು ಹಾಕಬಾರ್ದು. ಇವತ್ತು ಅಂಥವುಗಳು ಬಹಳ ಆಗ್ತಾ ಇದ್ದಾವೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಎಷ್ಟು ಕಡೆ ಇದೇ ಕಥೆಗಳನ್ನು ನೀವು ಕೇಳ್ತಿದ್ದೀರಿ. ಇವರೇನು ಮನುಷ್ಯರು ಪಶುಗಳು ಅಂತ ಸಂಶಯ ಬರಲಿಕ್ಕೆ ಶುರುವಾಗ್ತದೆ ಅಲ್ವೇ? ಯಾರ್ದೋ ಪತ್ನಿ, ಯಾರ್ದೋ ಪತಿ ಮಕ್ಕಳನ್ನು ತಾಯಂದ್ರು ಕೊಲ್ಲೋ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಇದೆಂಥ ಸಮಾಜ ವಿಚಿತ್ರ. ತಮ್ಮ ಸ್ವಾರ್ಥಕ್ಕೆ, ತಮ್ಮದೇನೋ ಆಸೆ ತೀರಿಸ್ಕೊಳ್ಳಿಕ್ಕೆ ಹುಟ್ಟಿದ ಚಿಕ್ಕ ಮಕ್ಕಳು ಅವುಗಳನ್ನು ಕತ್ತಿಸಿ ಕೊಲ್ತಾರೆ ಅಂತಂದರೆ ಇದೇನು ಸ್ವಾರ್ಥ ಸಮಾಜ? ಯೋಚನೆ ಮಾಡಿ. ಬಹಳ ವಿಚಿತ್ರ ಆಗಿದೆ. ಪಾಂಡುರಾಜನ ಕಥೆ ಅಂದೇ ನಮಗೊಂದು ಎಚ್ಚರಿಕೆ ಕೊಡ್ತದೆ. ಕುಂತಿಯ ಕಥೆ, ಪಾಂಡುವಿನ ಕಥೆ. ಅದಕ್ಕೆ ಮಹಾಭಾರತದಲ್ಲಿ ಬರುವ ಪಾಂಡು ಕುಂತಿ ಅನ್ನೋ ಕ್ಯಾರೆಕ್ಟರ್ಗಳನ್ನು ನಾವು ಹೆಚ್ಚು ನೋಡೋದಲ್ಲ. ಆ ಕ್ಯಾರೆಕ್ಟರ್ ಹಿಂದೆ ಒಂದೇನೋ ಮೆಸೇಜ್ ಇದೆ, ಅದನ್ನು ನಾವು ಇಲ್ಲಿ ತಗೊಳ್ಬೇಕು. ಕ್ಯಾರೆಕ್ಟರ್ಗಳನ್ನೇ ನೋಡ್ತಾ ಹೊರಟ್ರೆ
ತರ್ಕ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಿಂಗೆ ಮಾಡಿದರೆ ಹೆಂಗಾಗ್ತಿತ್ತು, ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಶುರು ಮಾಡ್ತಾರೆ. ಆದದ್ದನ್ನು ಆದ ಹಾಗೆ ಹೇಳಿ ಆಗಬೇಕಾದದ್ದು ಏನು ಅಂತ ನಮಗೆ ಬಿಡ್ತಾರಲ್ಲ, ಅದೇ ಮಹಾಭಾರತ. ಅಲ್ಲಿ ಆಗಿದೆ, ಹೀಗೆ ಆಗೋಗಿದೆ, ಕೈ ಮೀರಿ ಆಗೋಗಿದೆ. ನಿಮ್ಮ ಬದುಕಿನಲ್ಲಿ ಹೇಗಿದಕ್ಕೆ ನೀವು ಎಚ್ಚರ ವಹಿಸ್ತೀರಿ ಅಂತ ನಮಗೆ ಮಹಾಭಾರತ ಪ್ರಶ್ನೆ ಮಾಡ್ತಾ ಇದೆ. ಪ್ರಶ್ನೆ ಮಾಡೋದ್ರ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ. ಇದು ಪಾಂಡುವಿನ ಕಥೆ ಹೇಳಿ ನಮಗೆ ಕೊಟ್ಟ ಎಚ್ಚರಿಕೆ. ಮನುಷ್ಯನ ವ್ಯಸನಗಳು ದುರಂತಕ್ಕೀಡು ಮಾಡ್ತಾವೆ ಅನ್ನಲಿಕ್ಕೆ ಪಾಂಡು ಬೇಟೆ ಆಡಬೇಕು ಅನ್ನೋ ವ್ಯಸನಕ್ಕೆ ತನ್ನ ತಲೆ ಮೇಲೆ ತಾನು ಕಲ್ಲು ಎಳ್ಕೊಳ್ಳೋ ಹಾಗಾಗ್ಬಿಡ್ತು. ಬೇಜಾರಾಯಿತು ಜೀವನ, ಬಿಟ್ಟು ಬಂದುಬಿಟ್ಟ ಹಸ್ತಿನಾವತಿ. ಬೇಡ ನನಗೆ ಅಂತ ಧೃತರಾಷ್ಟ್ರನಿಗೆ ಒಪ್ಪಿಸ್ಬಿಟ್ಟ ಅಣ್ಣನಿಗೆ. ಹೋಗಲಿ ಬಿಡು ಅಂತಂದ ಧೃತರಾಷ್ಟ್ರ. ಹೋಗ್ಬೇಕಂತಿದ್ದಾನೆ, ಹೋಗಲಿ ಬಿಡು ಅಂತ ಬಿಟ್ಬಿಟ್ಟು ಕಾಡಿಗೆ ಬಂದ. ಕುಂತಿಯ ಪಾಡಿ ಏನಾಗಬೇಡ ಹೇಳಿ. ಆ ಕಡೆ ಅಪ್ಪನ ಮನೆಯಲ್ಲಿ ಸುಖ ಇಲ್ಲ, ಕುಂತಿ ಭೋಜನ ಮನೆಗೆ ಕೊಟ್ಟರು ಅಲ್ಲಿ ಸುಖ ಇಲ್ಲ. ದುರ್ವಾಸರು ಮಂತ್ರ ಕೊಟ್ಟ ಕುತೂಹಲದಿಂದ ಏನೋ ಮಾಡ್ಕೊಂಡ್ಬಿಟ್ರು. ಈ ಕಡೆ ಪಾಂಡು ಗಂಡನ ಮನೆಗೆ ಬಂದಿದ್ದಾಳೆ. ತವ್ರ ಮನೆಯಲ್ಲಿ ಬೇಡಪ್ಪ ಸುಖ ಅಂತ ಹೇಳಿ, ಇಲ್ದಿದ್ರು ಇಲ್ಲ, ಇನ್ನು ಗಂಡನ ಮನೆಯಲ್ಲಿ ಆದರೂ ಸುಖ ಇರ್ಬೋದೇನೋ ಅಂತ ದೊಡ್ಡ ಹಸ್ತಿನಾವತಿ ಸಾಮ್ರಾಜ್ಯ, ಅಲ್ಲಿ ಆರಾಮ್ ಇರ್ಬೋದೇನೋ ಅಂತ ಬಂದರೆ ಅಲ್ಲೂ ಇಲ್ಲ. ಯಾವ ಹೆಣ್ಣಿಗೆ ಇಂಥ ದುಃಖ ಅನುಭವಿಸಿದ್ದಿದೆ ಹೇಳಿ ನೋಡು. ಒಂದಾ ತವ್ರ ಮನೆಯಲ್ಲಿ ಸುಖ ಇರ್ತದೆ, ಗಂಡನ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ. ಒಂದಾ ಗಂಡನ ಮನೆಯಲ್ಲಾದರೂ ಸ್ವಲ್ಪ ನೆಮ್ಮದಿ ಇರ್ತದೆ, ತವ್ರ ಮನೆಯವರು ಸ್ವಲ್ಪ ಹೆಚ್ಚು ಕಡಿಮೆ, ಹಿಂಗೆ ಇರ್ತದೆ. ಕುಂತಿಗೆ ಹಾಗಲ್ಲ. ಗಂಡನ ಮನೆಯಲ್ಲೂ ಇಲ್ಲ, ತನ್ನ ತವ್ರ ಮನೆಯಲ್ಲೂ ನೆಮ್ಮದಿ ಇಲ್ಲ. ಎಲ್ಲಿ ಬಂದರೂ ಪಾಪ ಕಷ್ಟನೇ ಕಷ್ಟ, ಕಷ್ಟನೇ ಕಷ್ಟ. ಇದು ಕುಂತಿಯ ಕ್ಯಾರೆಕ್ಟರ್ ನಾವು ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಕುಂತಿ ಯಾವಾಗಲೂ ಕಷ್ಟಪಡ್ತಿದ್ದಾಳೆ ಪಾಪ. ಸರಿ, ಕಾಡಿಗೆ ಬಂದಾಗ 6 ತಿಂಗಳು ಬದ್ರಿ ಹಿಮದಿಂದ ಹಿಮಪಾತ ಆಗಿಬಿಡ್ತದೆ. ಇವತ್ತು ಕಾಡಿನಲ್ಲಿ ಹಿಮಪಾತ ಜಾಸ್ತಿ, ಬದ್ರಿ ಹಿಮಾಲಯ ಪರ್ವತದಲ್ಲಿ. ಹಾಗಾಗಿ 6 ತಿಂಗಳು ಮೇಲಿರಬೇಕು. ಹಿಮಪಾತ ಆಗ್ತದೆ ಅಂದ ಕೂಡಲೇ ಕೆಳಗೆ ಬರಬೇಕು. ಮತ್ತೆ 6 ತಿಂಗಳು ಮೇಲೆ, 6 ತಿಂಗಳು ಕೆಳಗೆ. ಒಂದೇ ಕಡೆಯಲ್ಲಿ ಮನೆಯೇ ಇಲ್ಲ. ಪಾಂಡುರಾಜನ ನೆಲೆ ಇಲ್ಲ, ಸ್ಥಿರ ನೆಲೆ ಇಲ್ಲ. ಆಯಿತು ಒಂದು ಕುಂತಿ, ನಮ್ಮ ಯಜಮಾನ ಹೇಗಿರ್ತಾನೆ ಆಗ ನಾನು ಇರಬೇಕಷ್ಟೆ, ಬೇರೆ ಉಪಾಯನೇ ಇಲ್ಲ. ಅಲ್ಲೇ ಇದ್ದಾರೆ. ಒಂದು ದಿವಸ ಹಿಮಾಲಯದ ಕಡೆಯಲ್ಲೆಲ್ಲ ಋಷಿಗಳು ಜಾಸ್ತಿ, ಋಷಿ ಮುನಿಗಳು ಜಾಸ್ತಿ. ಅವರು ಸ್ವರ್ಗದ ಕಡೆಗೆ ಹೋಗ್ತಾ ಇದ್ರಂತೆ. ಪಾಂಡು ದೂರದಿಂದ ಋಷಿಗಳನ್ನು ನೋಡ್ದ. ಇವನಿಗೂ ಆಸೆ ಆಯಿತು, ಇವ್ರ ಜೊತೆಗೆ ಸ್ವರ್ಗಕ್ಕೆ ಹೋಗ್ಬಿಟ್ರೆ ಆಯ್ತದಲ್ಲ ಕಡೆಗೆ ಅಂತ ಓಡೋಡ್ಕೊಂಡು ಅವರನ್ನು ಹಿಂಬಾಲಿಸಿದ. ಪಾಂಡು ಹಿಂಬಾಲಿಸಿ ಆ ಋಷಿಗಳನ್ನು ಮಾತಾಡಿಸಿದ, ನಮಸ್ಕಾರ ಮಾಡಿ, ಹೆಂಗಿದ್ರು ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಿ, ನಮ್ಮನ್ನು ಇಷ್ಟು ಕರ್ಕೊಂಡು ಹೋಗ್ಬಿಡ್ರಿ ಅಂತ. ನಾನು, ನನ್ನ ಹೆಂಡತಿ ಕುಂತಿ, ನನ್ನ ಹೆಂಡತಿ ಇನ್ನೊಬ್ಬಳಿದ್ದಾಳೆ ಮಾದ್ರಿ, ನಾವು 3 ಜನ ನಿಮಗೇನು ಹೆಚ್ಚು, ಇಷ್ಟೇ ಜನ ಸ್ವರ್ಗಕ್ಕೆ ಹೊರಟಿರಂತೆ, ನಾವು 3 ಜನ ಏನು ಜಾಸ್ತಿ, ನಾವು ಬಂದ್ಬಿಡ್ತೇವೆ ಅಂತಂದ್ಬಿಟ್ಟು. ಅದಕ್ಕೆ ಋಷಿಗಳೆಲ್ಲ ತಪಸ್ವಿಗಳು, ಅವರಿಗೆ ಶಕ್ತಿ ಇದೆ, ಇವರನ್ನು ಕರ್ಕೊಂಡು ಹೋಗುವ ಶಕ್ತಿ ಇದೆ ಅವರಿಗೆ. ಆದರೆ ಮಹಾಭಾರತದಲ್ಲಿ ಕೆಲವು ವ್ಯವಸ್ಥೆ ಹೇಳ್ತದೆ. ಸ್ವರ್ಗಲೋಕದಲ್ಲಿ ವಿಶೇಷ ಕಾರಣ ಇದ್ದರೆ ಮಾತ್ರ ಈ ಮನುಷ್ಯ ದೇಹದಿಂದ ಎಂಟ್ರಿ ಕೊಡ್ತಾರೆ, ಪ್ರವೇಶ ಕೊಡ್ತಾರೆ. ಅಲ್ಲೂ ಕೆಲವು ಕಾಯ್ದೆ ನಿಯಮಗಳನ್ನು ಇಟ್ಕೊಂಡಿದ್ದಾರೆ. ಏನು ನಿಯಮ ಇಲ್ಲದೆ ಇದ್ದ ಲೋಕ ಸ್ವರ್ಗ ಅಂದ್ಕೊಳ್ಬೇಡ್ರಿ. ಮತ್ತೆ ಇವಾಗೆಲ್ಲ ಪಿಕ್ಚರಲ್ಲೆಲ್ಲ ಹಾಗೆ ತೋರಿಸ್ತಿರ್ತಾರೆ. ಸ್ವರ್ಗ ಅಂದ ಕೂಡಲೇ ರಂಬೆ, ಊರ್ವಶಿ, ಅವ್ರು ಯಾವಾಗಲೂ ಹೀಗೆ ಕುಣಿತಾ ಇರಬೇಕು. ಇಂದ್ರ ಅದನ್ನು ನೋಡಿ ಅವ್ರ ಜೊತೆಯಲ್ಲಿ ಚಕ್ರಂದ ಆಡ್ತಾ ಇರಬೇಕು. ಇದನ್ನೇ ಸ್ವರ್ಗ ಅಂತ ಟಿ ವಿಯಲ್ಲಿ ತೋರಿಸ್ತಾರೆ. ಇಂಥವೆಲ್ಲ ಮಾಡಬಾರ್ದು. ದೇವತೆಗಳ ಬಗ್ಗೆ, ದೇವಲೋಕದ ಬಗ್ಗೆ ಬರೀ ಹೆಂಗೆಳೆಯರು, ಅಲ್ಲಿ ಕುಣಿತ, ನರ್ತನ, ಇಂಥವೇ ಸ್ವರ್ಗ ಅಂತ ಇವತ್ತು ಚಿತ್ರಣ ಕೊಟ್ಟಿದ್ದಾರೆ. ತಪ್ಪವೆಲ್ಲ ತಪ್ಪು. ಮಹಾಭಾರತ ನೋಡಿದರೆ ಗೊತ್ತಾಗ್ತದೆ ಸ್ವರ್ಗ ಅಂದರೆ ಎಷ್ಟು ಧರ್ಮನಿಷ್ಠೆ, ಎಷ್ಟು ನಿಯತ್ತಿದೆ, ಏನೆಲ್ಲ ನಿಯಮಗಳಿವೆ ಅಲ್ಲಿ. ಅವೆಲ್ಲ ಮಹಾಭಾರತದಲ್ಲೇ ಬರೋ ವಿಷಯಗಳು. ಅದಕ್ಕೆ ನಾವು ಟಿ ವಿಯಲ್ಲಿ ನೋಡಿ ಸ್ವರ್ಗವನ್ನು, ಇಂದ್ರದೇವರನ್ನು,
ಟಿ ವಿ ನೋಡಿ ಮಹಾಭಾರತವನ್ನು, ಕುಂತಿಯನ್ನು, ಪಾಂಡುರಾಜನನ್ನು, ಭೀಮನನ್ನು ತಿಳ್ಕೊಳ್ಬಾರ್ದು. ಪೂರ್ಣ ಸತ್ಯ ಹೇಳಲಿಕ್ಕೆ ಬರಲ್ಲ ಅವರಿಗೆ. ಮಹಾಭಾರತದ ಟೆಕ್ಸ್ಟ್ ನೋಡೇ ಮಹಾಭಾರತ ಏನು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಮಹಾಭಾರತ ಹೇಳ್ತದೆ, ಎಲ್ಲ ಶಕ್ತಿ ಇದ್ದರೂ ಋಷಿಗಳು ಅವನನ್ನು ತಡೆದ್ರಂತೆ. ನೀನು ಸ್ವರ್ಗಕ್ಕೆ ಬರೋ ಹಾಗಿಲ್ಲ ಪಾಂಡು. ಯಾಕೆ ಅಂತ, ಅರೆ ನೀವು ಹೋಗ್ತಿದ್ದೀರಿ, ನಾನು ಯಾಕೆ ಬೇಡ? ನಾನು ಪ್ರಾಮಾಣಿಕವಾಗಿ ಜೀವನ ನಡೆಸಿದ್ದೇನೆ, ದೇವರಲ್ಲಿ ಭಕ್ತಿ ಮಾಡಿದ್ದೇನೆ, ಸುಳ್ಳು ಹೇಳಿಲ್ಲ, ಯಾರ ತಲೆ ಒಡೆದಿಲ್ಲ, ಮೋಸ ಮಾಡಿಲ್ಲ, ಯಜ್ಞ ಮಾಡಿದ್ದೀನಿ, ಯಾಗ ಮಾಡಿದ್ದೀನಿ, ಪ್ರಜೆಗಳನ್ನು ರಕ್ಷಣೆ ಮಾಡಿದ್ದೀನಿ, ದಾನ ಕೊಟ್ಟಿದ್ದೀನಿ. ನೋಡಿ, ಪಾಂಡುರಾಜ ಏನೆಲ್ಲ ಮಾಡಿದ್ದು ನಿಯತ್ತಿನಿಂದ ಮಾಡಿದ್ದ. ಏನಂಥ ಅಪರಾಧ ಇದೆ ನನ್ನನ್ನು ಬಿಟ್ಟು ಹೋಗಲಿಕ್ಕೆ ಹೇಳಿಬಿಡಿ, ಬೇಕಂದ್ರೆ ಅದನ್ನು ಕಳ್ಕೊಂಡು ಬರ್ತೀನಿ ಅಂತ ಮತ್ತೆ. ಇದು ನೋಡಿ, ಒಬ್ಬ ವ್ಯಕ್ತಿ ದೇವಲೋಕಕ್ಕೆ ಹೋಗಬೇಕಾದ್ರೆ ಎಷ್ಟು ಪ್ರಾಮಾಣಿಕತೆ ಇರಬೇಕು ಅನ್ನೋ ವಿಷಯಗಳೆಲ್ಲ ಮಹಾಭಾರತದಲ್ಲಿ ಬರ್ತದೆ. ನಾವಿವತ್ತು ಪ್ರಾಮಾಣಿಕತೆಯನ್ನೇ ಎಲ್ಲೋ ಇಟ್ಬಿಟ್ಟಿದ್ದೀವಿ. ಬಯಕೆ ಮಾತ್ರ ಸ್ವರ್ಗದ್ದು ಭಾಳ ಇದೆ ನಮಗೆ. ನಾನು ಸ್ವರ್ಗಕ್ಕೆ ಹೋಗಬೇಕು, ನಾನು ದೇವಲೋಕಕ್ಕೆ ಹೋಗಬೇಕು ಅಂತ. ಆದರೆ ಪ್ರಾಮಾಣಿಕತೆ, ಧರ್ಮ, ನ್ಯಾಯ ಅದನ್ನು ಮಾತ್ರ ತರಬೇಡಿ ಅಂತ ಅದನ್ನು ಲಾಕ್ ಮಾಡಿ ಇಟ್ಬಿಟ್ರೆ ಅದೆಲ್ಲ ದೂರ. ಇದು ಯಾವ ಸೀರೆ ನ್ಯಾಯ? ಧರ್ಮ ಬೇಡ, ದೇವರಲ್ಲಿ ಶ್ರದ್ಧೆ ಬೇಡ, ದೇವತೆಗಳಲ್ಲಿ ಭಕ್ತಿ ಬೇಡ, ನ್ಯಾಯ ಬೇಡ, ಸ್ವರ್ಗ ಮಾತ್ರ ಬೇಕಂತ. ಇದು ಯಾವ ನ್ಯಾಯ ಹೇಳಿ? ಸ್ವರ್ಗ ಬೇಕು, ದೇವಲೋಕ ಬೇಕು ಅಂದರೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕಲ್ಲ ನಮ್ಮ ಬದುಕಿನಲ್ಲಿ. ಅವನಿಗೆ ಆ ನಿಷ್ಠೆ ಇತ್ತು ಪಾಂಡುವಿಗೆ, ತಾನೇನು ಅಂತ ತನ್ನ ಬಗ್ಗೆ ಗೊತ್ತಿತ್ತು. ಅದಕ್ಕೆ ಹೇಳ್ದೆ, ನನ್ನಿಂದ ಏನಂಥ ತಪ್ಪಾಗಿದೆ ಅಂತ ಸ್ವರ್ಗಕ್ಕೆ ಬಿಟ್ಟು ಹೋಗ್ತೀರಿ ನನ್ನ, ನಾನು ಬರ್ತೀನಿ. ಹಠ ಹಿಡಿದ. ಋಷಿಗಳಿಗೆ ಗೊತ್ತಿತ್ತು ಪಾಂಡುವಿನಿಂದ ಸಮಾಜದಲ್ಲಿ ಮುಂದೆ ಏನಾಗಬೇಕಾಗಿದೆ ಅಂತ. ಅದಕ್ಕೆ ಪಾಂಡುವಿಗೆ ಹೇಳ್ತಾರೆ, ನೋಡು ಪಾಂಡು, ಸ್ವರ್ಗಕ್ಕೆ ನಾವು ನಿನ್ನ ಕರ್ಕೊಂಡು ಹೋಗಬಾರ್ದು ಅಂತೇನಲ್ಲ, ಆದರೆ ಒಬ್ಬ ವ್ಯಕ್ತಿ ಭೂಮಿಗೆ ಬಂದಾಗ ಅವನಿಂದ ಇಂಥ ಕಾರ್ಯ ಭೂಮಿಯಲ್ಲಿ ಆಗಲೇಬೇಕು ಅಂತ ಕೆಲವು ಇರ್ತಾರೆ. ಅದು ಆಗದ ಹೊರತು ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಧರ್ಮ ಅಲ್ಲ ಅಂದ್ರು. ನೋಡಿ, ಮಹಾಭಾರತ ಎಷ್ಟು ವಿಶಾಲ ದೃಷ್ಟಿಯಲ್ಲಿ ಹೇಳ್ತದೆ. ಇದು ಬರೀ ಪಾಂಡುವಿಗೆ ಹೇಳಿದ ಮಾತಲ್ಲ, ನಮಗೆಲ್ಲರಿಗೂ ಹೇಳ್ತಾ ಇರುವ ಮಾತು. ನಾವು ಭೂಮಿಗೆ ಬರುವ ಮುನ್ನವೇ ಭೂಮಿಯಲ್ಲಿ ಇಷ್ಟು ಕೆಲಸ ನಮ್ಮಿಂದ ಆಗಬೇಕು ಅಂತ ಮೊದಲೇ ಇರ್ತದಂತೆ ನಿಗದಿತವಾಗಿ. ನಾವದನ್ನು ಮಾಡದೇನೆ ಅರ್ಧ ಮಾಡಿ, ಕಾಲು ಭಾಗ ಮಾಡಿ, ಸಾಕಪ್ಪ ಸಾಕು ಹೋಗ್ಬಿಡೋಣ ಇಲ್ಲ ಅಂತಾರೆ ದೇವತೆಗಳು, ಬರಬೇಡ ಅಂತಾರೆ. ನೀನದನ್ನು ಮಾಡಿಯೇ ಬರಬೇಕು. ಹಾಗಾಗಿ ಪಾಂಡು, ನಿನ್ನಿಂದಲೂ ಭೂಮಿಗೆ ಇಂಥದ್ದು ಅಂತ ಒಂದು ಕೆಲಸ ನಿಗದಿತವಾಗಿದೆ, ನೀನು ಅದನ್ನು ಮಾಡಿದ ಹೊರತು ಸ್ವರ್ಗಕ್ಕೆ ಬರಲಿಕ್ಕೆ ನಾವು ನಿನ್ನನ್ನು ಅವಕಾಶ ಕೊಡಲ್ಲ, ಕರೆದುಕೊಂಡು ಹೋಗಲ್ಲ ಅಂತಂದ್ರೆ. ಎಷ್ಟು ನ್ಯಾಯಯುತವಾದ ದಾರಿ, ಎಷ್ಟು ನ್ಯಾಯಯುತವಾದ ಮಾತು ನೋಡ್ರಿ. ಮಹಾಭಾರತ ಹೇಳ್ತದೆ, ಯದರ್ಥಮೇವ ಜಾಯತೆ ಪುಮಾನ್, ಯದರ್ಥಮೇವ ಜಾಯತೆ. ಇಲ್ಲಿ ಬಂದಂಥ ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ನಾವು ಹುಟ್ಟೋ ಮುನ್ನವೇ ಇಂಥದ್ದು ನಮ್ಮಿಂದ ನಡಿಬೇಕು ಅಂತ ಮೊದಲೇ ಬರೆದು ಬಿಟ್ಟಿರ್ತಾನೆ. ಅದನ್ನು ನಾವು ಮಾಡಿದ ಮೇಲೆ ಮರುಕ್ಷಣದಲ್ಲೇ ನಮಗಿಲ್ಲಿ ಅವಕಾಶ ಸಿಗಲ್ಲ, ಮತ್ತೆ ನಡಿ ಜಾಗ ಖಾಲಿ ಮಾಡು ಅಂತಾರೆ. ನಮ್ಮ ಸ್ಟೇಷನ್ ಬಂದ ಕೂಡಲೇ ಟ್ರೈನಿಂದ ಇಳಿಬೇಕಷ್ಟೇ, ಇಳಿದಿದ್ದರೆ ಕುತ್ತಿಗೆಯಿಂದ ತಳ್ತಾರೆ ಅಷ್ಟೇ. ಆಮೇಲೆ ಟ್ರೈನಲ್ಲಿ ಹೋಗುವಾಗ ನಾವು ಎಲ್ಲಿವರೆಗೂ ರಿಸರ್ವೇಷನ್ ಮಾಡಿಸಿರ್ತೇವೋ ಅಷ್ಟೇ, ಮುಂದೆ ನಮಗೆ ಅವಕಾಶ ಇರಲ್ಲ. ಮುಂದೆ ಹೋಗ್ತೇವೆ ಅಂದರೆ ದಂಡ ಹಾಕ್ತಾನೆ, TC ಬಂದು. ಹಾಗೆ ಭೂಮಿಯಲ್ಲಿ ಬರೋದು ಅಂದರೆ ಮೊದಲೇ ನಾವು ಟಿಕೆಟ್ ತಗೊಂಡು ಬರೋದು ಅಂತ ಅರ್ಥ. ಇಂತಿಷ್ಟು ಕೆಲಸ ಮಾಡಬೇಕಿಲ್ಲಿ, ಆ ಇಂತಿಷ್ಟು ಅನ್ನುವಾಗ ನಾವು ನೀವು ಅದನ್ನು ಲೆಕ್ಕ ಹಾಕ್ಕೊಳ್ಬೇಕು. ಇಂಥವ್ರ ಜೊತೆಯಲ್ಲಿ ಮದುವೆ, ಇಂತಿಷ್ಟು ಮಕ್ಕಳು, ಇಂಥ ಒಂದು ಮನೆ, ಇಲ್ಲೆಲ್ಲೋ ಕೆಲಸ, ಅಲ್ಲೆಲ್ಲೋ ಸಂಬಳ, ಇಲ್ಲೆಲ್ಲೋ ಊಟ, ಇಲ್ಲೆಲ್ಲೋ ಓಡಾಟ, ಇವೆಲ್ಲ ಸೇರ್ಕೊಳ್ತದ್ರೊಳಗೆ. ಇದು ಯಾರ್ಯಾರ್ದು? ಇದೇ ಊರು, ಇದೇ ಕೇರಿ,
ಇದೇ ದೇವಸ್ಥಾನ, ಹೀಗೆಲ್ಲ ವ್ಯವಸ್ಥೆ ಇದೆ. ಅದು ಎಲ್ಲ ಸ್ಕ್ರಿಪ್ಟ್, ಅದು ಮೊದಲೇ ಡಿಸೈಡ್ ಆಗಿಬಿಟ್ಟಿದೆ. ಅವೆಲ್ಲ ಯಾವುದು ಆಕ್ಸಿಡೆಂಟ್, ಆಕಸ್ಮಿಕ ಅಲ್ಲ. ಇವು ಯಾವುದು ಮಹಾಭಾರತ ಹೇಳ್ಕೊಡ್ಲಿಕ್ಕೆ ಬಂದದ್ದು ಈ ಮೆಸೇಜನ್ನು ಮೊದಲು ನಮಗೆ. ನಾವು ಭೂಮಿಗೆ ಬಂದಿದ್ದೇವೆ ಅಂದರೆ ಇದು ಆಕಸ್ಮಿಕ ಅಂತ ಅಪ್ಪಿತಪ್ಪಿ ಯಾರೂ ಭಾವಿಸಬೇಡಿ. ಇದು ನಿಗದಿತ. ವ್ಯತ್ಯಾಸ ಇಷ್ಟೇನೆ, ಇಲ್ಲಿ ನಾವು ಬರುವಾಗ ನಿಗದಿತವಾಗಿ ಬಂದಿರೋದು ನಿಜ, ಆದರೆ ನಾವು ಅಪ್ಲಿಕೇಶನ್ ಹಾಕಿ ಬಂದಿಲ್ಲ ಅಷ್ಟೇ. ನಾನು ಇವ್ರ ಮನೆಯಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕಲಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಯಾಕೆ ಬಂದಿದ್ದೇವೆ, ಯಾರ ಮನೆಯಲ್ಲಿ ಬಂದಿದ್ದೇವೆ, ನಮಗೂ ಅವ್ರಿಗೂ ಏನೋ ಹಿಂದೇನು ಋಣ ಇತ್ತು, ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಡೇಟಾ ಅಂತಾರಲ್ಲ, ಡೇಟಾ ಎಲ್ಲ ಕಲೆಕ್ಟ್ ಮಾಡಿಟ್ಟಿರ್ತಾರೆ. ಹಿಂದೆ ಬ್ಯಾಂಕಿನಲ್ಲಿ ಡೇಟಾ ಕಲೆಕ್ಟ್ ಮಾಡೋದು ಅಂತ ಇರ್ತದಲ್ಲ, ಹಾಗಿದ್ದ ಆ ಕೆಲಸ ಪೂರ್ಣ ಮುಗಿಬೇಕು. ಇದನ್ನು ಋಷಿಗಳು ಹೇಳ್ತಾರೆ ಪಾಂಡುವಿಗೆ, ನೋಡು ಪಾಂಡು, ನೀನು ಭೂಮಿಗೆ ಬರಲಿಕ್ಕೆ ಅಂತ ಒಂದು ಪ್ರಮುಖವಾದ ಕೆಲಸ ಇದೆ. ಆ ಕೆಲಸ ಮಾಡಿದ ಹೊರತು ನಿನ್ನನ್ನು ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಬಾಗಿಲು ತೆಗೆಯಲ್ಲ, ನಿನಗೆ ಬಾಗಿಲು ತೆಗೆಯಲ್ಲ. ನೀನು ಅದನ್ನು ಮುಗಿಸ್ಕೊಂಡು ಬಾ, ಆಮೇಲೆ ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ನಿಂತ ಪಾಂಡುವನನ್ನು ಋಷಿಗಳು ತಡೆದರು ಅಂತ ಮಹಾಭಾರತ ಹೇಳ್ತಾರೆ. ಮನೆಗೆ ಮುಖ ಕೆಳಗೆ ಹಾಕ್ಕೊಂಡು ಬಂದ, ಕುಂತಿ ಹತ್ರ ಬಂದ. ಋಷಿಗಳು ಸ್ವರ್ಗಕ್ಕೆ ಹೊರಟಿದ್ರು, ನನ್ನೂ ಬಂದು ಕರ್ಕೊಂಡು ಹೋಗ್ರಿ ಅಂದೆ, ಕರ್ಕೊಂಡು ಹೋಗಲಿಲ್ಲ. ಏನು ಮಾಡಿದ್ರು ಅವ್ರು ಕರ್ಕೊಂಡು ಹೋಗಲಿಲ್ಲ. ಹಠ ಮಾಡಿದ್ರು ಕರ್ಕೊಂಡು ಹೋಗಲಿಲ್ಲ ಅಂತ. ಕುಂತಿ ಕೇಳ್ತಾಳೆ, ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗದೆ ಇರೋದಕ್ಕೆ ಏನು ಕಾರಣ ಹೇಳಿದರು? ಏನಿಲ್ಲ, ನಾನು ಭೂಮಿಗೆ ಬಂದದ್ದು ಮಕ್ಕಳನ್ನು ಪಡಿಬೇಕಂತೆ, ಮಕ್ಕಳನ್ನು ಪಡೆದ ಹೊರತು ನನ್ನನ್ನು ಅವರು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲಂತೆ. ನಾನು ಭೂಮಿಗೆ ಬಂದ ಕೆಲಸ ಪೂರ್ಣ ಆಗಿಲ್ಲ, ಅದಕ್ಕೆ ಬೇಡ ಅಂತ ನನ್ನ ಹಣೆ ಪಟ್ಟಿ ಕಟ್ಟಿ ಇಲ್ಲೇ ಬಿಟ್ಟು ಹೋಗಿಬಿಟ್ರು ನೋಡು ಕುಂತಿ ಅಂತ. ಕುಂತಿ ಹೇಳ್ತಾಳೆ, ಸರಿ, ಹಾಗಾದರೆ ಮಕ್ಕಳನ್ನು ಪಡಿಬೇಕು ಅಂತ ಇಷ್ಟು ನಿಮ್ಮ ಬುದ್ಧಿಯಲ್ಲಿ ಬಂದಿದೆ, ಇಲ್ದಿದ್ರೆ ಸ್ವರ್ಗದ ಬಾಗಿಲು ತೆಗಿಯಲ್ಲ ಅಂತ ಬೇರೆ ನಿಗದಿಪಡಿಸಿದಾರವರು. ನೀವು ನೋಡಿದರೆ ಮಕ್ಕಳನ್ನು ಪಡೀಲಿಕ್ಕೆ ಹಿಂದೇಟಾಗ್ತಿದ್ದೀರಿ, ಯಾಕೆ? ಹೇಳಿಬಿಟ್ಟ, ಕಿಂದಮ್ರ ಶಾಪ ಇದೆ, ಏನು ಮಾಡಲಿ ಅಂತಂದ. ಬಂದಿದೆ ನಾ ಇಂಥ ದುರಂತಗಳು ನಿಮ್ಮ ಬದುಕಿನಲ್ಲಿ. ಯೋಚಿಸ್ರಿ, ಮಹಾಭಾರತ ಅಂದರೆ ಸಾಮಾನ್ಯ ಗ್ರಂಥ ಅಲ್ಲ. ಎಷ್ಟೋ ಇವತ್ತು ಸ್ತ್ರೀ ಪುರುಷರು ವಿವಾಹಿತರಾಗಿದ್ದಾರೆ, ಅವರಿಬ್ಬರ ಮಧ್ಯದಲ್ಲೂ ಮಕ್ಕಳಾಗ್ತಿಲ್ಲ. ಅದರಿಂದ ಇನ್ನೇನೇನೋ ಸಮಸ್ಯೆಗಳು ಲೋಕದಲ್ಲಿ ಕ್ರಿಯೇಟ್ ಆಗ್ತಾ ಇದ್ದಾರೆ. ಮಹಾಭಾರತ ಕಾಲದಲ್ಲಿಯೂ ಈಗೊಂದು ಸಮಸ್ಯೆ ಇತ್ತು ಅನ್ನೋದನ್ನು ನಿಮಗೆ ಎತ್ತಿ ತೋರಿಸ್ತಾ ಇದೆ. ಪಾಂಡು ಹೆಂಡತಿಯನ್ನು ಸ್ಪರ್ಶಿಸೋದಿಲ್ಲ. ಕುಂತಿ, ಆಯ್ತು ಹಾಗಾದರೆ ಶಾಪ ಬಂದಿದೆ ಅಂತಂತ ಇದ್ದೀರಿ, ಮಕ್ಕಳನ್ನು ಹ್ಯಾಕ್ ಪಡಿತೀರಿ ಅಂತ ಕೇಳ್ತಾಳೆ. ಅದೇ ನನಗೂ ತೋಚ್ತಾ ಇಲ್ಲ ಅಂದು ಪಾಂಡು, ನನಗೆ ತೋಚ್ತಾ ಇಲ್ಲ ಹೇಗೆ ಮಾಡೋದು. ಆಗ ಕುಂತಿಗೆ ತನ್ನ ಸಣ್ಣ ವಯಸ್ಸಿನಲ್ಲಿ ದುರ್ವಾಸರು ಕೊಟ್ಟಂಥ ಮಂತ್ರ ನೆನಪಿಗೆ ಬಂದು ಪಾಂಡುವಿಗೆ ಹೇಳ್ತಾಳೆ, ನೀವು ಮುಟ್ಟದೇ ಹೋದರೂ ದೇವತೆಗಳಿಂದ ಮಕ್ಕಳನ್ನು ಪಡೆಯೋ ಮಂತ್ರ ನನ್ನ ಹತ್ರ ಇದೆ ಅಂತ ಹೇಳಿಬಿಟ್ಲ. ಆವಾಗ ಪಾಂಡು ಅವಳಿಗೆ ಒತ್ತಾಯ ಮಾಡಿದ, ಹಾಗಾದರೆ ನೀನೇ ಏನಾದರೂ ಉಪಾಯ ಮಾಡು, ನಿನಗೆ ನಾನು ಅನುಮತಿ ಕೊಡ್ತೇನೆ. ಒಳ್ಳೆಯ ಧರ್ಮದ ಮಗ ಬೇಕು ನನಗೆ. ನನ್ನ ಮಗ ಎಷ್ಟು ಧಾರ್ಮಿಕ ಅಂದರೆ ಅಷ್ಟು ಧಾರ್ಮಿಕ ಇನ್ಯಾರೂ ಇರಬಾರ್ದು, ಅಷ್ಟು ಧಾರ್ಮಿಕನಾದ ಒಬ್ಬ ಮಗ ಬೇಕು. ಅವನು ಮಾಡುವ ಧರ್ಮ, ಪ್ರಜೆಗಳೆಲ್ಲರೂ ಕೂಡ ಧರ್ಮದಿಂದ ಇರಬೇಕು. ಅವನು ಮಾಡುವ ಧರ್ಮ ಪ್ರಜೆಗಳೆಲ್ಲ ಧಾರ್ಮಿಕರಾಗುವ ಹಾಗೆ ಆಗಬೇಕು, ರಾಜ್ಯ ಧರ್ಮದಿಂದ ನಡಿಬೇಕು. ಅಂಥ ಒಬ್ಬ ಮಗ ಬೇಕು ನನಗೆ, ಧಾರ್ಮಿಕನನ್ನು ಕರಿ ಅಂತ ಕೇಳ್ತಾನಂತೆ ಪಾಂಡುರಾಜ. ಸರಿ, ಮತ್ತೇನು ಮಾಡೋಣ? ಕುಂತಿಗೆ ಬೇರೆ ಉಪಾಯವೇ ಇಲ್ಲ. ಇದು ಒಂದು ಕಷ್ಟ. ಒಂದು ಹೆಣ್ಣಿಗೆ ತಾನು ವಿವಾಹಿತನಾದ ತನ್ನ ಪುರುಷನಿಂದ ಮಗನನ್ನು ಪಡೆಯೋದಕ್ಕೂ ಮಂತ್ರದಿಂದ ದೇವತೆಯನ್ನು ಕರೆದು ಪಡೆಯುವ ನಿಯೋಗ ಪದ್ಧತಿಗೂ ವ್ಯತ್ಯಾಸ ಇದೆ ಅಲ್ವಾ? ಅದನ್ನು ನಿಯೋಗ ಅಂತ ಕರೀತಾರೆ. ಅದೊಂದು ಪದ್ಧತಿ ಇತ್ತು ಹಿಂದೆ, ಕಲಿಯುಗದಲ್ಲಿ ಇಲ್ಲ.
ಆಗಲು ಬಹಳ ಅನಿವಾರ್ಯ ಆದಾಗ, ಇಂಥ ಅನಿವಾರ್ಯತೆ ಬಂದಾಗ ಮಾತ್ರ ಅದನ್ನು ಮಾಡಬೇಕಾಗುತ್ತೆ. ಈ ಪದ್ಧತಿಯನ್ನೇ ಬಹಳ ಜನ ತಿರುಚಿದ್ದಾರೆ. ಮಹಾಭಾರತಕ್ಕೆ ಕಳಂಕ ಬರೋ ಹಾಗಲೂ ಕೆಲವರು ಬರೆದಿದ್ದಾರೆ. ಈ ನಿಯೋಗ ಪದ್ಧತಿಯನ್ನು ಬಹಳ ಜನ ತಪ್ಪಾಗಿ ಅರ್ಥ ಮಾಡಿದ್ದಾರೆ. ಅದರ ಬಗ್ಗೆ ಹೆಚ್ಚು ಚರ್ಚೆ ಈಗ ಬೇಡ. ಆದರೆ ಹಾಗೊಂದು ಪದ್ಧತಿ ಇತ್ತು. ಅದು ಕಾಮದಿಂದ, ಅಶ್ಲೀಲ ಅಸಖ್ಯದಿಂದ ಮಾಡೋದಲ್ಲ ಅಂತೇಳಿ ಹೇಳ್ತಾರೆ. ಇವತ್ತಿನ ಜನ್ರೇಷನ್ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ ನೋಡಿರಬೇಕೀಗ. ಪ್ರಣಾಳ ಶಿಶು ಜನನ ಮುಂತಾದವುಗಳು. ಆಗಲೂ ಹಾಗೊಂದು ನಿಯೋಗ ಅಂತ ಪದ್ಧತಿ ಇತ್ತು. ಅದಕ್ಕೊಂದು ಗೌರವ ಇದೆ. ಇನ್ನೇನೂ ಉಪಾಯ ಇಲ್ಲದೆ ಇದ್ದಾಗ ಮಾತ್ರ ಅದಕ್ಕೆ ಗಂಡನ ಅನುಮತಿಯಿಂದ ಮಾಡಬೇಕಾಗುತ್ತೆ. ಗಂಡನ ಪರ್ಮಿಷನ್ ಬೇಕು. ಪಾಂಡು ಹೇಳ್ದ, ಸ್ವರ್ಗಕ್ಕೆ ಹೋಗಬೇಕಾದ್ರೆ ಋಷಿಗಳು ಬೇರೆ ಉಪಾಯ ಇಲ್ಲ ಅಂದಿದ್ದಾರೆ, ಕುಂತಿ ನೀನೇ ಏನಾದರೂ ಮಾಡು, ಒಬ್ಬ ಧಾರ್ಮಿಕನನ್ನು ಪಡಿ ಅಂತ ಅಂದಿದ್ದಾರೆ. ಇದು ಕುಂತಿಗೆ ಬಂದ ಕುತ್ತಿಗೆ ತನಕ ಬಂದಿದೆ. ಈಗ ಗಂಡನ ಅನುಮತಿಯನ್ನು ಪಾಲನೆ ಮಾಡಬೇಕೋ, ತಾನು ಒಂದು ಹೆಣ್ಣಾಗಿ ಮಗನ ಪಡಿಬೇಕು, ಸಮಾಜಕ್ಕೆ ಕೊಡಬೇಕೋ, ಅಥವಾ ಬೇಡ ಅಂತ ಹೇಳಿ ಇದನ್ನು ನಿರಾಕರಿಸಬೇಕೋ, ಸ್ವರ್ಗಕ್ಕೆ ಹೋಗೋದು ಬೇಡ ಪಾಂಡು ಅಂತ ಅನ್ನಬೇಕು, ಏನು ಮಾಡಬೇಕು? ಧರ್ಮ ಸಂಕಟ, ಏನೂ ಮಾಡಲಿಕ್ಕೆ ಬೇರೆ ಉಪಾಯ ಇಲ್ಲ ಅಂದಾಗ ಕುಂತಿ ಮಂತ್ರ ಹೇಳ್ತಾಳೆ, ಯಮಧರ್ಮನನ್ನು ಕರೀತಾಳೆ. ಯಮಧರ್ಮ ಅಂತ. ಯಮಧರ್ಮ ಅಂದರೆ ಗೊತ್ತಿದೆ, ಅವನ ಹೆಸರೇ ಯಮಧರ್ಮ, ಧರ್ಮ. ಯಾಕಂದರೆ ಪಾಂಡು ಹೇಳಿದ್ದ, ಒಬ್ಬ ಧರ್ಮ ಮೂರ್ತಿ ಬೇಕು ನನಗೆ ಅಂತ. ಯಮಧರ್ಮನ ಮೂಲಕವಾಗಿ ಮಗನ ಪಡೆದು ಅವನು ಯುದ್ಧ ಮಾಡಲಿಕ್ಕೆ ನಿಂತ ಅಂದರೆ ಯಾರೂ ಅವನ ಮುಂದೆ ಇರ್ತಿರಲಿಲ್ಲ, ಅಷ್ಟು ಸ್ಥಿರವಾಗಿ ನಿಲ್ತಾ ಇದ್ದ. ಧಾರ್ಮಿಕನೂ ಹೌದು, ಯುದ್ಧ ಕುಶಲನೂ ಹೌದು, ಬಲಶಾಲಿನೂ ಹೌದು. ಅದಕ್ಕೆ ಅವನಿಗೆ ಹೆಸರು ಎರಡು. ಯುಧಿ ಸ್ಥಿರವಾಗಿ ನಿಲ್ತಿದ್ದದ್ದಕ್ಕೆ ಯುಧಿಷ್ಠಿರ, ಧರ್ಮದಲ್ಲಿ ಅತಿ ಶ್ರದ್ಧೆ ಇದ್ದದ್ರಿಂದ ಅವನಿಗೆ ಧರ್ಮರಾಜ ಅಂತ ಹೆಸರು ಬಂತದ್ದು. ಯಮನೇ ಧರ್ಮರಾಜನಾಗಿ ಬಂದ್ಬಿಟ್ಟು ಬಹಳ ಸಂತೋಷ ಆಯಿತು ಪಾಂಡುರಾಜನಿಗೆ. ಋಷಿಗಳು ಹೇಳಿದ್ರು ನನ್ನನ್ನು ಹೀಗೆ ಮಾಡು ಅಂದರೆ ನಿನಗೆ ಸ್ವರ್ಗ ಅಂತ. ಅಂತೂ ಒಂದು ಮಗುವನ್ನು ಪಡೆದುಕೊಟ್ಟೆಲ್ಲ ಕುಂತಿ, ನನ್ನ ಮಗ ಭಾರಿ ಧಾರ್ಮಿಕನಾಗ್ತಾನೆ. ಯಮನೇ ಹುಟ್ಟಿ ಬಂದ್ಬಿಟ್ಟ. ಆಮೇಲೆ ಪಾಂಡುರಾಜನಿಗೆ ಮತ್ತೆ ಅಪೇಕ್ಷೆ ಆಯ್ತಂತೆ, ಕುಂತಿ ಧರ್ಮ ಯಾವತ್ತೂ ಉಳಿಬೇಕಾದ್ರೆ ಸ್ವಂತ ತನ್ನ ಬಲದಿಂದ ಉಳಿಯಲ್ಲ ಧರ್ಮ, ಅದಕ್ಕೆ ಇನ್ನೊಬ್ಬರ ರಕ್ಷಣೆ ಬೇಕು, ಬಲಶಾಲಿಗಳ ರಕ್ಷಣೆ. ಮನುಷ್ಯನಿಗೆ ಧರ್ಮ ಚೆನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ. ದೇಹದೊಳಗೆ ಬಲನೇ ಇಲ್ಲ ಅಂದರೆ ಏನು ಮಾಡ್ತೀವಿ? ಹಾಗಾಗಿ ಒಳ್ಳೆ ರಕ್ಷಕ ಬೇಕು. ರಾಜ್ಯದಲ್ಲಿ ಪ್ರಜೆಗಳಲ್ಲೆಲ್ಲ ಮನೆ ಮಾತಾಗಬೇಕಾದ್ರೆ ಧರ್ಮ, ಅದಕ್ಕೆ ತಕ್ಕಂತೆ ಶತ್ರುಗಳಿಂದ ರಕ್ಷಣೆ ಸಿಗಬೇಕಾಗ್ತದೆ. ಯಾರ್ಯಾರೋ ಶತ್ರುಗಳು ಆಕ್ರಮಿಸಿ, ಯಾರ್ಯಾರೋ ಏನೇನೋ ಬುದ್ಧಿಯಲ್ಲಿ ಪ್ರಚೋದನೆ ಮಾಡಿಬಿಟ್ರೆ ಧರ್ಮದಿಂದ ಜಾರಿ ಬಿಡ್ತಾರೆ. ಹಾಗಾಗಿ ಧರ್ಮಕ್ಕೆ ರಕ್ಷಕ ಬೇಕಲ್ಲ ಹಿಂದೆ. ಹಾಗಾಗಿ ಒಬ್ಬ ಬಲಶಾಲಿಯಾದ, ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಗೆ ಒದಗಿಸುವಂತಹ ಮಗನನ್ನು ನೀನು ಪಡಿ ಅಂತ ಪ್ರಚೋದನೆ ಮಾಡಿದ. ಕುಂತಿಗೂ ಮನಸ್ಸಿನಲ್ಲಿ ಅನ್ನಿಸ್ತು, ಹೌದು, ಬರೀ ಧರ್ಮ ಸ್ವಂತ ತನ್ನ ಕಾಲ ಮೇಲೆ ರಕ್ಷಣೆ ಮಾಡಿಕೊಳ್ಳಾರ್ದು, ಅದರ ರಕ್ಷಕನಾಗಿ ಒಬ್ಬ ಬೇಕಾಗ್ತಾನೆ ಬಲಶಾಲಿಯಾದವನು ಅಂತ. ದೇವಲೋಕದಲ್ಲಿ ಅತೀ ಬಲಶಾಲಿಯಾದವನು ಯಾರು ಹುಡುಕಿದ್ರು? ವಾಯು, ಸತ್ಯಲೋಕದ ವಾಯು ಭಾರೀ ಬಲಶಾಲಿ. ನಿಮ್ಮೆಲ್ಲರ ಒಳಗಿದ್ದು ಒಂದು ರೂಪದಿಂದ ಈಗ ಉಸಿರಾಡಿಸಿ ಇರುವಂಥ ಉಸಿರಿನ ದೇವತೆ ವಾಯು. ಅವನನ್ನು ಪ್ರಾರ್ಥನೆ ಮಾಡಿದ್ದಂತೆ ಮಂತ್ರ ಹೇಳಿ. ವಾಯು ಅವಳ ಒಳಗೆ ಸ್ಪರ್ಶ ಮಾತ್ರದಿಂದ ಪ್ರವೇಶ ಮಾಡಿದ. ಸುಮ್ಮನೆ ಅವಳನ್ನು ಸ್ಪರ್ಶ ಮಾಡಿದ ಅಷ್ಟೇ. ನೋಡಿ, ಇಲ್ಲೆಲ್ಲ ವಿಶೇಷ ನೀವು ತಿಳ್ಕೊಳ್ಬೇಕು. ಈ ನಿಯೋಗದೊಳಗೆ ವಾಯು ಅವಳೊಟ್ಟಿಗೆ ಭೋಗ ಮಾಡಲಿಲ್ಲ, ಅವಳನ್ನು ಸ್ಪರ್ಶ ಮಾಡಿ ತನ್ನ ಅಲೌಕಿಕ ಶಕ್ತಿಯಿಂದ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿಬಿಟ್ಟ. ಗರ್ಭಧರಿಸಿದಂಥ ಕುಂತಿ
ಕೆಲವು ತಿಂಗಳು ಕಳೆದ ಮೇಲೆ ತುಂಬು ಗರ್ಭಿಣಿಯಾಗಿ ವಾಯು ನನ್ನ ಮಗನನ್ನಾಗಿ ಪಡೆದಂತೆ. ವಾಯುನೇ ಮಗನಾಗಿ ಬಂದ್ಬಿಟ್ಟ. ಏನು ಫಲ ಅಂದರೆ ವಾಯುದು ಬದರಿ ಯಾತ್ರೆ ಮಾಡಿದವರಿಗೆ ಗೊತ್ತಿರ್ತದೆ. ಇವತ್ತಿಗೂ ಆ ಪ್ರದೇಶಗಳಿದ್ದಾವೆ. ಇವರೆಲ್ಲ ಹುಟ್ಟಿದ್ದು ಪಾಂಡವರು ಬದರಿಯಲ್ಲಿ, ಹಿಮಾಲಯದಲ್ಲಿ. ಹಿಮಾಲಯ ಅಂದರೆ ಪಾಂಡವರ ಜನ್ಮಸ್ಥಾನ, ಸಾಮಾನ್ಯ ಸ್ಥಾನ ಅಲ್ಲ ಅದು. ಹಿಮಾಲಯದ ಪ್ರಾಂತದಲ್ಲಿ, ಅದರಲ್ಲಿಯೂ ಪಾಂಡುಕೇಸರ್, ಪಾಂಡುಕೇಶ್ವರ ಅಂತ ಕರೀತಾರೆ ಇವತ್ತು. ಬದರಿಗೆ ಹೋಗುವ ಮೊದಲೇ ಇದೊಂದು ಸ್ಥಾನ ಸಿಗ್ತದೆ, ಅಲ್ಲಿ ಪಾಂಡು ವಾಸ ಮಾಡ್ತಾ ಇದ್ದ ಅಂತ. ಈ ಮಗು ಹುಟ್ಟಿದೆ, ವಾಯು ಬಹಳ ಬಲಶಾಲಿಯಾಗಿದ್ದಾನೆ. ಇವನಿಗೆ ಹೆಸರಿಡುವಾಗ ಭೀಮ ಅಂತ ಹೆಸರಿಟ್ಟರಂತೆ. ಅದಕ್ಕೆ ಭೀಮ. ಮಾ ಅಂದರೆ ವಿದ್ಯೆ, ವಿದ್ಯೆಯನ್ನು ಮಾ ಅಂತ ಕರೀತಾರೆ. 7 ವಿದ್ಯೆಗಳು. ಆ 7 ವಿದ್ಯೆಗಳನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧರಿಸಿದ್ರಿಂದ ಇವನಿಗೆ ಭೀಮ ಅಂತ ಹೆಸರಂತೆ. ಭಾರಿ ದೇವಭಕ್ತ, ಅಷ್ಟೇ ಧರ್ಮನಿಷ್ಠ. ದೈಹದ ಬಲ ಅಂತೂ ಯಾರೂ ಸರಿಸಾಟಿ ಇಲ್ಲ ಅವನ ಮುಂದೆ, ಅಷ್ಟು ಬಲ ಇತ್ತಂತೆ ಅವನಿಗೆ. ಒಂದು ಸಲ ಕುಂತಿ ಈ ಮಗುವನ್ನು ತೊಡೆ ಮೇಲೆ ಮಲಗಿದಾಗ ಅಲ್ಲೆಲ್ಲ ಕಾಡು, ಯಾವುದೋ ಹುಲಿನೋ ಸಿಂಹನೋ ಕೂಗಿತ್ತಂತೆ, ಗರ್ಜನೆ ಮಾಡಿತಂತೆ. ಸಿಂಹ ಗರ್ಜನೆ ಮಾಡಿಬಿಡ್ತು. ಕುಂತಿಗೆ ಹೆದರಿಕೆ ಆಯಿತು. ತೊಡೆ ಮೇಲೆ ಮಲಗಿದೆ ಮಗು. ಸಿಂಹದ ಗರ್ಜನೆಗೆ ಮಗುನ್ನ ಎತ್ಕೊಂಡು ಮೇಲೆ ಎಲ್ಲಾದರೂ ಹೋಗೋಣ ಅಂತ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹೊರಟಾಗ ಕೈ ಜಾರಿ ಬಿಡ್ತಂತೆ. ಕೆಲವೊಮ್ಮೆ ಮಕ್ಕಳು ಕೈಯಿಂದ ಜಾರಿ ಬಿಡ್ತಾರೆ. ಭೀಮ ಕೈ ಜಾರಿಬಿಟ್ಟ. ಕೈ ಜಾರಿದ ಕೂಡಲೇ ಬೆಟ್ಟದ ಮೇಲೆ ಮಗು ಬಿದ್ದುಬಿಡ್ತು. ಕೂಡಲೇ ಕುಂತಿಗೆ ಖಾತ್ರಿ ಆಯಿತು, ಏನಾಯ್ತೋ ಏನೋ ನನ್ನ ಮಗುವಿಗೆ. ದೊಡ್ಡ ಬಂಡೆಗಳ ಮೇಲೆ ಬಿದ್ದುಬಿಡ್ತು ಮಗು. ಅಯ್ಯೋ ಏನಾಯಿತು ಅಂತ ನೋಡ್ಲಿಕ್ಕೆ ಹೋಗ್ತಾಳೆ. ಮಗು ಬಿದ್ದಿದ್ದು ನಿಜ, ಏನಾದರೂ ಆಗಬೇಕಲ್ಲ, ಮತ್ತು ಸಣ್ಣ ಮಗು ಅದು. ಅದನ್ನು ಎತ್ಕೊಳ್ತಾಳೆ. ನೋಡಿದರೆ ಆ ಬಂಡೆಗಲ್ಲು 100 ಬೋಳಾಗಿತ್ತು. ಅದಕ್ಕೆ ಆ ಬಂಡೆಗಲ್ಲಿಗೆ ಶತಶೃಂಗ ಅಂತ ಹೆಸರು ಬಂತಂತೆ. ಇವತ್ತಿಗೂ ಆ ಬಂಡೆಗಲ್ಲನ್ನು ಅಲ್ಲಿ ತೋರಿಸ್ತಾರೆ ಕೆಲವರು. ಶತಶೃಂಗ ಬರೀ 100 ಅಲ್ಲ, 100 ಹೋಳಾಗಿಬಿಡ್ತಂತೆ. ಎಷ್ಟು ಬಲ ಇರಬೇಕು ಯೋಚನೆ ಮಾಡಿ. ಭೀಮಸೇನನ ಬಲ ಅಂದರೆ ಬಂಡೆಗಲ್ಲೇ 100 ಹೋಳಾಗಬೇಕಾದ್ರೆ ಇವನ ದೇಹದಲ್ಲಿ ಎಂಥ ಬಲ ಇರಬೇಕು. ವಜ್ರಕಾಯ ಅಂತೆ ಭೀಮಸೇನ ಅಂದರೆ ಸಾಧಾರಣ ಅಲ್ಲ. ವಯಸ್ಸು ಸಣ್ಣದಿರುವಾಗ, ಸಣ್ಣ ಮಗುವಾದ ಇದ್ದಾಗಲೇ ಆಗಿದ್ದ. ಇದು ಭೀಮಸೇನ ಅಂತ ಕೆಟ್ಟ ಹೇಳ್ತಾರೆ. ಭೀಮ ಹುಟ್ಟಿದ್ದಿ. ಆದರೆ ಕುಂತಿಗೆ ಮಾತ್ರ ಭೀಮ ಹುಟ್ಟಿದ್ದು ವಾಯುವಿನಿಂದ. ಯಮಧರ್ಮ ಮೂಲಕವಾಗಿ ಧರ್ಮರಾಜ ಹುಟ್ಟಿದ. ಆಗ ಪಾಂಡು ಮತ್ತೆ ಕೇಳ್ದ, ಕುಂತಿ ಧರ್ಮರಾಜನನ್ನು ಪಡೆದಿ, ಧರ್ಮನನ್ನು ರಕ್ಷಣೆ ಮಾಡಲಿಕ್ಕೆ ಬಲಶಾಲಿಯಾದ ಭೀಮ ಬೇಕು ಅಂತಂದೆ. ಇದು ಬಲಶಾಲಿ ಬೇಕು ಅಂದೆ ಭೀಮನನ್ನು ಪಡೆದಿ. ಒಂದು ಸಮಸ್ಯೆ ಇದೆ ಅಂದ ಮತ್ತೆ. ನಾಳೆ ಧರ್ಮರಾಜ ರಾಜನಾದಾಗ ಭೀಮ ಹೊರಗಿನಿಂದ ಬರೋ ಶತ್ರುಗಳನ್ನೆಲ್ಲ ದಿಗ್ವಿಜಯ ಮಾಡಿ ಗೆದ್ದು ಬರ್ಬೋದು. ರಕ್ಷಕನಾಗಿರ್ತಾನಾದ್ದರಿಂದ ಬಲಶಾಲಿಯಾಗಿರ್ತಾನೆ. ಕೆಲವೊಮ್ಮೆ ಒಳಗಿನಿಂದಲೇ ಶತ್ರುಗಳೇನಾದರೂ ಆಕ್ರಮಿಸಿದ್ರೆ ಆವಾಗ ಭೀಮ ಯಾವಾಗಲಾದರೂ ದಿಗ್ವಿಜಯ ಮಾಡಲಿಕ್ಕೆ ಹೊರಗೆ ಹೋಗಿರೋಣ, ಧರ್ಮರಾಜನ ಮೇಲೆ ಒಳಗಿನಿಂದ ಯಾರಾದರೂ ಆಕ್ರಮಣ ಮಾಡಿಬಿಡ್ತಾರೆ. ಕೆಲವೊಮ್ಮೆ ಒಳಗೆ ಭೀಮಸೇನ ಇದ್ದಾಗ ಹೊರಗಿನಿಂದ ಆಕ್ರಮಣ ಮಾಡ್ತಾರೆ. ಶತ್ರುಗಳು ಯಾವಾಗ ಎಲ್ಲಿ ಯಾವ ರೀತಿ ಆಕ್ರಮಿಸಿ ಧರ್ಮವನ್ನು ಕೆಡಿಸ್ತಾರೆ, ಪ್ರಜೆಗಳ ಮೇಲೆ ದಂಡೆತ್ತಿ ಬರ್ತಾರೆ ಹೇಳಲಿಕ್ಕಾಗಲ್ಲಲ್ಲ. ರಕ್ಷಕ ಒಬ್ಬ ಸಾಲದು, ಇನ್ನೊಬ್ಬ ಬೇಕು. ಅವನು ಸುಂದರನಾಗಿರಬೇಕು, ಚಾಣಾಕ್ಷನಾಗಿರಬೇಕು. ಏನಾದರೂ ಉಪಾಯ ಮಾಡು ಕುಂತಿ, ಇನ್ನೊಬ್ಬನನ್ನು ಪಡೆದು ಬಿಡುವುದು. ನೋಡಿ, ಅವನಿಗೆ ಮಕ್ಕಳ ಮೇಲೆ ಆಸೆ ಪಾಂಡವಿಗೆ. ಬೇಡ ಬೇಡ ಅಂದರೂ ಕುಂತಿಯ ಮಾತು ಕೇಳದೆ ಇನ್ನೊಬ್ಬ ಬೇಕು ಅಂತ ಹಠ ಇಲ್ಲದ. ದೇವೇಂದ್ರನನ್ನು ಕರೆದು ಪಾಂಡುವಿನ ಒತ್ತಾಯಕ್ಕೆ ದೇವೇಂದ್ರನಿಂದ ಮಗನನ್ನು ಪಡಿತಾಳೆ. ಅವನೇ ಅರ್ಜುನ. ಅರ್ಜುನ ಬಹಳ ಸುಂದರ, ಅಷ್ಟೇ ಚಾಣಾಕ್ಷ.
ಬಲಶಾಲಿನೂ ಇದ್ದ. ಕುಂತಿಯ ಪಾಡು ಏನಾಯಿತು ಅಂದರೆ, ಗಂಡನ ಒತ್ತಾಯದಿಂದಲೇ ನಿಯೋಗಕ್ಕಾಗಿ ಇಂಥ ಬೇರೆ ಬೇರೆ ದೇವತೆಗಳಿಂದ 3 ಮಕ್ಕಳನ್ನು ಪಡೆಯೋ ಹಾಗಾಯಿತೇ ಹೊರತು ಅವಳ ಮನಸ್ಸಿನ ಭಾವ ಏನು ಅಂತ ಕೇಳೋರೇ ಇಲ್ಲ ಅನ್ನೋ ಹಂಗಾಗಿತ್ತು. ಇದು ಕೆಲವು ಹೆಣ್ಣುಮಕ್ಕಳಿಗೆ ಇವತ್ತು ನಾವು ನೋಡ್ತೇವೆ ಮನೆ ಒಳಗೆ. ಅವಳ ಮನಸ್ಸೇನು ಹೇಳ್ತದೆ ಅನ್ನೋಕ್ಕಿಂತ ತಮ್ಮ ಧೋರಣೆಯಲ್ಲಿರೋ ಪುರುಷರು ಎಷ್ಟು ಜನ ಇಲ್ಲ ಇವತ್ತು. ಕುಂತಿ ಆ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ. ಆಯ್ತು ಬಿಡು ಅಂತ ಮತ್ತೆ ಒತ್ತಾಯ ಮಾಡ್ಲಿಕ್ಕೆ ಬಂದಾಗ ಇನ್ನು ಬೇಡ ಅಂತಂದು ಕುಂತಿ, ಇನ್ನು ನಾನು ಪಡೆಯಲ್ಲ, ಸಾಕು, ನನ್ನ ಮಾತು ಕೇಳಲ್ಲ ಅಂತ ವಿರುದ್ಧವಾಗಿ ನಿಂತುಕೊಂಡ. ಒಮ್ಮೊಮ್ಮೆ ನಿಲ್ಲಬೇಕಾಗ್ತದೆ ಹೆಣ್ಣುಮಕ್ಕಳು, ಇಲ್ಲದೇ ಇದ್ದರೆ ಈ ಪುರುಷರ ವಿಚಿತ್ರ ಧೋರಣೆಗಳೇ ಜಾಸ್ತಿ ಆಗ್ತದೆ. ಕುಂತಿ ಬೈದ್ಲಂತೆ, ಇನ್ನು ನಿನ್ನ ಮಾತು ಕೇಳಲ್ಲ ನಾನು ಅಂತ. ತೆಪ್ಪಗಾದ ಮಹಾರಾಯ ಪಾಂಡುರಾಜ. ಇಷ್ಟಾಗುವಷ್ಟರಲ್ಲಿ 3 ಮಕ್ಕಳು ಕುಂತಿಗಾದಾಗ, ಕುಂತಿ ಹಿರಿಯಳು, ಮಾದ್ರಿ ಕಿರಿಯಳು. ಅವಳು ಹೆಣ್ಣಾದ್ರಿಂದ ಅವಳಿಗೆ ಆಸೆ ಚಿಗುರದೇ ಇರ್ತದ. ಹೇಗಿದ್ರೂ ಮಂತ್ರ ಇದೆ ಅಂತಂತಿದ್ದಾಳೆ ಕುಂತಿ. ಪಾಂಡುವಿನ ಕಿವಿ ಚುಚ್ಚಿದ್ಲು, ನನಗೆ ನಿಮ್ಮಿಂದಂತೂ ಮಕ್ಕಳನ್ನು ಪಡೀಲಿಕ್ಕಿಲ್ಲ, ನೀವೇ ಕುಂತಿಗೆ ಹೇಳಿ ನನಗೂ ಮಂತ್ರ ಕೊಡಿಸ್ರಿ ಅಂತಂದು. ನನಗೂ ಮಂತ್ರ ಕೊಡಿಸಿ ನಾನು ಮಕ್ಕಳನ್ನು ಪಡಿ, ನಾನು ಹೆಣ್ಣಲ್ವೇ? ನೋಡಿ, ಮಹಾಭಾರತವನ್ನು ಡಿಟೇಲ್ ಆಗಿ ಕೇಳಬೇಕು ನೀವು. ಸ್ವಲ್ಪ ಹೇಳ್ತಿದ್ದೆ ನಾನು ಅಷ್ಟೇ ನಿಮ್ಮ ಮುಂದೆ. ಯಾವ ಹೆಣ್ಣಿಗೆ ಆಸೆ ಇರಲ್ಲ ತಾಯ್ತನ ಭಾಗ್ಯ ಬೇಕು ಅಂತ? ಹೇಗಿದ್ರು ಕುಂತಿ ಅದಕ್ಕೆ ಅನುವು ಮಾಡಿದ್ಲು. ಮಂತ್ರ ತನ್ನ ಹತ್ರ ಇದೆ ಅಂತ ಹೇಳಿ 3 ಮಕ್ಕಳನ್ನು ಬೇರೆ ಪಡೆದ್ಲು. ತನ್ನ ಕಣ್ಣು ಮುಂದೆ ಪಡೆದ್ಲು, ಮಾದ್ರಿಯ ಕಣ್ಣು ಮುಂದೆ. ಬಿಡ್ತಾಳ ಮಾದ್ರಿ? ಅಲ್ಲ, ನಿಮ್ಮನ್ನ ಕಟ್ಕೊಂಡ್ರೂ ಮದುವೆ ಮಾಡಿಕೊಂಡ್ರೂ ಮಕ್ಕಳಿಲ್ಲ ಅಂತಂತ ನನಗಾಗೋದು ಎಷ್ಟು ಸರಿ ಹೇಳಿ? ನನಗೆ ಅನ್ಯಾಯ ಆಗ್ತದೆ. ನೀವೇ ಏನಾದರೂ ಉಪಾಯ ಮಾಡಿ ಕುಂತಿಗೆ ಹೇಳಿ ನನಗೂ ಆ ಮಂತ್ರ ಕೊಡಿಸ್ರಿ ಅಂತ ಗಂಟು ಬಿದ್ದು. ನೋಡಿ, ಇದೆಲ್ಲ ನಮಗೆ ದೊಡ್ಡ ದೊಡ್ಡ ಸಂದೇಶ ಕೊಡುವ ಕಥೆಗಳು. ಮನೆ ಒಳಗೆ ಯಾವ ರೀತಿ ಸ್ಟೆಪ್ ತಗೊಳ್ತೇವೆ ಅದು ಮತ್ತೊಬ್ಬರ ಮೇಲೆ ಹೇಗೆ ಪರಿಣಾಮ ಆಗ್ತದೆ ಅನ್ನಲಿಕ್ಕೆ ಇಂಥ ಚರಿತ್ರೆಗಳೆಲ್ಲ ನಿದರ್ಶನ. ಅದಕ್ಕೆ ಮನುಷ್ಯ ತನ್ನ ಬದುಕಿನೊಳಗೆ ಸ್ಟೆಪ್ ತಗೊಳ್ಳುವಾಗ ತುಂಬ ಎಚ್ಚರ ವಹಿಸಿರಬೇಕು. ಅದು ಎಲ್ಲ ವಿಷಯದಲ್ಲೂ ಹೇಳೋದು, ಬರೀ ಒಂದು ಮದುವೆ, ಮಕ್ಕಳು, ಮಡದಿ, ಗಂಡ ಇದೇ ವಿಷಯ ಅಂತ ನಾನು ಹೇಳಲ್ಲ. ಎಲ್ಲ ವಿಷಯದಲ್ಲೂ ತಾನು ತಗೊಳ್ಳೋ ಸ್ಟೆಪ್ಪು ಮುಂದಿನವರಿಗೆ ಏನು ಪಾಠ ಆದೀತು ಅನ್ನೋ ಎಚ್ಚರದಿಂದ ತಗೊಳ್ಬೇಕು. ಕುಂತಿ ಪಾಂಡು ಅವರಿಬ್ಬರೇ ಮಾತಾಡ್ಕೊಂಡು ಈ ಸ್ಟೆಪ್ ತಗೊಂಡ್ರೆ ಸರಿ ಬಿಡು ಅಂತ ಬಿಡಲಿಲ್ಲ ಮಾದ್ರಿ. ಸಿಕ್ತಲ್ಲ ಅಂತ ಅದನ್ನೇ ಅವಳು ಬಳಸ್ಕೊಂಡ್ಲಂತೆ. ನನಗೆ ಯಾಕೆ ಕೊಡಬಾರ್ದು ಮಂತ್ರ ಅಂತ ಶುರು ಮಾಡಿಲ್ಲ. ಕುಂತಿಯ ಸ್ವಭಾವ, ನನ್ನಂತೆ ಅವಳು ಹೆಣ್ಣಲ್ಲ, ಮತ್ತೆ ಅವಳಿಗೆ ಆಸೆ ಇರಲ್ವೇ ಮಕ್ಕಳನ್ನು ಪಡಿಬೇಕು ಅಂತ? ಕೊಡ್ತೇನೆ ಅಂತ ಒಪ್ಪಿದ್ಲಂತೆ. ಪಾಪ, ಕೊಡಬೇಕಾದದ್ದೇನು ಇರಲಿಲ್ಲ, ಆದರೂ ಕೊಡ್ತೇನೆ ಅಂತಂತೆ. ದುರ್ವಾಸರು ಅವಳಿಗೆ ಮಂತ್ರ ಕೊಟ್ಟದ್ದನ್ನು ತಾನೇ ಇಟ್ಕೊಳ್ತೇನೆ ಅನ್ಬೋದಿತ್ತು, ಇಲ್ಲ ಕೊಡ್ತೇನೆ ಅಂತ ಒಪ್ಪಿಬಿಟ್ಟು ಒಂದು ಕರಾರ ಹಾಕಿದ್ಲಂತೆ. ಈ ಕರಾರಿನ ಹಿಂದೆ ಭಾಳ ಅರ್ಥ ಇದೆ. ಮಹಾಭಾರತ ಏನು ಹೇಳ್ತದೆ ನೋಡಿ. ಮಾದ್ರಿಗೆ ಮಗುವನ್ನು ಪಡಿಲಿಕ್ಕೆ ಮಂತ್ರೋಪದೇಶ ಏನೋ ಮಾಡ್ತೇನೆ, ಆದರೆ ಉಪದೇಶ ಮಾಡುವಾಗಲೇ ಕುಂತಿ ಹೇಳ್ತಾಳೆ, ನಾನು ಕೊಡೋ ಮಂತ್ರ ನಿನಗೆ 1 ಬಾರಿ ಮಾತ್ರ ಫಲ ಕೊಡೋ ಹಾಗೆ ಆಗ್ತದೆ ಅಂದಿದ್ಲಂತೆ. ಮಂತ್ರ ಒಂದೇ ಬಾರಿ ಫಲ ಕೊಡು. ಮಂತ್ರ ಅವಳಿಗೆ ಗೊತ್ತಿರ್ತದೆ, ಬಾಯಲ್ಲಿ ಅವಳಿಗೆ ಬರಬಹುದು, ಆದರೆ ಅದು ಲಾಭ ಪಡೆಯೋದು ಮಾತ್ರ ಒನ್ ಟೈಮ್. ಮಂತ್ರ ಗೊತ್ತಿದ್ರೂ ಅದರಿಂದ ಲಾಭ 1 ಬಾರಿ ಮಾತ್ರ ಪಡಿಬಂದು ಅಂದಾಗ ಮಾದ್ರಿಗೆ ಕೊಟ್ಟಂತೂ ಕೊಡಲಿ, ಆಮೇಲೆ ಪಡೆಯೋ ವಿಚಾರ ಮಾಡೋಣ ಅಂತ. ಕೆಲವು ಸ್ತ್ರೀಯರಲ್ಲಿ ಈಗೂ ಒಂದು ಬುದ್ಧಿ ಇರ್ತದಲ್ವ, ಮೊದಲು ಅವಳು ಕೊಟ್ಟು ಬಿಡಲಿ, ಆಮೇಲೆ ಮಕ್ಕಳನ್ನು ಪಡೆಯುವಾಗ 1 2 ಆಮೇಲೆ ವಿಚಾರ ಮಾಡೋಣ ಅಂತ ಅದನ್ನು ಇಸ್ಕೊಂಡ್ಬಿಟ್ಟು ಒಪ್ಪಿ ಇಸ್ಕೊಂಡು ಯಾವ ದೇವತೆಗಳನ್ನು ಕರಿಬೇಕು ಏನು ಅಂತ ಸ್ವಲ್ಪ ಹಿರಿಯಳಾದ ಕುಂತಿಯ ಅನುಭವವನ್ನು ಹಂಚಿಕೊಳ್ಬೋದಾಗಿತ್ತಲ್ಲ. ಕೇಳಲಿಲ್ಲ.
ಅವಳೇ ನಾನೇ ಬುದ್ಧಿವಂತಳು ಅಂತ. ನೋಡಿ, ಮನೆ ಒಳಗೆ ನಾನಾ ಥರದ ಸದಸ್ಯರಿರ್ತಾರೆ ಕುಟುಂಬದೊಳಗೆ. ಕೆಲವರು ಮಾದ್ರಿ ಹಾಗೂ ಇರ್ತಾರೆ, ಕೆಲವರು ಕುಂತಿ ಹಾಗೂ ಇರ್ತಾರೆ, ಕೆಲವರು ಪಾಂಡು ಇದ್ದ ಹಾಗೂ ಇರ್ತಾರೆ. ಅದನ್ನು ಮಹಾಭಾರತ ನಮಗೆ ಹೇಳಬೇಕಾಗಿದೆ ಅಷ್ಟೇ. ಮಾದ್ರಿಯ ಭಾವ ಏನು ಅಂದರೆ, ಕುಂತಿ ಹತ್ರ ಮಂತ್ರ ಇಸ್ಕೊಳ್ಳೋದಷ್ಟೇ. ಯಾವ ದೇವತೆಯನ್ನು ಕರಿಬೇಕು ಅದೆಲ್ಲ ನನ್ನದೇ ಯೋಚನೆ. ಕುಂತಿಗೆ ಹೇಳಲೂ ಇಲ್ಲ, ಮಂತ್ರ ಇಸ್ಕೊಂಡ್ಲು. ಒಂದು ಬಾರಿ ಮಾತ್ರ ಬೇರೆ ಮಗುವನ್ನು ಪಡೆಯೋದು ಅಂತ ಹೇಳಿಬಿಟ್ಟಿದ್ದಾಳಲ್ಲ. ನಾನು ಅವಳು 3 ಪಡೆದಿದ್ದಾಳೆ, ಕನಿಷ್ಠ ನಾನು 2 ಮಕ್ಕಳನ್ನಾದರೂ ಪಡೆಯೋದು ಬೇಡವೇ ಅಂತ ಅವಳೇ ಯೋಚನೆ ಮಾಡಿದ್ಳು. 2 ಮಕ್ಕಳನ್ನು ಪಡಿಬೇಕಾದ್ರೆ 2 ಬಾರಿ ದೇವತೆಗಳನ್ನು ಕರಿಬೇಕು. ಮಂತ್ರ ಅಷ್ಟು ಫಲ ಕೊಡೋದಲ್ಲ. ಕುಂತಿಗೆ ಯಾಮಾರಿಸಿ ಅವಳಿಗೆ ತಿಳಿದಂತೆ ಒಂದೇ ಬಾರಿ ಕರೆದರೂ ಮಕ್ಕಳು ಮಾತ್ರ 2 ಆಗಿರ್ಬೇಕು, ಹಾಗೆ ಮಾಡ್ತೀನಿ ಅಂತ. ಕುಂತಿ ಸಾಧು ಪಾಪ, ಮಾದ್ರಿ ಇಷ್ಟು ಮುಂದಾಲೋಚನೆ ಮಾಡಿರ್ತಾಳೆ ಅಂತ ಅವಳು ಯೋಚಿಸಿರಲಿಲ್ಲ. ಕುಂತಿ ಪಾಪ ಎಡುವುದು ಹೀಗೆ. ಸಾಧು ಅವಳು ಏನೋ ಪಾಪ ಕೇಳಿದಾಳೆ ಗಂಡನ ಮೂಲಕ, ಗಂಡನ ಮಾತನ್ನು ಮೀರಬಾರ್ದು. ಅವಳು ಹೆಣ್ಣಲ್ಲ ಅಂತ ಆಸೆಗೆ ಅಂತ ಕೊಟ್ಟರೆ ಅವಳು ತಲೆ ಮೇಲೆ ಕೂಡೋ ಯೋಚನೆ ಇವಳು ಮಾಡಿದ್ರು. ದೇವಲೋಕದಲ್ಲಿ ಅಶ್ವಿನಿ ದೇವತೆಗಳು ಅಂತ ಒಂದು ಗುಂಪಿದೆ. ಆ ಗುಂಪಿನ ಸ್ವಭಾವ ಏನು ಅಂದರೆ, ಅವರು ಯಾವಾಗಲೇ ಕರೆದ್ರು ಒಬ್ಬರೇ ಬರೋ ಜಾಯಮಾನನೇ ಅಲ್ಲ. ಅದಕ್ಕೆ ಅವರ ಹೆಸರು ಜೋಡಿ ದೇವತೆಗಳು ಅಂತ, ಯುಗ್ಮ ದೇವತಾ ಅಂತ ಹೇಳ್ತದೆ. ನೀವು ಯಾವಾಗಲೇ ಕರೆದ್ರು ಅವ್ರು ಇಬ್ಬರೇ ಬರೋದು, ಒಬ್ಬರೇ ಬರೋದು ಇಲ್ಲೇ ಇಲ್ಲ. ಹೀಗೆ ದೇವತೆಗಳಲ್ಲಿ ಯುಗ್ಮ ದೇವತೆಗಳು ಅಂತಿದ್ದಾರೆ. ನೋಡಿ, ಇವೆಲ್ಲ ದೇವಲೋಕದ ರಹಸ್ಯ ನಮಗೆ ಅರ್ಥ ಆಗಬೇಕಾದ್ರೂ ಮಹಾಭಾರತ ಓದಬೇಕು. ಸುಮ್ಮನೆ ನಮ್ಮ ಮಹಾಭಾರತದ ಬಗ್ಗೆ ಟೀಕಾ ಟಿಪ್ಪಣಿಗಳನ್ನು ಮಾಡಿ ಟೈಮ್ ವ್ಯರ್ಥ ಮಾಡಬಾರ್ದು. ದೇವಲೋಕದ ಬಹುರಹಸ್ಯಗಳನ್ನು ನಮ್ಮ ಮುಂದೆ ಇಟ್ಟು ಇಲ್ಲೇ ನಮಗೆ ದೇವಲೋಕ ಸೃಷ್ಟಿ ಮಾಡಿಸಿಕೊಡುವ ಶಕ್ತಿ ಮಹಾಭಾರತಕ್ಕಿದೆ. ಎಂತೆಂಥ ರಹಸ್ಯಗಳನ್ನು ಹೇಳ್ತಾರೆ ನೋಡಿ. ಅವಳಿಗೆ ದೇವಲೋಕದಲ್ಲಿ ಯಾವ ದೇವತೆಗಳು ಜೋಡಿ ದೇವತೆಗಳು ಅಂತ ಗೊತ್ತಿತ್ತು. ಅದಕ್ಕೆ ಅವಳೇನು ಮಾಡಿದ್ದು, ಬೇರೆ ಯಾರನ್ನು ಕರೆಯಲ್ಲ ಅಂತ. ಅವರು ಒಬ್ಬೊಬ್ಬರೇ ಬರ್ತಾರೆ, ಒಂದೇ ಮಗು ಆಗ್ತದೆ, ಬೇಡ, ನನಗೇನಿದ್ರು ನಾನು 2 ಮಕ್ಕಳನ್ನು ಪಡಿಬೇಕೀಗ ಅಂತ ಅಶ್ವಿನಿಗಳನ್ನು ಕರೆದಂತ. ಹಾಗಾಗಿ ಅವಳಿಗೆ 2 ಮಕ್ಕಳಾಗ್ಬಿಟ್ಟು, ಒಬ್ಬ ನಕುಲ, ಇನ್ನೊಬ್ಬ ಸಹದೇವ ಅಂತ ಅಶ್ವಿನಿ ದೇವತೆಗಳೇನೆ ಅವಳಲ್ಲಿ ಹುಟ್ಟಿ ಬಂದರು. ಆದರೆ ಕುಂತಿ ಬಂದು ಮಾದ್ರಿಗೆ ಹೇಳ್ತಾಳೆ, ಮಾದ್ರಿ ಒಂದು ಸಲ ನನ್ನನ್ನು ಕೇಳ್ಬೋದಿತ್ತಲ್ಲ ಯಾವ ದೇವತೆಯನ್ನು ಕರೀಲಿ ಅಂತ. ಅಷ್ಟು ಅವಸರ ಏನಿತ್ತು ನಿನಗೆ, ಎಂಥ ದೇವತೆಗಳನ್ನು ಕರೆದಿದ್ದಿ, ಒಂದು ನಿನ್ನಿಂದ ತಪ್ಪು ನಡೆದಿದೆ ಅಂತ ಬುದ್ಧಿವಾದ ಹೇಳ್ತಾಳೆ. ಏನು ತಪ್ಪು ನಡೆದಿದೆ ಅಂತ ಮಹಾಭಾರತ ತಿಳಿಸೋದು, ಈ ನಿಯೋಗದೊಳಗೆ ದೇವತೆಗಳಿಂದ ಪಡಿಬೇಕಾದಾಗ ತಮ್ಮ ಯಜಮಾನಿಗಿಂತ ದೊಡ್ಡವನನ್ನು ಕರೆದೇ ಮಕ್ಕಳನ್ನು ಪಡಿಬೇಕು ಅಂತ ರೂಲ್ಸ್ ಅಂತ. ಯಜಮಾನಿಗಿಂತ ಕೆಳಗಿನ ದೇವತೆಯನ್ನು ಕರೆದು ಮಕ್ಕಳನ್ನು ಪಡಿಬಾರ್ದು ಅಂತ ರೂಲ್ಸ್ ಹಾಕಿದ್ದಾರೆ ಮಹಾಭಾರತದಲ್ಲಿ. ಈ ರೂಲ್ಸ್ ಗೊತ್ತಿಲ್ಲದೆ ಇದ್ದದ್ದಕ್ಕೆ ಮಾದ್ರಿ ತನ್ನ ಯಜಮಾನನಿಗಿಂತ ಕಡಿಮೆ ಇರುವ ಸ್ಥಾನದ ದೇವತೆಯನ್ನು ಕರೆದುಬಿಟ್ಟಿರುತ್ತೆ. ನೋಡಿ, ನಿಮ್ಮ ಕಲ್ಪನೆ ಏನು, ದೇವಲೋಕ ಅಂದರೆ ದೇವತೆಗಳೆಲ್ಲ ಈಕ್ವಲ್ ಅಂತ ನಮ್ಮ ಕಲ್ಪನೆ. ಮಹಾಭಾರತ ಹೇಳ್ತದೆ, ಅಪ್ಪಿ ತಪ್ಪಿ ಈ ಭ್ರಮೆಗೆ ಹೋಗಬೇಡಿ. ದೇವಲೋಕದಲ್ಲೂ ಕೂಡ ದೊಡ್ಡವರು ಅವರಿಗಿಂತ ದೊಡ್ಡವರು ಅಂತ ವ್ಯವಸ್ಥೆ ಇದೆ. ಎಲ್ಲ ಕಡೆ ಆಫೀಸ್ದಲ್ಲಿ ಹಾಗಿದೆನೋ ಇಲ್ಲ. ಜನರಲ್ ಮ್ಯಾನೇಜರ್ ಬೇರೆ, ಕ್ಲರ್ಕ್ ಬೇರೆ, ಸಾಮಾನ್ಯ ಎಂಪ್ಲಾಯ್ ಬೇರೆ, ಸಹ ಕಾರ್ಯದರ್ಶಿ ಬೇರೆ, ಕಾರ್ಯದರ್ಶಿ ಬೇರೆ, ಅಧ್ಯಕ್ಷ ಬೇರೆ, ಗೌರವಾಧ್ಯಕ್ಷ ಸ್ಥಾನ ಅದನೋ ಇಲ್ಲ. ಅದ್ರ ತಕ್ಕಂತೆ ಅದಕ್ಕೆ ಗೌರವ ಅದನೋ ಇಲ್ಲ, ಅದಕ್ಕೆ ತಕ್ಕಂತೆ ಕೆಲಸಗಳವನೋ ಇಲ್ಲ. ಕಾಮನ್ ಸೆನ್ಸ್ ಯೂಸ್ ಮಾಡಿ. ದೇವಲೋಕದಲ್ಲಿಯೂ ಕೂಡ ಆ ದೇವತೆಗಳ ಸ್ಥಾನ ಎತ್ತರಕ್ಕಿದೆ. ಹಾಗಾಗಿ ಕೆಳಗಿನ ದೇವತೆಗಳು ಇದ್ದಾರೆ. ಪಾಂಡು ಅಂತೇನಿದ್ದಾನೆ ರಾಜ, ಅವನೊಬ್ಬ ದೇವತೆ.
ಅದನ್ನು ಮಹಾಭಾರತ ಹೇಳಿದೆ. ಹಾಗಾಗಿ ಪಾಂಡುರಾಜನ ಬಗ್ಗೆ ನೀವ್ಯಾರು ನಮ್ಮ ಹಾಗೆ ಅವನು ಒಬ್ಬ ಅಂತ ಭಾವಿಸಬೇಡಿ ಅಂತದೆ ಮಹಾಭಾರತ. ಪಾಂಡು ಪರಾವಹ ಅಂತ ಒಬ್ಬ ದೇವತೆ. ಆ ದೇವತೆಗಿಂತ ಎತ್ತರದಲ್ಲಿ ವಾಯು, ಆ ದೇವತೆಗಿಂತ ಎತ್ತರದಲ್ಲಿ ಯಮಧರ್ಮ, ಆ ದೇವತೆಗಿಂತ ಎತ್ತರದಲ್ಲಿದ್ದಾನಂತೆ ಇಂದ್ರ. ಹಾಗಾಗಿ ಕುಂತಿಗೆ ತನ್ನ ಯಜಮಾನನಿಗಿಂತ ಉತ್ತಮ ಸ್ಥಾನದಲ್ಲಿರುವವನನ್ನೇ ಒಲಿಸ್ಕೊಂಡು ಅನುಗ್ರಹ ಪಡೆದದ್ರಿಂದ ಅವಳಿಗೆ ದೋಷ ಇಲ್ಲ. ಮಾತೃ ವಿಷಯದಲ್ಲಿ ಮಾತ್ರ ತನ್ನ ಯಜಮಾನ ಪಾಂಡುವಿಗಿಂತ ಕಡಿಮೆ ಸ್ಥಾನದಲ್ಲಿರೋ ದೇವತೆಯನ್ನು ಕರೆದು ಮಕ್ಕಳನ್ನು ಪಡೆಯಬೇಕು. ಇದರ ಪರಿಣಾಮ ಏನಾಯಿತು ನೋಡಿ. ಹೆಂಡತಿಯರಿಬ್ಬರಾದರೂ ಪಾಂಡುವಿಗೆ ಒಬ್ಬಳು ಹೆಂಡತಿ ಮಾಡಿದ ಅಪರಾಧ, ತನ್ನ ಕಡಿಮೆ ದೇವತೆಯನ್ನು ಕರೆದು ಮಕ್ಕಳನ್ನು ಪಡೆದದರ ಅಪರಾಧ ಪಾಂಡುವಿನ ಸಾವಿಗೆ ಮಾತ್ರನೇ ಕಾರಣ ಆಗುವ ಹಾಗಾಯಿತು ಅಂತ ಮಹಾಭಾರತ ಹೇಳ್ತದೆ. ಇದು ಎಂಥ ದುರಂತ ಅಲ್ಲವೇ? ಅದನ್ನು ಕುಂತಿ ಹೇಳ್ತಾಳೆ, ಎಂಥ ಕೆಲಸ ಮಾಡಿದೆ ಮಾದ್ರಿ ನೀನು, ಒಂದು ಸಲ ನನ್ನನ್ನು ಕೇಳ್ಬೋದಾಗಿತ್ತಲ್ಲ. ಅದಕ್ಕೆ ಮಾದ್ರಿ ಏನಂತಾಳೆ, ನೀ 3 ಮಕ್ಕಳನ್ನು ಪಡೆದು ನನಗೆ ಮಾತ್ರ ಒಂದೇ ಪಡೆಯುತ್ತೀಯ ಅಂತ ಕೇಳ್ತೀನಿ. ಇದೇ ಅನರ್ಥಕ್ಕೆ ಕಾರಣ ಆಯಿತು. ಈ ಅನರ್ಥವನ್ನು ಭರಿಸೋರು ಯಾರು? ಎಲ್ಲಿ ತನಕ ಹೋಯಿತು ನೋಡಿ. ಕುಂತಿಯ ಬದುಕಿನಲ್ಲಿ ಎಷ್ಟೆಲ್ಲ ಅವಳು ಅನುಭವಿಸ್ತಾಳೆ ಮುಂದೆ ಈಗ ಅಂದರೆ, ಕೊನೆಗೊಮ್ಮೆ ಅರ್ಜುನನಿಗೆ ಸರಿಸುಮಾರು 13 ವರ್ಷ ವಯಸ್ಸಾಯಿತು. ಬೆಳವಣಿಗೆ ಆಗ್ತಾ ಇದೆ ಕಾಡಿನಲ್ಲಿ ಪಾಂಡವರು. ಧರ್ಮರಾಜ ಬೆಳೆದ, ಭೀಮ ಬೆಳೆದ, ಅರ್ಜುನ ಬೆಳೆದ. ಅರ್ಜುನನ 13ನೇ ವಯಸ್ಸಿನ ಹುಟ್ಟಿದಬ್ಬ ಮಾಡ್ತಾ ಇದ್ದಾನಂತೆ. ಮಹಾಭಾರತ ಹೇಳ್ತದೆ. ಕುಂತಿಗೆ ಭಾಳ ಸಂತೋಷ ಆಗಿದೆ. ಆಯ್ತು, ಅಶ್ವಿನಿ ದೇವತೆಗಳು ನಕುಲ ಸಹದೇವ ಅವರು ಬೆಳೀತಾ ಇದ್ದಾರೆ, ಮಾದ್ರಿ ಹೊಟ್ಟೆಯಲ್ಲಿ ಹುಟ್ಟಿದವರು. ಅರ್ಜುನನ ಹುಟ್ಟಿದಬ್ಬದ ದಿವಸ ತಂಪು ಗಾಳಿ ಬೀಸ್ತಾ ಇದೆ ಕಾಡಿನಲ್ಲಿ. ಅಲ್ಲೊಂದು ಕಡೆಯಿಂದ ನೀರಿನ ಝರಿ, ಆ ನೀರಿನ ಝರಿ ಹತ್ರ ಪಾಂಡುರಾಜ ಹೋಗಿದ್ದಾನೆ. ಮಾದ್ರಿ ಸ್ನಾನ ಮಾಡುವಂತೆ ಆ ನೀರಿನ ಕೆಳಗೆ ಹೋಗ್ತಾಳೆ. ಪಾಂಡುವಿಗೆ ಅವಳನ್ನು ನೋಡಿ ಕಾಮದ ಉದ್ರೇಕ ಆಗಿ ಅವಳನ್ನು ಮುಟ್ಟಿಬಿಡ್ತಾಳೆ. ಮುಟ್ಟಿದ ಕೂಡಲೇ ಸತ್ಯ ಹೋಗ್ಬಿಟ್ಟು. ಇದು ಅರ್ಜುನನ 13ನೇ ವಯಸ್ಸಿನ ಹುಟ್ಟಿದಬ್ಬದ ದಿನವೇ ಆದಂತಹ ಪಾಂಡುರಾಜನ ದುರಂತ ಮರಣ ಅಂತ ಕಥೆ ಕೇಳ್ತದೆ. ಯಾಕೆ? ಕಿಂದಮರ ಶಾಪ. ಸ್ತ್ರೀ ಸ್ಪರ್ಶ ಮಾಡಿದ ಕೂಡಲೇ ಸಾಹಿತ್ಯದಲ್ಲಿ ಸತ್ಯ ಹೋಗುತ್ತೆ. ಮಾದ್ರಿ ಆ ರೀತಿ ತನ್ನ ವಯ್ಯಾರವನ್ನು ತೋರಿಸೋ ಹಾಗೆ ಮಾಡಿದ್ದು ಅರ್ಜುನ ಆ ಪಾಂಡುವಿಗೆ ಅದು ಉದ್ರೇಕ ಆದದ್ದು ಅವನಿಗೆ ಸಾವಿಗೆ ಕಾರಣ. ಸರಿ, ಇಂಥ ಪಾಂಡುವನ್ನು ದೇಹ ತಂದು ಋಷಿಗಳೆಲ್ಲ ಸೇರಿ ಸಂಸ್ಕಾರ ಮಾಡಬೇಕಲ್ಲ ದೇಹಕ್ಕೆ, ಶವ ಸಂಸ್ಕಾರ. ಆಗ ಮಾದ್ರಿ ಕುಂತಿ ಇಬ್ಬರು ಶುರು ಮಾಡಿ, ನಮಗಿನ್ನ ಭೂಮಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲ, ನಾವಿಬ್ಬರೂ ಕೂಡ ಇದೇ ಚಿತೆಯಲ್ಲಿ ಹಾರಿ ಹೋಗ್ಬಿಡ್ತೇವೆ ಅಂತ ಶುರು ಮಾಡಿ. ಇಬ್ಬರು ನಾನು ಹೋಗ್ತೇನೆ ಅಂತ ಕುಂತಿ, ನಾನು ಹೋಗ್ತೇನೆ ಅಂತ ಮಾದ್ರಿ. ಇಲ್ಲ ಗಂಡ ಅಂದರೆ ನಾವೇನು ಬದುಕೋಣ? ಆ ಕಾಲ ಹಾಗಿತ್ತು. ಅಷ್ಟು ಸುಲಭ ಇರಲಿಲ್ಲ ಗಂಡ ಇಲ್ಲದೆ ಇದ್ದರೆ ಬದುಕು ಕಟ್ಕೊಳ್ಳೋದು. ಒಪ್ಪಲ್ಲ, ಹೋಗ್ಬಿಡ್ತೇವೆ ಅಂತ. ಅಲ್ಲೇ ಇದ್ದ ಋಷಿಗಳೆಲ್ಲ ಪಾಂಡುವಿನ ಚಿತೆಗೆ ಸಂಸ್ಕಾರ ಮಾಡುವಾಗ ಕುಂತಿಗೆ ಹೇಳ್ತಾರೆ, ಕುಂತಿ ನಿನಗೆ ಅವಕಾಶ ಇಲ್ಲ, ಮಾದ್ರಿ ಅವಳು ಬೇಕಂದ್ರೆ ಹೋಗೋದಾದ್ರೆ ಹೋಗಲಿ ಅಂದ್ಬಿಟ್ಟು. ಎಂಥ ವಿಚಿತ್ರ ನೋಡು ಋಷಿಗಳು ಮಾತುಗಳು. ನಿನಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ರಂತೆ. ಮಾದ್ರಿ ಹೋಗೋದಾದ್ರೂ ಹೋಗಿ. ಕುಂತಿ ಕೇಳ್ತಾಳೆ, ನನಗಿಲ್ಲ ಅವಳಿಗೆ ಮಾತ್ರ ಯಾಕೆ, ನಾನು ಹೋಗಿಬಿಡ್ತೀನಿ, ನನಗೂ ಸಾಕಾಗಿದೆ ಜೀವನ. ಅದಕ್ಕೆ ಋಷಿಗಳು ಒಂದು ಕಾರಣ ಹೇಳಿದ್ದಾರೆ. ಮಾದ್ರಿ ಯಜಮಾನನ ಸಾವಿಗೆ ಕಾರಣಳಾಗಿದ್ದಾಳೆ, ಹಾಗಾಗಿ ಅವಳಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತೇವೆ. ನೀನು ಈಗಲೇ ಹೋದಿ ಅಂದರೆ ಮಕ್ಕಳು ಸಣ್ಣವರಿದ್ದಾರೆ, ಭಾಳ ಚಿಕ್ಕ ವಯಸ್ಸಿನವರಿದ್ದಾರೆ, ಅವರೆಲ್ಲ ಬೀದಿಗೆ ಬೀಳ್ತಾರೆ. ಅವ್ರದ್ದೆಲ್ಲ ಮುಂದುವರಿಸಿ ಜವಾಬ್ದಾರಿ ಯಾರ್ದು? ನಿನಗೆ ಅನುಮತಿ ಕೊಡಲ್ಲ, ಮಾದ್ರಿಗೆ ಅನುಮತಿ ಕೊಡ್ತೇವೆ ಅಂತ ಮತ್ತೆ ಕುಂತಿ ತಲೆ ಮೇಲೆ ನೋಡಿ. ಮಹಾಭಾರತದ ಕಥೆಯಲ್ಲಿ ಕುಂತಿಯ ತಲೆ ಮೇಲೆ ತಾನು ಹೆತ್ತ 3 ಮಕ್ಕಳ ಜವಾಬ್ದಾರಿ ಅಲ್ಲದೇನೆ
ಮಾತೃ ಹೆತ್ತಂತ ಇಬ್ಬರು ಮಕ್ಕಳು ಜವಾಬ್ದಾರಿನೂ ಅವಳ ಮೇಲೆ ಇತ್ತಂತೆ. ಮಹಾಭಾರತ ಎಂಥೆಂಥ ಕಥೆ ಹೇಳ್ತದೆ ನೋಡಿ. ಕುಂತಿಗೆ ತಾನು ಹೆತ್ತ ಮಕ್ಕಳನ್ನು ನೋಡ್ಕೊಳ್ಳೋದೇ ಕಷ್ಟ, ಮಾದ್ರಿದು ಮಕ್ಕಳನ್ನು ತಲೆ ಮೇಲೆ ಹಾಕಿದ್ದು, ಮಾದ್ರಿ ಸೀದಾ ಹೋಗಿ ಚಿತೆ ಒಳಗೆ ತಾನು ಸಂಕಲ್ಪ ಮಾಡಿ ಋಷಿಗಳ ಅನುಮತಿ ತಗೊಂಡು ತನ್ನ ದೇಹವನ್ನು ಆಹುತಿ ಮಾಡಿಕೊಂಡ್ಬಿಟ್ರು. ಇದು ಮಹಾಭಾರತದಲ್ಲಿ ಬರೋ ಒಂದು ಸನ್ನಿವೇಶ. ಅಂತೂ ಕುಂತಿಗೆ ಕಷ್ಟ ತಪ್ಪಲಿಲ್ಲ. ಮತ್ತು ಪಾಂಡುನನ್ನು ಮದುವೆ ಮಾಡಿಕೊಂಡ್ರೂ ಸುಖ ಇಲ್ಲ, ನೆಮ್ಮದಿ ಇಲ್ಲ. ಮಕ್ಕಳನ್ನು ಪಡೆದ ಮೇಲೆ ಇನ್ನಾದರೂ ಪಾಂಡುರಾಜ ಚೆನ್ನಾಗಿರ್ತಾನ ಅಂತ ಹೇಳಿದರೆ ಪಾಂಡುನೇ ಸತ್ತೋಗ್ಬಿಟ್ಟ. ಅರ್ಜುನನಿಗೆ 13ನೇ ವಯಸ್ಸಿದ್ದಾಗ ಸತ್ತೋಗ್ಬಿಟ್ಟ. ಸರಿ, ಮಾದ್ರಿ ತನ್ನ ಮಕ್ಕಳನ್ನು ತಾನು ನೋಡ್ಕೊಂಡು ತನ್ನ ಮಕ್ಕಳನ್ನು ತಾನು ನೋಡ್ಕೊಳ್ಳೋದು ಅಂತ ಅವಳು ಸತ್ತೋದು. ಆ ಇಬ್ಬರು ತಲೆ ಮೇಲೂ ಜವಾಬ್ದಾರಿ ಬಂದಿದೆಯಾ? ಇಷ್ಟು ಕಷ್ಟ ಯಾವುದಾದ್ರೂ ಹೆಣ್ಮಕ್ಳಿಗೆ ಬಂದಿದೆಯಾ ಸಮಾಜದಲ್ಲಿ ಇವತ್ತು? ವಿವಾಹಕ್ಕಿಂತ ಮೊದಲೊಂದು ಮಗುವನ್ನು ಪಡೆದಿದ್ದಾಳೆ, ವಿವಾಹ ಆದಮೇಲೆ 3 ಮಕ್ಕಳನ್ನು ಪಡೆದಿದ್ದಾಳೆ. ಎಷ್ಟು ಕಷ್ಟ, ಎಷ್ಟು ಕಷ್ಟ ಕುಂತಿಯ ಕಥೆ. ಛೇ 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 ಛೇ. ಮಹಾಭಾರತದಲ್ಲಿ ಹೇಳುವ ಮಾತು ಕೇಳಿದರೆ ಎಂಥವರಿಗೂ ಅನಿಸ್ತದೆ, ಯಬ್ಬ ಕುಂತಿಗೆ ಬಂದಷ್ಟು ಕಷ್ಟ ಯಾರಿಗೂ ಬರಬಾರದಪ್ಪ ಅಂತ ಅನಿಸ್ತದೆ. ಒಂದ್ಸಲಿ ಯೋಚನೆ ಮಾಡಿರಿ ಕುಂತಿಯ ಪಾತ್ರದ ಬಗ್ಗೆ. ಸರಿ, ಮಾದ್ರಿ ಸತ್ತೋದ್ಲು, ಪಾಂಡು ಸತ್ತೋದ, ಕಾಡಿನಲ್ಲಿದ್ದಾರೆ, ಸುಮ್ಮನೆ ಆಗಿಬಿಟ್ಟಿದ್ದಾಳೆ. ಮಾತೇ ಬರ್ತಾ ಇಲ್ಲ, ಏನು ಮಾಡಬೇಕು ತೋಚ್ತಾ ಇಲ್ಲ, ಸುಮ್ಮನೆ ಆಗಿದ್ದಾರೆ. ಎಲ್ಲ ತಲೆ ಮೇಲೆ ಬಿದ್ದೋಯ್ತು. ಋಷಿಗಳೆಲ್ಲ ಸೇರಿದ್ರು. ಋಷಿಗಳು ಒಂದು ಮೀಟಿಂಗ್ ಮಾಡಿದ್ರು. ಕುಂತಿ ಹತ್ರ ಬಂದು ಹೇಳ್ತಾರೆ, ಕುಂತಿ ಧೃತಿಗೆಡಬೇಡ, ಧೈರ್ಯ ಕಳ್ಕೊಳ್ಬೇಡ, ನಾವಿದ್ದೇವೆ ನಿಮ್ಮ ಜೊತೆಗೆ, ನಾವಿದ್ದೇವೆ. ಈ ಎಲ್ಲ ಮಕ್ಕಳನ್ನು 5 ಜನ ಮಕ್ಕಳನ್ನು ಕರ್ಕೊಂಡು ನಿನ್ನೂ ಕರ್ಕೊಂಡು ಹೋಗಿ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನಿಗೆ ಹೇಳಿ ಪುನಃ ನಿನ್ನನ್ನು ಹಸ್ತಿನಾವತಿಯ ಮನೆಗೆ ಸೇರಿಸೋ ಜವಾಬ್ದಾರಿ ನಮ್ಮದು ಅಂತಂದು. ಕುಂತಿ ಸುಮ್ಮನಿದ್ದಾಳೆ, ಹ್ಞೂ ಅಂತ ಇಲ್ಲ, ಬೇಡ ಅಂತ ಇಲ್ಲ, ಅಲ್ಲಿ ಸೇರಿಸ್ಕೋತಾರೋ ಇಲ್ವೋ ಅನ್ನೋ ವಿಚಾರ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಋಷಿಗಳು ಏನು ಹೇಳ್ತಾರೋ ಅದನ್ನು ಮಾಡೋದು, ಸುಮ್ಮನೆ ಇದ್ದಾರೆ. ಸರಿ, 5 ಜನ ಮಕ್ಕಳನ್ನು ಕರ್ಕೊಂಡು ಋಷಿಗಳು ಹೊರಟರು ಕಾಡಿನಿಂದ ಹಸ್ತಿನಾವತಿ ಕಡೆಗೆ. ಕುಂತಿ ಹಿಂಬಾಲಿಸ್ಕೊಂಡು ಬಂದು ಒಬ್ಬಂಟಿಗಳಾಗಿ ಹಸ್ತಿನಾವತಿ ಹತ್ತತ್ರ ಬರ್ತಿರ್ಲಿಕ್ಕೇನೆ ದುರ್ಯೋಧನ, ದುಶ್ಯಾಸನರು ಅವರು ಎಲ್ಲ ಹುಟ್ಟಿದ್ರು. ಅವರೆಲ್ಲ ಹುಟ್ಟಿದ್ದಾರೆ ಗಾಂಧಾರಿಯ ಹೊಟ್ಟೆಯಲ್ಲಿ. ಈ ಕಡೆಯಿಂದ ಧೃತರಾಷ್ಟ್ರ, ಭೀಷ್ಮಾಚಾರ್ಯರು ಅವರೇ ಅಲ್ಲಿ ಮುಖಂಡರು ಹಸ್ತಿನಾವತಿಗೆ. ಧೃತರಾಷ್ಟ್ರ ಅಂತೂ ರಾಜ. ಋಷಿಗಳು ಬಂದು ಹೇಳಿದ್ರಂತೆ, ಹೀಗೆ ಪಾಂಡುವಿಗೆ ಅವನು ಬದುಕಿರುವಾಗಲೇ ಅವನ ಅನುಮತಿಯಿಂದಲೇ ವೇದಗಳು ಶಾಸ್ತ್ರವೇ ಒಪ್ಪಿರುವ ನಿಯೋಗ ಪದ್ಧತಿಯಂತೆ ಪಾಂಡುವಿನ ಮಕ್ಕಳು ಅಂತ ಹೇಳೇನೆ ಕುಂತಿಯ ಹೊಟ್ಟೆಯಲ್ಲಿ, ಮಾದ್ರಿಯ ಹೊಟ್ಟೆಯಲ್ಲಿ ಹುಟ್ಟಿದ 5 ಮಕ್ಕಳಿದ್ದಾರಪ್ಪ. ಅವರು ಮುಂದೆ ಹಸ್ತಿನಾವತಿಯನ್ನು ಬೆಳಗೋರು. ಕುಂತಿ ಇವತ್ತು ಅಬಲೆಯವಳು, ಒಬ್ಬಟ್ಟಿಗಳಾದ್ಲು, ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾಳೆ, ಅವಳನ್ನು ನೀನು ಮನೆಗೆ ಸೇರಿಸ್ಕೋ ಅಂತ ಧೃತರಾಷ್ಟ್ರನಿಗೆ ಹೇಳಿ. ಅಷ್ಟರಲ್ಲಿ ದುರ್ಯೋಧನಿಗೆ ಸುದ್ದಿ ಮುಟ್ಟಿತ್ತು. ವಯಸ್ಸು ಸಣ್ಣದಾದರೂ ದುರ್ಯೋಧನ ಕೆಂಗಣ್ಣಿನಿಂದ ನೋಡಿದ್ದಂತೆ. ಯಾರೋ ಏನೋ ಯಾರಿಗೆ ಹುಟ್ಟಿದಾರೋ ಏನೋ ಶುರು ಮಾಡಿದ್ದಂತೆ. ಅಲ್ಲೇ ಶಕುನಿ ಇದ್ದ, ದುರ್ಯೋಧನ ಇದ್ದ, ದುಶ್ಯಾಸನರು ಇದ್ದರು. ಒಬ್ಬರಿಗೆ ಇವರನ್ನು ಕಂಡ್ರೆ ಆಗ್ತಾ ಇಲ್ಲ. ಅಯ್ಯಯ್ಯೋ, ಇವ್ರು ಬಂದರೆ ಮತ್ತೆ ರಾಜ್ಯ ಕೊಡಬೇಕಾಗ್ತದಲ್ಲ ಮುಂದೆ ಅಂತ ಯೋಚನೆ. ಅಯ್ಯೋ, ಕುಂತಿ ಬಂದುಬಿಟ್ಲಲ್ಲ, ಇದು ಅವರಿಗೆ ಯೋಚನೆ. ಕೆಟ್ಟ ಕೆಟ್ಟ ಮಾತುಗಳು ಕಿವಿಯಲ್ಲಿ ಬೀಳ್ತಾ ಇದೆ. ವಾಪಸ್ ಕಾಡಿಗೆ ಹೋಗೋಣ ಅಂದರೆ ಋಷಿಗಳು ಬೇಡ ಅಂತಿದ್ದಾರೆ. ಒಳಗೆ ಹೋಗೋಣ ಅಂದರೆ ಕೆಟ್ಟ ಕೆಟ್ಟ ಮಾತುಗಳಾಡ್ತಾ ಇದ್ದಾರೆ. ತೋಚ್ತಾ ಇಲ್ಲ, ಏನು ಮಾಡಬೇಕು. ಧೃತರಾಷ್ಟ್ರ ಆದರದಿಂದ ಬಾ ಕುಂತಿ ಅಂತ ಒಳಗೆ ಕರೀತಾನೂ ಇಲ್ಲ. ಇವರು ಹೌದು ನನ್ನ ತಮ್ಮನ ಮಕ್ಕಳೇ ಇವರೆಲ್ಲ ಅಂತ ಅವನು ಒಪ್ತಾ ಇಲ್ಲ. ಈ ಸ್ಥಿತಿ ಯಾವುದಾದ್ರೂ ತಾಯಂದ್ರಿಗೆ ಬಂದಿದೆ ಆ ಜೀವನದಲ್ಲಿ? ಮಹಾಭಾರತ ವರ್ಣಿಸುವಾಗ ಕಣ್ಣಿಗೆ ಕಟ್ಟುವಂತೆ ಹೇಳ್ತಾರೆ ವೇದವ್ಯಾಸರಿದ್ದರು. ಯಾರಿಗೆ ಬರಲಿಕ್ಕೆ ಸಾಧ್ಯ? ಯಾವ ಹೆಣ್ಣು ಇಂಥ ಸ್ಥಿತಿ ಅನುಭವಿಸಿದ್ದಾಳೆ ಹೇಳ್ರಿ ನೋಡೋಣ. ಏನೋ ಒಂಚೂರು ಮನೆ ಒಳಗೆ ಒಂಚೂರು ಜಗಳ ಆಗಿರ್ತದಷ್ಟೇ.
ಅಷ್ಟಕ್ಕೆ ಏನು ಗಂಡ ಹೆಂಡತಿ ಬೀದಿಗೆ ಬಂದು ಜಗಳ ಎಲ್ಲ ಆಮೇಲೆ ಹೇಳ್ತಾರೆ, ಅಯ್ಯೋ ನಾವು ಯಾಕೆ ಜಗಳ ಆಡಿದ್ವಿ ಅಂತಾರೆ. ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡ್ತಾರೆ. ಎಂಥೆಂಥ ಸನ್ನಿವೇಶಗಳು ನಡೆದು ಹೋಗಿದ್ದಾವೆ ಅಂತ ನೀವು ಯೋಚನೆ ಮಾಡಿದರೆ ಮಹಾಭಾರತದಲ್ಲಿ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬದುಕಿನಲ್ಲಿದೆ. ಆವಾಗ ಮಹಾಭಾರತ ಬರೆದ ವೇದವ್ಯಾಸರೇ ಬಂದುಬಿಟ್ರಂತ. ವೇದವ್ಯಾಸರೇ ಕೆಳಗಿಳಿದು ಬಂದುಬಿಟ್ರು. 5 ಜನ ಪಾಂಡವರನ್ನ ಕೈಯಲ್ಲಿ ಹಿಡ್ಕೊಂಡು, ಬಾ ಕುಂತಿ, ನಾನು ಸೇರಿಸ್ತೇನೆ ನಿನ್ನನ್ನು ಪಾಂಡುವಿನ ಮನೆ ಒಳಗೆ ಅಂತ ಪಾಂಡುರಾಜನ ಮನೆಯ ಬೀಗ ಒಡೆದು ವ್ಯಾಸರೇ 5 ಜನ ಮಕ್ಕಳನ್ನು ಒಳಗೆ ಕರ್ಕೊಂಡು ಹೋಗಿ ಕುಂತಿ, ನಿನ್ನ ಮನೆ ಯಾರೇನು ಮಾಡ್ತಾರೆ ನಾನು ನೋಡ್ಕೊತೇನೆ ಅಂತಂದ್ರೆ. ಹಿಂಗೊಬ್ಬರು ಬೇಕು ಜೀವನದೊಳಗೆ. ಇಲ್ಲದೇ ಇದ್ದರೆ ಸ್ವಾರ್ಥದ ಸಮಾಜದೊಳಗೆ ಈ ಕಪಟತನ, ಮೋಸ, ವಂಚನೆಯ ಸಮಾಜದೊಳಗೆ ಯಾರಿಗೂ ಬದುಕು ಕಟ್ಟಿಕೊಳ್ಳಿಕ್ಕಾಗಲ್ಲ. ವೇದವ್ಯಾಸರು ಬಂದರು ಅಂದ್ಕೂಡಲೇ ಧೃತರಾಷ್ಟ್ರ ಹೆದರಿಬಿಟ್ಟ, ಏನು ಮಾತಾಡ್ತಾ ಇಲ್ಲ. ದುರ್ಯೋಧನಾದಿಗಳು ಓಡೇ ಹೋಗಿಬಿಟ್ರಂತ, ಬೇಡ ವೇದವ್ಯಾಸರು ಬಂದಾರೆ, ಏನು ಮಾಡ್ತಾರೋ ಏನೋ, ಬೇಡ ಬೇಡ ಅಂತ. ಹೀಗೆ ವೇದವ್ಯಾಸರು ಎಲ್ಲ ಮಕ್ಕಳನ್ನು ಒಳಗೆ ಸೇರಿಸಿ ಕುಂತಿಯನ್ನು ಪಾಂಡುವಿನ ಮನೆ ಒಳಗೆ ಹೋಗುವಂತ ಮಾಡಿ ತಾವು ಆಮೇಲೆ ಅಲ್ಲಿದ್ದ ಹೋಗುವಾಗ ಧೃತರಾಷ್ಟ್ರನಿಗೆ ಹೇಳಿದ್ರಂತೆ, ಒಂದು ರೀತಿಯಿಂದಲೂ ಒಂದು ಮಾತು ಆಡೋ ಹಾಗಿಲ್ಲ ಕುಂತಿಗೆ ಅಂತ ಹೇಳಿದ್ರು. ಇವರೆಲ್ಲ ಧರ್ಮಪರರಾಗಿದ್ದಾರೆ, ದೇವತೆಗಳಿಂದ ಹುಟ್ಟಿದ್ದಾರೆ, ಪಾಂಡುವಿನ ಮಕ್ಕಳೇ ಇವರು, ಪಾಂಡುವಿನ ಅನುಮತಿಯಂತೆ ಹುಟ್ಟಿದ್ದಾರೆ. ಅಪ್ಪಿ ತಪ್ಪಿ ಯಾರಾದರೂ ಇವರ ಬಗ್ಗೆ ಮಾತಾಡಿದ್ರಿ ನಾನಿದ್ದೇನೆ ಅಂತಂದ್ರಂತೆ ವೇದವ್ಯಾಸ. ಅಷ್ಟು ಹೇಳಿದ ಕೂಡಲೇ ಭೀಷ್ಮಾಚಾರ್ಯರು ಧೃತರಾಷ್ಟ್ರ ಸುಮ್ಮನಾಗಿಬಿಟ್ಟು, ವ್ಯಾಸರು ಹೇಳಿದ ಮೇಲೆ ಮುಗೀತಲ್ಲ ಇನ್ನು ಅಂತ ಅದೃಶ್ಯರಾದರು ವೇದವ್ಯಾಸ. ಅವರೇನೋ ಅದೃಶ್ಯರಾದವರು ಆಗಿಬಿಟ್ರು. ಆದರೆ ಅದೇ ಮನೆಯಲ್ಲಿ ಅಲ್ಲೇ ದುರ್ಯೋಧನ, ಅಲ್ಲೇ ಶಕುನಿ, ಅಲ್ಲೇ ದುಶ್ಯಾಸನ, ಅಲ್ಲೇ ಗಾಂಧಾರಿ, ಇವ್ರ ಮಧ್ಯದೊಳಗೆ ಚುಚ್ಚಿ ಮಕ್ಕಳ ಬೆಳವಣಿಗೆಯ ಸಮಯದೊಳಗೆ ಮಾತಾಡಿಸ್ಕೊಂಡು ಇರಬೇಕಲ್ಲ ಕುಂತಿ. ಆ ಸ್ಥಿತಿ ಎಷ್ಟು ಕಠಿಣ ಅಂತ ಊಹಿಸ್ಲಿಕ್ಕಾಗ್ತದ? ಅದನ್ನು ಅನುಭವಿಸಬೇಕು. ಇರಲಿ, ದೈವ ಇಚ್ಛೆ. ನನ್ನ ಮಕ್ಕಳು ಬೆಳವಣಿಗೆ ಆಗಲಿ, ಅವರು ಒಂದು ಸ್ಥಾನಕ್ಕೆ ಬರಲಿ, ಅವರು ವಿದ್ಯಾವಂತರಾಗಲಿ, ಆಮೇಲೆ ದೇವರೇನಾದರೂ ಕಣ್ಣು ತೆಗಿತಾನೆ, ಅಲ್ಲಿವರೆಗೂ ಕಾಯೋಣ. ಸುಮ್ಮನೆ ಇದ್ಲಪ್ಪ. ಸರಿ, ಮಹಾಭಾರತ ಹೇಳುವ ಹಾಗೆ ಪಾಂಡವರಿಗೆ ಕೌರವರಿಗೆ ಶಸ್ತ್ರಾಭ್ಯಾಸ ಮಾಡಿಸ್ಬೇಕಾಯಿತು. ಭೀಷ್ಮಾಚಾರ್ಯರು ಹೋಗಿ ದ್ರೋಣಾಚಾರ್ಯರ ಹತ್ರ ಅವರಿಗೆ ಒಳ್ಳೆ ಶಸ್ತ್ರಾಭ್ಯಾಸ ಮಾಡಿಸಿದರು. ಸಣ್ಣ ವಯಸ್ಸಿನಲ್ಲಿ ಶಸ್ತ್ರಾಭ್ಯಾಸ ಮಾಡಿಸುವಾಗ ಭೀಮನ ಬಲ, ಧರ್ಮರಾಜನ ವಿಶೇಷವಾದಂಥ ಆಡಳಿತದಲ್ಲಿರುವ ಶ್ರದ್ಧೆ, ಅರ್ಜುನನೊಳಗಿದ್ದಂಥ ಚಾಣಾಕ್ಷತೆ, ನಕುಲ ಸಹದೇವರಲ್ಲಿದ್ದ ವಿನಯಶೀಲತೆ ಎಲ್ಲ ಪ್ರಜೆಗಳಿಗೆ ಇವರ ಮೇಲೆ ಅನುರಾಗ ಜಾಸ್ತಿ ಮಾಡಿತು. ಅಯಸ್ಕಾಂತ ಇದ್ದಾಗಿದ್ದರಂತೆ ಪಾಂಡವರು ಹಸ್ತಿನಾವತಿಯಲ್ಲಿ. ಅಯಸ್ಕಾಂತ ಅಂದರೆ ಮ್ಯಾಗ್ನೆಟ್. ಪಾಂಡವರು ಬರ್ತಿದ್ರೆ ನಗನಗುತ್ತಾ ಅವರು ನೋಡಿದಾಗ ಪ್ರಜೆಗಳಿಗೆ ಎಲ್ಲಿಲ್ಲದ ಖುಷಿ ಆಗ್ತಿತ್ತು. ಎಷ್ಟು ಅದ್ಭುತ ಇದ್ದಾರಲ್ಲ ಇವರು, ದೇವತೆಗಳವರೆಲ್ಲ. ಭೂಮಿ ಮೇಲೆ ಹುಟ್ಟುವಾಗಲೇ ಹಾಗೆ ಹುಟ್ಟಿದ್ರು ಅಂತ ಮಹಾಭಾರತ ಹೇಳ್ತಾರೆ. ಹಾಗಾಗಿ ಸಹಜ ಜನರ ಆಕರ್ಷಣೆ ಅವರ ಮೇಲೆ ಬಂತು, ಒಲವು ಬಂತು. ಎಲ್ಲ ಜನ ಮಾತಾಗಿಬಿಟ್ರು. ಪಾಂಡವರು ಕಷ್ಟಗಳಿಗೆ ಸ್ಪಂದಿಸ್ತಿದ್ರು. ದುಃಖಗಳನ್ನು ತಮ್ಮ ದುಃಖ ಅಂತ ಪ್ರಜೆಗಳ ದುಃಖವನ್ನು ತಾವೇ ವಹಿಸ್ಕೊಳ್ತಾ ಇದ್ರು. ಇಷ್ಟು ಪ್ರಾಮಾಣಿಕತೆ, ಇಷ್ಟು ಜನಾನುರಾಗ, ನ್ಯಾಯ ನೀತಿ, ಧರ್ಮನಿಷ್ಠೆ ಸಹಜವಾಗಿ ಪ್ರಜೆಗಳಲ್ಲಿ ಒಲವು ಮೂಡೋ ಹಾಗೆ ಮಾಡ್ತಾರೆ. ಇದು ದುರ್ಯೋಧನಿಗೆ ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಜಗತ್ತಿನೊಳಗೆ ನಿಷ್ಕಾರಣವಾಗಿ ದ್ವೇಷ ಮಾಡು. ಅಯ್ಯಯ್ಯೋ, ಈಗಲೇ ಧರ್ಮರಾಜನ ಬಗ್ಗೆ ಎಲ್ಲರೂ ಮಾತಾಡ್ಕೊತಿದ್ದಾರೆ, ನಾಳೆ ಇದೇ ಏನಾದರೂ ಜಾಸ್ತಿ ಆಗಿಬಿಟ್ರೆ ಮತ್ತೆ ಅವರೇ ರಾಜರಾಗಿಬಿಡ್ತಾರೋ ಏನೋ, ಈಗಲೇ ಇವರನ್ನು ದೂರ ಮಾಡಬೇಕು ಅನ್ಸುತ್ತೆ. ಪ್ರಜೆಗಳ ಮನಸ್ಸಿನಿಂದ ಈಗಲೇ ಇವರನ್ನು ಇಲ್ಲ ಅಂತ ಅನ್ನಿಸ್ಬೇಕು. ಈ ರೀತಿ ದುರ್ಯೋಧನ ಮನಸ್ಸಿನೊಳಗೆ ಶುರುವಾಯಿತು. ಅಸೂಯೆ, ಮಾತ್ಸರ್ಯ, ದ್ವೇಷ, ಸ್ವಾರ್ಥ ಎಲ್ಲ ದುರ್ಯೋಧನ ಮೇಲೆ ಶುರು ಮಾಡಿದ. ಏನು ಮಾಡಿದ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ.
ಹೆಂಗಾದ್ರೂ ಮಾಡಿ ಪಾಂಡವರನ್ನು ಇಲ್ಲ ಅನ್ನಿಸ್ಬೇಕು ಅಂತ ಹೊರಟರು. ಅವ್ರು ಇಲ್ಲ ಅನ್ನಿಸ್ಬೇಕು. ಅಡುಗೆ ಅವನಿಗೆ ಕರೆದು ಹೇಳಿದಂತೆ, ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ, ಹೆಂಗಿದ್ರು ಭೀಮ ಸ್ವಲ್ಪ ಜಾಸ್ತಿ ತಿಂತಾನಲ್ಲ, ಒಳ್ಳೆ ಸಿಹಿ ತಿನಿಸು ಮಾಡಿಡು, ವಿಷ ಹಾಕಿಬಿಡು ಅಂತ. ಆಹಾರದಲ್ಲಿ ವಿಷ ಹಾಕಿಸಿದ. ಹಾವು ಚೇಳುಗಳನ್ನು ರಾತ್ರಿ ಮಲಗಿದಾಗ ಮನೆಯೊಳಗೆ ಬಿಡಿಸಿದ. ಹಾವು ಚೇಳು ಮನೆಗೆ ಬಂದರೆ ಏನು ಮಾಡಬೇಕು, ಹಾವು ತರಿಸಿ ಬಿಡಿಸಿದ. ಮಾಟ ಮಂತ್ರ ಮದ್ದುಗಳನ್ನು ಮಾಡಿಸಿದ. ಎಲ್ಲ ಕಣ್ಣು ಮುಂದೆ ನಡೀತಾ ಇದೆ, ಕುಂತಿಯ ಕಣ್ಣು ಮುಂದೆ. ಆದರೆ ಅವಳಿಗೇನು ಮಾಡುವ ಸ್ಥಿತಿ ಇಲ್ಲ ಪಾಪ. ದುರ್ಯೋಧನ ತನ್ನ ಮಕ್ಕಳನ್ನು ಕೊಲ್ಲಿಕ್ಕೆ ನೋಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇದೆ, ಬಿಟ್ಟು ಹೋಗೋ ಸ್ಥಿತಿಯಲ್ಲಿಲ್ಲ. ತಾಯಿ ತನ್ನ ಕಣ್ಣು ಮುಂದೆ ಮಕ್ಕಳನ್ನು ಕೊಲ್ತಾರೆ ಅಂದರೆ ಸಹಿಸ್ತಾಳ? ಯಾವ ತಾಯಿ ಸಹಿಸ್ತಾಳೆ? ಅಂಥದ್ದು ಕುಂತಿ ತನ್ನ ಮಕ್ಕಳನ್ನು ಕೊಲ್ಲಬೇಕಂತಾನಲ್ಲ ದುರ್ಯೋಧನ, ಏನು ಮಾಡಲಿ ಅಂತ ಅವಳಿಗೆ ಗೊತ್ತಾಗ್ತಾ ಇದೆ. ಇದನ್ನೂ ಸಹಿಸ್ಕೊಂಡು ತಾನು ಸಾಯೋಣ ಅಂದರೆ ಸಾಯಲಿಕ್ಕೆ ಅನುಮತಿ ಇಲ್ಲ, ಸರಿ ಬದುಕೋಣ ಅಂದರೆ ಬದುಕಲಿಕ್ಕೆ ಸರಿಯಾದ ಸುವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಇಲ್ಲ. ತನ್ನ ಗಂಡನ ಮನೆಯಲ್ಲೇ ಇದ್ದರೂ ಮುಳ್ಳಿನ ಮನೆಯೊಳಗಿದ್ದಾಗ ಆಗ್ಬಿಟ್ಟಿದೆ. ಮಕ್ಕಳನ್ನು ಚೆನ್ನಾಗಿ ಸಾಕಿ ಸಲಹೆ ಮಾಡೋಣ ಅಂತಂದರೆ ದುರ್ಯೋಧನ, ದುಶ್ಯಾಸನ, ಶಕುನಿಗಳು ಅಸೂಯೆಯಿಂದ ಅವರ ಬಗ್ಗೆ ಏನೆಲ್ಲ ಮಾಡ್ತಾ ಇದ್ದಾರೆ. ಕೊನೆಗೆ ಎಲ್ಲಿಗೆ ಹೋಯಿತು? ವಾರಣಾವತಕ್ಕೆ ಕಳಿಸಿ ಕುಂತಿ ಸಮೇತವಾಗಿ ಪಾಂಡವರನ್ನು ಸುಟ್ಟು ಬಿಡೋಣ ಅಂತ ಸುಡೋದಕ್ಕೂ ಹೋಗಿಬಿಟ್ಟರು ದುರ್ಯೋಧನ. ಆದರೆ ದೈವ ಗಟ್ಟಿ ಇತ್ತು, ಪಾಂಡವರು ಬದುಕಿ ಉಳಿದ್ರು. ವಿದುರನ ಮೂಲಕ ಸುರಂಗ ಮಾರ್ಗದಿಂದ ಏಕಚಕ್ರ ನಗರ ಸೇರಬೇಕು. ನಿನ್ನೆ ಕಥೆ ಕೇಳಿದ್ವಿ, ವಿದುರನ ಕಥೆ ಹೇಳುವಾಗ ನೋಡಿ, ಮಹಾಭಾರತ ಎಲ್ಲಿದೆ, ಎಲ್ಲೆಲ್ಲಿ ಸಂಬಂಧ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಅತೀ ದ್ವೇಷಿಗಳು, ಅತೀ ದ್ವೇಷ ಮಾಡೋರು ಒಂದಲ್ಲ ಒಂದು ದಿವಸ ನಮ್ಮನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ದುರ್ಯೋಧನಲ್ಲಿ ಅಂಥ ದ್ವೇಷ ಇತ್ತು. ಸರಿ, ಏಕಚಕ್ರ ನಗರ ಅಂತ ಒಂದು ಊರಿಗೆ ಬಂದು ಸೇರಿಕೊಂಡ್ರಂತ. ಏಕಚಕ್ರ ನಗರದಲ್ಲಿ ಸೇರಿದಾಗ ಕುಂತಿ ತನ್ನ ಮಕ್ಕಳನ್ನು ತನ್ನ ಮಕ್ಕಳಾಗೇ ಇದ್ದಾರೆ ಅಂತಾದರೂ ವೇಷ ಬದಲಾಯಿಸಿಕೊಂಡು ಬದುಕು ಕಟ್ಟಿಕೊಳ್ಳೋ ಹಾಗಾಗಿತ್ತು. ಇದು ಒಂದು ದೊಡ್ಡ ದುರಂತ. ಎಲ್ಲೂ ತಾವು ಅರ್ಜುನ ಅಂತಾಗಲಿ, ನಾನು ಭೀಮ ಅಂತಾಗಲಿ, ನಾನು ಧರ್ಮರಾಜ ಅಂತಾಗಲಿ ಹೇಳ್ಕೊಳ್ಳೋ ಹಂಗಿಲ್ಲ. ಯಾಕೆ? ದುರ್ಯೋಧನ ಎಲ್ಲ ಕಡೆಯಲ್ಲೂ ಹುಡುಗಿಸ್ಲಿಕ್ಕೆ ಹಚ್ಚಿದ್ದಂತೆ. ಅರ್ಗಿನ ಮನೆಯಲ್ಲಿ ಪಾಂಡವರು ಸತ್ತಿದಾರೋ ಅಥವಾ ಬದುಕಿದಾರೋ ಯೋಚನೆ ಮಾಡಬೇಕು ಅಂತ ಗುಪ್ತಚರರನ್ನು ಬಿಟ್ಟಿದ್ದಂತೆ. ಅದಕ್ಕೆ ಪಾಂಡವರು ಏಕಚಕ್ರ ನಗರದಲ್ಲಿ ವೇಷ ಬದಲಾಯಿಸಿಕೊಂಡು ಕ್ಷತ್ರಿಯರಾದರೂ ಒಬ್ಬ ವಿಪ್ರರಂತೆ ಇದ್ರಂತೆ. ಇದು ಎಂಥ ಸ್ಥಿತಿವಂತ ನೋಡಿ. ಕ್ಷತ್ರಿಯರಾಗಿ ರಾಜನ ವೇಷಗಳನ್ನು ಧರಿಸಿ, ಕಿರೀಟ ಧರಿಸಿ ಧರ್ಮರಾಜ ಹೇಗೆ ಮೆರಿಬೇಕಾಗಿತ್ತು. ಪಾಂಡುರಾಜನ ಮಗ ನೋಡಿದರೆ ಬೆಳ್ಳಗಿರೋ ದೋತ್ರ ಉಟ್ಟುಕೊಂಡು, ಜನಿವಾರ ಹಾಕ್ಕೊಂಡು, ಕೈಯಲ್ಲಿ ದರ್ಬೆಗಳನ್ನು ಇಟ್ಟುಕೊಂಡು ಪುರೋಹಿತ ಮಾಡುವ ವಿಪ್ರನಂತೆ ಕಾಣಿಸ್ತಾ ಇರಬೇಕು. ಏನು ಮಾಡ್ತೀವಿ, ಯಾವ ಸ್ಥಿತಿ ಬಂತು ನೋಡಪ್ಪ. ಇದೆಲ್ಲ ತಾಯಿ ತನ್ನ ಕಣ್ಣು ಮುಂದೆ ತನ್ನ ಮಕ್ಕಳಿಗೆ ಆ ಸ್ಥಿತಿ ನೋಡಿ ನೋಡಿ ದುಃಖ ಪಡ್ತಾಳೋ ಸಂತೋಷ ಪಡ್ತಾಳೋ ಹೇಳಿ ನೋಡೋಣ. ಈ ಸ್ಥಿತಿ ಬಂತು. ಅದನ್ನು ನೋಡಿದಾಗ ಕುಂತು ಕೊನೆಗೆ ಎಲ್ಲಿಗೆ ಬಂತು? ಏಕಚಕ್ರ ನಗರದಲ್ಲಿ ಹಣ ಇಲ್ಲ, ಮನೆ ನಡೆಸಬೇಕು ಅಂದರೆ ಹಣ ಇಲ್ಲ. ಅದಕ್ಕೆ ಏನು ಮಾಡಿದ್ರು? ಭಿಕ್ಷೆ ಬೇಡೋದು ಅಂತಾಯ್ತು. ಕೊನೆಗೆ ಭಿಕ್ಷೆ ಬೇಡೋದು, ಭಿಕ್ಷೆ ಬೇಡಿ ಬದುಕು ಕಟ್ಟಿಕೊಳ್ಳೋ ಸ್ಥಿತಿ ಪಾಂಡವರಿಗೆ ಬಂದ್ಬಿಡ್ತು. ಕುಂತಿ ಮನೆಯೊಳಗೆ ಇರಬೇಕಂತೆ, ಪಾಂಡವರೆಲ್ಲ ಭಿಕ್ಷೆ ಬೇಡ್ಕೊಂಡು ಬರಬೇಕು, ಮನೆಗೆ ತರಬೇಕು. ಎಷ್ಟು ಭಿಕ್ಷೆ ಹಾಕಿರ್ತಿತ್ತೋ ಅದನ್ನು ಹಂಚಬೇಕು. ಹಂಚೋದು ಅಂದರೆ ಭಾಗ ಮಾಡಬೇಕು. ಭೀಮನಿಗೊಂದು ಪಾಲು, ಧರ್ಮರಾಜನಿಗೊಂದು ಪಾಲು, ನಕುಲನಿಗೊಂದು, ಅರ್ಜುನನಿಗೊಂದು ಪಾಲು ಮಾಡಿ ಮಧ್ಯದಲ್ಲಿ ಉಳಿದ್ರೆ ತಾಯಿ ಊಟ ಮಾಡಬೇಕು, ಇಲ್ಲದೆ ಇದ್ದರೆ ಉಪವಾಸ ಮಲಗಬೇಕು. ಇದು ಪಾಂಡವರಿಗೆ ಅವತ್ತಿನ ದಿವಸ ಬಂದ ಸ್ಥಿತಿ ಅಂತ ಮಹಾಭಾರತ ಹೇಳ್ತದೆ. ಇದನ್ನೂ ಕುಂತಿ ಅನುಭವಿಸಿದ್ದು. ಪಾಂಡುನಂಥ ರಾಜನ ಹೆಂಡತಿ ಆದರೂ, ದೊಡ್ಡ ಹಸ್ತಿನಾವತಿಯ ಸೊಸೆಯಾದರೂ, ಕುರುವಂಶ ರಾಜದ ಸೊಸೆಯಾದರೂ ಕುಂತಿ ಮಾತ್ರ ತನ್ನ ಬದುಕಿನೊಳಗೆ ಹೊಟ್ಟೆ ಮೇಲೆ ತಣ್ಣೀರಿನ ಬಟ್ಟೆ ಹಾಕ್ಕೊಳ್ಳೋದು ಬಿಡೋ ಹಾಗಾಗಲಿಲ್ಲ ಅಂತ ಮಹಾಭಾರತ ಹೇಳ್ತದೆ. ಈ ಕಡೆ ಶೂರಸೇನ ರಾಜನ ಮಗಳು
ಶೂರಸೇನ ಅಂದರೆ ವಸುದೇವನ ತಂದೆ, ಕೃಷ್ಣನ ತಂದೆ ವಸುದೇವ, ಕೃಷ್ಣನ ಅಜ್ಜ. ಶೂರಸೇನನ ಮಗಳಾದರೂ ನೆಮ್ಮದಿ ಇಲ್ಲ. ಕುಂತಿ ಭೋಜನ ಮನೆಯಲ್ಲಿ ಬೆಳವಣಿಗೆ ಪಡೆದರೂ ನೆಮ್ಮದಿ ಇಲ್ಲ. ಪಾಂಡವನ್ನ ವಿವಾಹ ಮಾಡಿಕೊಂಡು ಗಂಡನ ಮನೆಗೆ ಹೋದರೂ ನೆಮ್ಮದಿ ಇಲ್ಲ. ಎದೆ ಉದ್ದ ಬೆಳೀತಾ ಇದ್ದ ಮಕ್ಕಳನ್ನು ಪಡೆದರೂ ಕೂಡ ಸಂತೋಷ ಪಡೋ ಹಾಗಿಲ್ಲ. ಭಿಕ್ಷೆ ಬೇಡಿ ಏಕಚಕ್ರ ನಗರದ ಮನೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ತಂದದ್ದಂತ ತಿನ್ನೋ ಸ್ಥಿತಿ ಇತ್ತಂತ ಕುಂತಿ. ಇದು ಕುಂತಿಯ ಕಥೆ. ಸರಿ, ಮಕ್ಕಳು ಬೆಳವಣಿಗೆ ಆದ ಹಾಗೆ ಚಿಂತೆ, ನನ್ನ ಮಕ್ಕಳಿಗೆ ಕನ್ಯೆ ಕೊಡೋರು ಯಾರು ಹೀಗಿದ್ರೆ? ದೈವ ಎಲ್ಲೋ ಒಂದು ಕಡೆ ನೋಡಿಸ್ತದೆ, ವಿವಾಹ ಮಾಡಿದರೆ ಆಯಿತು ಅಂದ್ಕೊಂಡ್ಲಂತ. ಅಷ್ಟರಲ್ಲಿ ದ್ರುಪದ ರಾಜನ ಸ್ವಯಂವರ, ಮನೆಯೊಳಗೆ ದ್ರುಪದ ರಾಜನ ಮಗಳು ದ್ರೌಪದಿಯ ಸ್ವಯಂವರ ಅಂತ ಘೋಷಣೆ ಆಯಿತು. ಈ 5 ಜನ ಪಾಂಡವರು ದ್ರುಪದ ರಾಜನ ಆಸ್ಥಾನಕ್ಕೆ ಹೋದರು. ವೇಷ ಮಾತ್ರ ವಿಪ್ರನ ವೇಷ, ಕ್ಷತ್ರಿಯ ವೇಷ ಹಾಕ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಅಲ್ಲೆಲ್ಲ ಬಂದಿರ್ತಾರೆ ದುರ್ಯೋಧನಾದಿಗಳು, ಗೊತ್ತಿತ್ತು. ಮತ್ತು ಎಲ್ಲ ಬಂದಿರ್ತಾರೆ. ದ್ರುಪದ ರಾಜ್ಯ ಯಾವುದು ನೋಡಿ, ನಮ್ಮ ಮಹಾಭಾರತ ಕಾಲದ ಎಲ್ಲ ರಾಜ್ಯಗಳು ಇದೇ ಭಾರತದೊಳಗಿದ್ದದ್ದೇ ಗೊತ್ತಿಲ್ಲ ಇವತ್ತು. ಹಂಗೆ ಮಾಡಿಬಿಟ್ಟಿದ್ದಾರೆ ಹೆಸರುಗಳನ್ನು. ಏನು ಬದಲಾವಣೆ ಮಾಡಿಬಿಟ್ರೆ ನೋಡ್ರಿ. ಒಂದು 5000 ವರ್ಷ ಆಗಿದೆ ಪಾಂಡವರು ಬಂದು ಭಾರತಕ್ಕೆ, ಅಷ್ಟೇ 5000 ವರ್ಷ ಕಳೆದಿದೆ. ಮಧ್ಯದಲ್ಲಿ ಎಷ್ಟು ಜನ ದಾಳಿ ಮಾಡಿಬಿಟ್ರ ಭಾರತದ ಮೇಲೆ. ಇವತ್ತು ಡೆಹ್ರಾಡೂನ್ ಅಂತಿದೆ ಅಲ್ಲ, ಇವತ್ತಿನ ಡೆಹ್ರಾಡೂನನ್ನು ಅವತ್ತು ದ್ರೋಣಧಾರ ಅಂತ ಕರೀತಾ ಇದ್ದಾರೆ. ಅಂದರೆ ದ್ರೋಣಾಚಾರ್ಯರು ದ್ರುಪದ ರಾಜನ ಕಡೆ ಇಷ್ಟುಕೊಂಡ ಅರ್ಧ ರಾಜ್ಯ. ಆ ಪ್ರಾಂತ ಎಲ್ಲ ಪಾಂಚಾಲ ರಾಜ್ಯ ಅಂತ ಕರೀತಿದ್ರಂತೆ. ಅದಕ್ಕೆ ಪಾಂಚಾಲ ಅಂತ ಹೆಸರು. ಪಾಂಚಾಲ ದೇಶದ ರಾಜ ದ್ರುಪದ ರಾಜ. ಅದಕ್ಕೆ ಪಾಂಡವರು ಏಕಚಕ್ರ ನಗರದಲ್ಲಿದ್ದವರು ಪಾಂಚಾಲ ನಗರಕ್ಕೆ ಬಂದರು ಅಂತ ಹೇಳ್ತಾರೆ. ದ್ರೌಪದಿಗೆ ಪಾಂಚಾಲಿ ಅನ್ನೋ ಹೆಸರು ಬಂದದ್ದು ಪಾಂಚಾಲ ದೇಶದ ರಾಜನ ಮಗಳಾದ್ರಿಂದ ಹೆಸರು ಬಂತಷ್ಟೇ ಪಾಂಚಾಲಿ ಅಂತ. ಕೆಲವರು ಏನು ತಿಳ್ಕೊಂಡಿದ್ದಾರೆ, ಪಂಚ ಪಾಂಡವರನ್ನ ಮದುವೆ ಮಾಡಿಕೊಳ್ಳೋದು ಪಾಂಚಾಲಿ ಅಂತ. ಭಾಳ ಬುದ್ಧಿವಂತರು. ಮಹಾಭಾರತದ ಬಗ್ಗೆ ಯಾವ ಅಧ್ಯಯನವೂ ಸರಿಯಾಗಿ ಮಾಡದೇ ಇದ್ದರೆ ಯಾಕೆ ಯಾವ ಹೆಸರು ಬಂತು ಅಂತ ಅನ್ನೋದು ಗೊತ್ತಾಗಲ್ಲ ನಮ್ಮ ಜನಗಳಿಗೆ. ಪಾಂಚಾಲಿ ಅಂದರೆ ಪಂಚಪತಿ ಇದ್ದದಕ್ಕೆ ಪಾಂಚಾಲಿ ಅಲ್ಲ, ಪಾಂಚಾಲ ಅಂತ ಒಂದು ದೇಶ. ಅದು ಇವತ್ತಿನ ಆ ಡೆಹ್ರಾಡೂನಿನ ಪ್ರಾಂತ. ಅದರ ರಾಜ ದ್ರುಪದ, ಅವನ ಮಗಳಾದ್ದರಿಂದ ಆ ದೇಶದಲ್ಲಿ ಹುಟ್ಟಿದ್ದಕ್ಕೆ ಅವಳ ಹೆಸರು ಪಾಂಚಾಲಿ ಅಷ್ಟೇ. ಸ್ವಯಂವರ ಮಾಡೋದು ಕ್ಷತ್ರಿಯರಿಗೆ ಕರ್ತವ್ಯ. ಮನೆಯಲ್ಲಿ ಹೆಣ್ಣು ಹುಟ್ಟಿದರೆ ಶೌರ್ಯ ಪರೀಕ್ಷೆ ಮಾಡದೇನೆ ಅವಳದು ವಿವಾಹ ಮಾಡೋ ಹಾಗೆ ಇರಲಿಲ್ಲ ಹಿಂದೆಲ್ಲ. ಶೌರ್ಯ ಪರೀಕ್ಷೆ, ಪಣಕ್ಕಿಡಬೇಕು ಶೌರ್ಯವನ್ನು. ಯಾವ ಕ್ಷತ್ರಿಯನ ಶೌರ್ಯ ಹೆಚ್ಚೋ ಅವನಿಗೆ ನನ್ನ ಮಗಳನ್ನು ಕೊಡೋದು ಅಂತ ಲೆಕ್ಕ. ಸರಿ, ಆ ಮಹಾಭಾರತದ ಕತೆ ಭಾಳ ವಿಸ್ತಾರ. ಒಂದು ಮತ್ಸ್ಯ ಯಂತ್ರ ಇಟ್ಟಿದ್ದ, ಬಿಲ್ ಇಟ್ಟಿದ್ದ ದ್ರುಪದ ರಾಜ. ಎಲ್ಲರೂ ಪ್ರಯತ್ನ ಪಟ್ಟರು, ಯಾರ ಕೈಯಲ್ಲಿ ಆಗಲಿಲ್ಲ. ಕರ್ಣ ಎಷ್ಟು ಪ್ರಯತ್ನ ಪಟ್ಟ, ದುರ್ಯೋಧನ ಎಷ್ಟು ಪ್ರಯತ್ನ ಪಟ್ಟ. ಬಿಲ್ಲಿಗೆ ಬಾಣ ಹೂಡುವಾಗ, ಬಿಲ್ಲಿಗೆ ಎದೆ ಏರಿಸುವಾಗ ಎಲ್ಲರೂ ಸೋಲು ಅನುಭವಿಸಿದರು, ಅವಮಾನ ಅನುಭವಿಸಿದರು. ಒಬ್ಬನೇ ಒಬ್ಬ ಬಂದ ಅಂತ ಕಥೆ ಮಹಾಭಾರತದಲ್ಲಿ ಬರ್ತದೆ, ಕೇಳಿರ್ತೀವಿ. ಅದೆಲ್ಲ ಅರ್ಜುನನ ಪಾತ್ರ ಹೇಳುವಾಗ ಹೇಳಬೇಕು. ನಿಜವಾಗಲೂ ಅರ್ಜುನ ಅದನ್ನು ಮತ್ಸ್ಯ ಯಂತ್ರವನ್ನು ಬಿಲ್ಲಿಗೆ ಬಾಣ ಹೂಡಿ ಕೆಳಗಡಿದ್ದ ನೀರಿನಲ್ಲಿ ಅದರ ಛಾಯೆಯನ್ನು ನೋಡ್ತಾ ಮತ್ಸ್ಯ ಯಂತ್ರವನ್ನು ಭೇದಿಸಿ. ಏನು ಚಪ್ಪಾಳೆ. ಯಾಕೆ ಅಂದರೆ ಒಬ್ಬ ವಿಪ್ರವರ್ಗದಲ್ಲಿ ಸೇರಿಕೊಂಡ ವ್ಯಕ್ತಿ ಬಂದು ಬಿಲ್ಲಿಗೆ ಬಾಣ ಹೂಡಿ ಮಾಡಿಬಿಟ್ಟನಲ್ಲ, ಕ್ಷತ್ರಿಯರಿಗೆ ಅವಮಾನ ಆಗಿರ್ತದೆ. ಅವ್ರಿಗೆ ಏನಿದು ಅಂತ ಆಶ್ಚರ್ಯ. ಅಂತೂ ಇಂತೂ ಅರ್ಜುನ ಗೆದ್ದ, ಕೊಡಲೇಬೇಕಾಯಿತು. ದ್ರೌಪದಿಯನ್ನು ಕರೆತರಲೇಬೇಕಾಯಿತು. ಕರೆತಂದರು 5 ಜನ. ಏಕಚಕ್ರ ನಗರದ ಒಂದು ಗುಡಿಸಿಲಿನಲ್ಲಿದ್ದರು. ವಿಚಿತ್ರ ಅಂದರೆ ಧರ್ಮರಾಜ ದಿನ ಭಿಕ್ಷೆ ಬೇಡ್ಕೊಂಡು ಬರ್ತೇವೆ ಅಮ್ಮ ಅಂತ ಹೇಳಿ ಹೋಗ್ತಿದ್ದ. ಅವತ್ತೂ ಕೂಡ ಹೇಳಿ ಹೋಗಿದ್ದ. ಬಂದ ಮೇಲೆ ಭಿಕ್ಷೆ ತಂದಿದ್ದೇವೆ ಅಮ್ಮ ಅಂತ ಹೇಳಿ ಅಂತಿದ್ದ. ಕುಂತಿ ನನ್ನ ಮಕ್ಕಳು ಭಿಕ್ಷೆ ತಂದ್ರಲ್ಲ ಅಂತ ಹೇಳಿ
ಐವರು ಹಂಚಿಕೊಂಡು ತಿನ್ರಿ ಅಂತ ಯಾವಾಗಲೂ ಹೇಳ್ತಿದ್ಲಂತೆ. ಅವತ್ತು ಹಾಗೆ ಅಂದ, ಅಮ್ಮ ಭಿಕ್ಷೆ ಬೇಡ್ಕೊಂಡು ಬಂದಿದ್ದೇವೆ, ತಂದಿದ್ದೇವೆ ಭಿಕ್ಷೆ ಅಂತ ಅಂದ್ಬಿಟ್ರಂತೆ. ದ್ರೌಪದಿನ ತಂದಿದ್ದಾರೆ, ಕುಂತಿಗೆ ಹಾಗೆ ಹೇಳಿದರೆ ಕುಂತಿ ಹಿಂದೂ ಮುಂದೂ ನೋಡದೇನೆ ಹಂಚ್ಕೊಂಡು ತಿನ್ರಿ ಅಂತ ಅಂದ್ಬಿಟ್ರಂತೆ. ಅಮ್ಮನ ಮಾತು ಏನು ಮಾಡಬೇಕು ಯೋಚನೆ ಮಾಡಲಿಲ್ಲ. ಹಿಂದೂ ಮುಂದು ತಂದದ್ದು ಒಬ್ಬಳನ್ನಾದರೂ ಐವರು ತಾಯಿಯ ಮಾತಿಗೆ ಕಟ್ಟುಬಿದ್ದು ಸಂಕಲ್ಪ ದೈವದ ಹಾಗೂ ಇದೆ. ಅದರ ಬಗ್ಗೆ ದ್ರೌಪದಿಯ ಬಗ್ಗೆ ವಿವರಣೆ ಕೊಡುವಾಗ ಪಾತ್ರ ಚಿಂತನೆಯಲ್ಲಿ ಮುಂದೆ ನೋಡಬೇಕು. ಯಾಕಂದರೆ ಒಬ್ಬಳು ಐವರನ್ನು ವಿವಾಹ ಅಂದರೆ ಯಾರೂ ಒಪ್ಪಲ್ಲ ಇವತ್ತು. ಯಾಕಂದರೆ ನಮ್ಮ ಬುದ್ಧಿಮಟ್ಟ ಅಷ್ಟೇ ಇದೆ. ನಾವು ಯಾವಾಗಲೂ ಕಲ್ಲು ಹೊಡೆಯೋದನ್ನು ಜಾಸ್ತಿ ಮಾಡ್ತೇವಲ್ವ. ಯೋಚನೆ ಬಹಳ ಬಹಳ ವಿಶಾಲವಾಗಬೇಕು ಮಹಾಭಾರತವನ್ನು ಕೇಳುವಾಗ ನಮಗೆ. ಅಂತೂ ಐವರನ್ನು ವಿವಾಹ ಮಾಡಿಕೊಂಡು ವಿವಾಹ ಐವರ ಜೊತೆಗಾದರೂ ಮನೆಗೆ ಸೊಸೆ ಬಂದರೆ ಒಂದು ದೊಡ್ಡ ಮನೆಯೂ ಇಲ್ಲ. ಮಹಾಭಾರತ ಹೇಳ್ತದೆ ಒಂದು 10x10 ಒಂದು ಕೋಣೆ ಇರುತ್ತೆ. ಏಕಚಕ್ರ ನಗರದಲ್ಲಿ ಅವರು ಬಾಡಿಗೆಗಿದ್ದದ್ದು. ಒಬ್ಬ ವಿಪ್ರನ ಕಡೆ ಬಾಡಿಗೆಗೆ ತಗೊಳ್ತಾರೆ. ಯಾಕೆಂದರೆ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ. ಸರಿ ಅಂತ ಆ ಕೋಣೆ ಒಳಗೆ ತಾಯಿಗೆ ಮಕ್ಕಳು ಯಾವತ್ತೂ ಕಾಲಿನ ಸ್ಪರ್ಶ ಮಾಡಿಸಬಾರ್ದು ಅಂತಿದೆ. ತಾಯಿ ಯಾವತ್ತೂ ಕಾಲಿನಿಂದ ಸ್ಪರ್ಶ ಮಾಡಿಸ್ಬಾರ್ದು, ತಿಳಿದೂ ಮಾಡಿಸ್ಬಾರ್ದು, ತಿಳಿದೂ ಮಾಡಬಾರ್ದು. ಭಾಳ ದೊಡ್ಡ ದ್ರೋಹ. ಹಾಗಾಗಿ ತಾಯಿ ಒಂದು ಗೋಡೆಗೆ ಅಂಟುಕೊಂಡು ಮಲಗ್ತಿದ್ದಂತೆ ಕುಂತಿ. ಅಂದರೆ ತಲೆದಿಂಬಿನ ಜಾಗದಲ್ಲಿ ತಾಯಿ, ಕಾಲ್ದಿಂಬಿನ ಜಾಗದಲ್ಲಿ ದ್ರೌಪದಿ, ಮಧ್ಯದಲ್ಲಿ ಐವರು ಉದ್ದುದ್ದ ಮಲಗ್ತಿದ್ರು. ಇದು ಮಹಾಭಾರತ ಕೊಡೋ ಕಲ್ಪನೆ. ಅಷ್ಟು ಚಿಕ್ಕ ಕೋಣೆಯಲ್ಲಿ ತಲೆದಿಂಬಿನ ಜಾಗದಲ್ಲಿ ಕುಂತಿಯನ್ನು, ಕಾಲ್ದಿಂಬಿನ ಜಾಗದಲ್ಲಿ ದ್ರೌಪದಿಯನ್ನು ಮಲಗಿಸ್ಕೊಂಡು ಕೋಣೆಯಲ್ಲಿ ಬದುಕು ನಡೆಸ್ತಾ ಇದ್ರಂತೆ, ಮಲಗ್ತಾ ಇದ್ರಂತೆ. ಇದು ಸಂಸಾರ ಪಾಂಡವತ್ತು. ಯೋಚಿಸ್ತೀರಾ ಮಹಾಭಾರತ ಹೇಗಿದೆ ನೋಡಿ. ಇಷ್ಟು ಸಣ್ಣ ಕೋಣೆಯಲ್ಲಿ ಬದುಕು ನಡೆಸಬೇಕಾಯ್ತು. ಕುಂತಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಗೆ ಒಬ್ಬಳು ಸೊಸೆ ಅಂತ ಬಂದರೂ ನನ್ನ ಮಕ್ಕಳಿಗೆ ಖುಷಿ ಇಲ್ಲ, ಸಂತೋಷ ಇಲ್ಲ, ಇದೇನು ಬದುಕು ನಮ್ಮದು ಅಂತ ಅವಳ ಒಳಗೆ ದುಃಖಿಸ್ತಾ ಇದ್ದಾಳೆ. ಸರಿ, ಇಷ್ಟು ಕಥೆ ನಡೀತು. ಕೊನೆಗೆ ಏನೋ ಆಗಿ ಇಲ್ಲ ಇವರೇ ಪಂಚಪಾಂಡವರು ಅಂತ ವಿಷಯ ತಿಳಿದ ಮೇಲೆ ಮತ್ತೆ ಹಸ್ತಿನಾವತಿಗೆ ಅವರನ್ನು ಬೇರೆ ಬೇರೆ ಪ್ರಯತ್ನ, ಕೃಷ್ಣ, ಬಲರಾಮ, ಭೀಷ್ಮ, ದ್ರೋಣ ಎಲ್ಲರೂ ಪ್ರಯತ್ನಪಟ್ಟು ಪುನಃ ಹಸ್ತಿನಾವತಿಗೆ ಇವರು ಹೋಗಲೇಬೇಕು ಅಂತ ಆಗಲಿ ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಕೊನೆಗೆ ಎಲ್ಲಿಗೆ ಬಂತು? ಇವರಿಗೂ ಒಂದೇನಾದರೂ ಕೊಡಲೇಬೇಕು ಅಂತ ಹಠ ತೆಗೆದದ್ದಕ್ಕೆ ಮನಸ್ಸಿಲ್ಲದೆ ಇದ್ದರೂ ದುರ್ಯೋಧನ, ಶಕುನಿ, ಧೃತರಾಷ್ಟ್ರನ ತಲೆ ಕೆಡಿಸಿ ಹಸ್ತಿನಾವತಿಯಲ್ಲಿ ಮಾತ್ರ ಇರೋದು ಬೇಡ, ಅತ್ಯಂತ ಸುಂದರಳಾಗಿದ್ದಾಳೆ ದ್ರೌಪದಿ, ಎಲ್ಲಿ ಅವಳು ಮೇಲೆ ಕಣ್ಣು ಹಾಕಿಬಿಡ್ತಾನೋ ದುರ್ಯೋಧನ ನೀಚ ಅಂತ ಏನೇನೋ ಯೋಚನೆಗಳನ್ನು ಮಾಡಿ ಹಸ್ತಿನಾವತಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಜಾಗ ಕೊಡೋಣ ಅಂತ ಯೋಚಿಸಿ ಕೊಟ್ಟರಂತೆ. ಅದು ಇವತ್ತಿನ ದೆಹಲಿ. ಇವತ್ತೇನು ಡೆಲ್ಲಿ ಇದೆಯಲ್ಲ, ಅದು ಪಾಂಡವರ ಕಾಲದ ಇಂದ್ರಪ್ರಸ್ಥ ಅಂತ ಹೇಳ್ತಾರೆ. ಇಂದ್ರಪ್ರಸ್ಥ ಅಂದರೆ ಪಾಂಡವರ ಕಾಲದ ಇಂದ್ರಪ್ರಸ್ಥ ನೋಡಿ. ಇದು ನಮ್ಮ ಭಾರತ ಭೂಮಿ. ಇವತ್ತು ದೆಹಲಿನೇ ನಮ್ಮ ರಾಜಧಾನಿ ಆಗಿದೆ ಅಲ್ಲವೇ? ಇರಲಿ, ಅದು ಹೆಂಗಿತ್ತು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಅಲ್ಲಿ ಬೆಳೆ ಬೆಳೆಯೋ ಹಾಗಿಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಮತ್ತು ಭೂಮಿ ಸಮತಟ್ಟಾಗಿಲ್ಲ, ಎತ್ತೆತ್ರ ಪತ್ತತ್ರ ಇದೆ ಅಂತ. ನೀವು ಏನು ಮಾಡ್ಕೊಳ್ಬೇಕು ಅಂದರೂ ಕೂಡ ಮೊದಲಿನಿಂದಲೇ ಮಾಡ್ಕೋಬೇಕಂತ. ಅಂಥ ಜಾಗವನ್ನು ಹುಡುಕಿ ಇತ್ತೀಚೆಗೆಲ್ಲ ಅಂತಿರ್ತಾರೆ, ಅದು ಖರಾಬು ಅಂತಿರ್ತಾರೆ. ಭೂಮಿ ತಗೊಳ್ಳುವಾಗ ತುಂಬ ಎಚ್ಚರಿಕೆ ಇರಬೇಕು, ಸಮತಟ್ಟಾಗಿರಬೇಕು, ಬೆಳೆ ಬೆಳೀತಿರಬೇಕು, ನೀರು ಸುತ್ತಲೂ ಹಂಗಿರಲಿಲ್ಲ. ಅದು ಖರಾಬು, ಯಥೇಚ್ಛಕ್ಕೂ ಉಪಯೋಗ ಇಲ್ಲ ಆ ಭೂಮಿ. ಅದನ್ನು ಹುಡುಕಿ ದುರ್ಯೋಧನ ಕೊಡೋದಾದರೆ ಇದನ್ನು ಕೊಡ್ತೇವೆ ಅಂತ ಹೇಳ್ಕೊಡು. ಆಗಲಿ ಅಂತ ಕೃಷ್ಣನ ಮಾತಿಗೆ ಒಪ್ಪಿದ್ರು. ಆಯ್ತು, ಅದೇ ಇರಲಿ. ಅಲ್ಲಿ ಪುನಃ ಇಂದ್ರಪ್ರಸ್ಥ, ಇಂದ್ರಭವನವನ್ನೇ ನಿರ್ಮಾಣ ಮಾಡಿಸಿದ್ದಂತೆ ಕೃಷ್ಣ. ಇದು ಕಥೆ ಮುಂದೆ ಬರ್ತದೆ. ಆಮೇಲೆ ಅಲ್ಲೇನೆ ಪಾಂಡವರು ವಾಸ ಮಾಡೋ ಹಾಗೆ ಮಾಡಿದರು. ಅವ್ರದ್ದೇ ರಾಜ್ಯದ ಸ್ಥಾಪನೆ ಆಯಿತು, ದಿಗ್ವಿಜಯ ಮಾಡಿದರು, ರಾಜಸೂಯ ಯಾಗ ಮಾಡ್ತಾರೆ.
ಕುಂತಿಗೇನೋ ಒಂಚೂರು ಉಸಿರು ಬಿಡೋ ಹಾಗೆ ಆಗ್ತಾ ಇದೆ. ಅಂತೂ ನನ್ನ ಮಕ್ಕಳು ಒಂದೇನೋ ಮನೆ ಪಟ್ಕೊಂಡ್ರಪ್ಪ, ದ್ರೌಪದಿ ಅಂತ ಸೊಸೆ ಬಂದಳು, ಇನ್ನೇನು ರಾಜ್ಯವನ್ನು ಆಳ್ತಾನೆ ಧರ್ಮರಾಜ, ನಮ್ಮ ಮಗನೂ ಒಂದು ಎತ್ತರಕ್ಕೆ ಬಂದ, ಎದೆ ಉದ್ದ, ರಾಜನಾದ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ರಾಜಸೂಯ ಯಾಗ ಅಂತ ಮಾಡಿದರು. ಎಲ್ಲ ಕಡೆಯಿಂದ ಸಂಪತ್ತು ಬರಲಿಕ್ಕೆ ಶುರುವಾಯಿತು. ದುರ್ಯೋಧನ ದಾಳದಾಟಕ್ಕೆ ಕರೆದ. ಅದು ಯಾವ ಮೂಡ್ನಲ್ಲಿದ್ನೋ ಏನೋ, ಧರ್ಮರಾಜ ಮೊಬೈಲ್ ನೋಡ್ತಿದ್ನೋ ಏನೋ, ಬರ್ತೀನಿ ಅಂತಂದ್ಬಿಟ್ಟ ಮಹಾರಾಜ. ಸರಿ ಅಂತ ದಾಳದಾಟದಲ್ಲಿ 2 ಸಲ ಸೋತು ತನ್ನ ತಮ್ಮಂದ್ರನ್ನು, ತನ್ನ ಹೆಂಡತಿಯನ್ನು, ತನ್ನ ಸಂಪತ್ತನ್ನು, ತಾನು ಗಳಿಸಿದ ಆ ರಾಜ್ಯದ ಸಂಪತ್ತನ್ನೆಲ್ಲ ಪಣಕ್ಕಿಟ್ಟು ಸೋತ್ಬಿಟ್ಟು ಆಯ್ತಲ್ಲ ಸ್ಥಿತಿ. ಏನೋ ಕಣ್ಣು ತೆಗಿತಿದ್ದಾಳೆ ಪಾಪ ಕುಂತಿ. ಸ್ವಲ್ಪ ಆದರೂ ನನ್ನ ಮಕ್ಕಳು ಸಂತೋಷ ಪಡ್ತಾರೇನೋ ಅನ್ನೋಷ್ಟರಲ್ಲಿ ಸೋತ್ಬಿಟ್ಟು. ತುಂಬಿದ ಸಭೆ ಒಳಗೆ ದ್ರೌಪದಿಯನ್ನು ಕರೆದು ಸೀರೆ ಸೆಳೆಯೋ ಹಾಗಾಯಿತು. ಅದನ್ನೂ ನುಂಗಬೇಕಾಯಿತು. ಮಕ್ಕಳನ್ನು ಕಾಡಿಗಟ್ಟಬೇಕು ಅಂತ ದಾಳದ ಆಟದಲ್ಲಿ ಮೋಸದಿಂದ ಸೋಲಿಸಿ, ಅದು ಶಕುನಿಯ ದಾಳ ಮಾಡಿದ ಕೆಲಸ. ಶಕುನಿಯ ದಾಳ ಆಗಿತ್ತಂತೆ. ಮೋಸದಿಂದ ಪಣಕ್ಕಿಳಿಸಿ ಸೋಲಿಸಿ ಧರ್ಮರಾಜನನ್ನು ಕಾಡಿಗಟ್ಟಬಿಟ್ಟು ಕುಂತಿ ಮತ್ತೆ ಪುನಃ ತನ್ನ ಮಕ್ಕಳಿಂದ ದೂರ ಆಗಿ ದುಃಖ ಪಡೋ ಹಾಗಾಯಿತು. ಗಂಡನ ಕಳ್ಕೊಂಡು ಪಟ್ಟ ದುಃಖ ಒಂದು, ಮಕ್ಕಳು ಬದುಕಿದಾಗಲೂ ಅವರನ್ನು ಕಾಡಿಗಟ್ಟಿ ಕೊಟ್ಟಂಥ ದುಃಖ ಮತ್ತೊಂದು ಅಂತಾಯಿತು. ಇದು ಕುಂತಿ ಪಟ್ಟ ಪಾಡು. ಕೊನೆಗೆ ವನವಾಸ ಮುಗಿಸಿದ ಮೇಲೆ ಯುದ್ಧ ಆಯಿತು. ಯುದ್ಧ ಆದಮೇಲೆ ಗೆದ್ದರು ಪಾಂಡವರು. ಧರ್ಮರಾಜನೇ ರಾಜನಾದ ಹಸ್ತಿನಾವತಿಗೆ. ಕೌರವರೆಲ್ಲ ಸತ್ತೋದ್ರು. ಇನ್ನೂ ಕುಂತಿ ಯೋಚನೆ ಮಾಡ್ತಾ ಇದ್ದಾಳೆ. ಈಗಲಾದರೂ ನೋಡಿ, ಆ ಯುದ್ಧದಲ್ಲೂ ಮತ್ತೆ ಪ್ರಸಂಗ ವಿಚಿತ್ರ ನಡೀತಾ ಇದೆ. ಯುದ್ಧ ಇನ್ನೂ ನಡೆದಿರಲಿಲ್ಲ, ಉದ್ಯೋಗ ಪರ್ವ ಬರ್ತದೆ. ಆ ಕರ್ಣನ್ ನೋಡಿದಾಗೆಲ್ಲ ಕುಂತಿಯ ಮನಸ್ಸಿನಲ್ಲಿ ಅಳುತ್ತಾ ಇತ್ತಂತೆ, ನನ್ನ ಮಗ ಅಂತಿರ್ತದೆ. ಗೊತ್ತವಳಿಗೆ ಗುಪ್ತಚರರ ಮೂಲಕ ಕರ್ಣ ನನ್ನ ಮಗ ಅಂತ ಗೊತ್ತು. ನೋಡಿದ್ರೆ ಆ ಕರ್ಣ ಅರ್ಜುನನನ್ನು ಕೊಂದೇ ಬಿಡ್ತೇನೆ ನಾನು ಅಂತ ಪ್ರತಿಜ್ಞೆ ಮಾಡಿ ಅವನು ಕೂತಿದ್ದಾನೆ ಮಹಾರಾಜ. ಕುಂತಿ ಹೋಗಿ ಮಧ್ಯಸ್ಥಿಕೆ ವಹಿಸಿ ಹೇಳ್ತಾಳೆ, ನೋಡು ಕರ್ಣ, ನೀ ನನ್ನ ಮಗನು, ಬೇಡ ದುರ್ಯೋಧನ ಪಕ್ಷ ನಿನಗೆ, ಬಂದುಬಿಡು ಪಾಂಡವರ ಕಡೆ. ಧರ್ಮರಾಜನಲ್ಲ, ನಿನ್ನನ್ನೇ ರಾಜನನ್ನು ಮಾಡಿಸ್ತೇನೆ ಬಾರೋ ಅಂದರೆ, ತಾನು ಹೆತ್ತ ಮಗನೇ ತನ್ನ ಮಾತಿನಂತೆ ನಡ್ಕೊಳ್ಬೋದಾಗಿತ್ತು ಕರ್ಣ. ಆದರೆ ಆ ದುರ್ಯೋಧನಿಗೆ ಕೊಟ್ಟ ಮಾತಿಗೆ ಅಂಗಿಗೆ ಬಿದ್ದು ಅಮ್ಮನ ಮಾತನ್ನು ತಿರಸ್ಕರಿಸ್ಬಿಟ್ಟ. ಬಹಳ ದುಃಖ ಪಡ್ತಾಳೆ ಕುಂತಿ. ಇವತ್ತು ಬಂದು ಹೇಳ್ತಿದ್ದೀಯಲ್ಲ ನೀ ನಮ್ಮಮ್ಮ ಅಂತ ನಾನು ಹೇಗೆ ನಂಬೋದು ಅಂತ ಕೇಳ್ತಾಳೆ. ಮಹಾಭಾರತದಲ್ಲಿ ಈ ಪ್ರಸಂಗ ಬಹಳ ವಿಚಿತ್ರ. ಧರ್ಮರಾಜನಿಗೆ ಗೊತ್ತಾಗ್ತಿತ್ತಂತೆ, ಕರ್ಣನನ್ನು ನೋಡಿದಾಗೆಲ್ಲ ಕರ್ಣನ ಪಾದಗಳಲ್ಲಿ ಅಮ್ಮ ಕುಂತಿಯ ಪಾದದಲ್ಲಿ ಸಾಮ್ಯತೆ ಇತ್ತಂತೆ. ಮೊದಲನೇ ಮಕ್ಕಳು ಹುಟ್ಟಿರ್ತಾರಲ್ಲ, ಅಮ್ಮನಿಗೆ ಬಹಳ ಹೋಗ್ತಿರ್ತಾರಂತೆ. ಇದೆಲ್ಲ ಮಹಾಭಾರತದಲ್ಲಿ ಬರ್ತದೆ. ಸಂಶಯ ಇತ್ತು ಧರ್ಮರಾಜನಿಗೆ, ಆದರೆ ನಿಖರವಾಗಿ ಹೇಳಲಿಕ್ಕಿಲ್ಲ. ರಾಧೇಯ ಸೂತಪುತ್ರ ಅಂತ ಏನೇನೋ ಆಯಿತು. ಅವನ ಜೀವನ ಒಂದು ದುರಂತ. ಅವನ ಪಾತ್ರ ಚಿಂತನೆ ಮಾಡುವಾಗ ನೋಡಬೇಕು ಅದನ್ನೆಲ್ಲ. ಅಂತೂ ಆ ಸ್ಥಿತಿ ಗಂಭೀರ. ಕುಂತಿ ಅನುಭವಿಸಿದ ಸ್ಥಿತಿ ಬಹಳ ಗಂಭೀರ, ಬಹಳ ದುಃಖ, ಬಹಳ ವೇದನೆ ಅನುಭವಿಸ್ತಾಳೆ. ಅವನು ಬರಲೇ ಇಲ್ಲ. ಕೊನೆಗೆ ರಣಾಂಗಣದಲ್ಲಿ ಕರ್ಣನನ್ನು ಅರ್ಜುನ ಕೊಲ್ಲುವ ಹಾಗಾಯಿತು. ಇಡೀ ಯುದ್ಧ ಎಲ್ಲ ಮುಗಿದ ಮೇಲೆ ಸಾಕಾಗಿ ಹೋಗಿದೆ ಅಂತೆ ಕುಂತಿಗೆ. ಸಿಂಹಾಸನ ಏರಿದಾನೆ ಧರ್ಮರಾಜ. ಅಷ್ಟರಲ್ಲಿ ಕುಂತಿಗೆ ಅನ್ನಿಸ್ತಾ ಇದೆ, ಇನ್ನೂ ಇಲ್ಲಿ ಇನ್ನೇನೆಲ್ಲ ನೋಡ್ಬೇಕಪ್ಪ ವೇದವ್ಯಾಸರೇ, ನನ್ನ ಯಾವತ್ತು ಕರ್ಕೊಂಡು ಹೋಗ್ತೀರಿ ಅಂತ ಅವಳೇ ಕೇಳ್ತಿದ್ದಂತೆ. ಕೊನೆಗೆ ವೇದವ್ಯಾಸರು ಬಂದು ಕುಂತಿಗೆ ಹೇಳ್ತಾರೆ, ಇನ್ನೂ ಇರಬೇಕಾದದ್ದೇನಿಲ್ಲ, ಬರೋದಾದರೆ ನನ್ನ ಆಶ್ರಮಕ್ಕೆ ಬಾ, ನಿನ್ನ ದೇಹವನ್ನು ನೀನು ಬಿಡಲಿಕ್ಕೆ ಅವಕಾಶ ನಾನು ಮಾಡ್ತೀನಿ ಅಂತಂದ್ರಂತೆ. ಧೃತರಾಷ್ಟ್ರ, ಗಾಂಧಾರಿ, ವಿದುರ, ಕುಂತಿ ಎಲ್ಲರನ್ನೂ ಕರೆದುಕೊಂಡು ಕಾಡಿಗೆ ಹೋಗುವ ಹಾಗೆ ಮಾಡಿ ಕಾಡಿನಿಂದ ಮುಂದೆ ಅವರವರು ತಮ್ಮ ಯೋಗದಿಂದಲೇ ದೇಹವನ್ನು ಬಿಟ್ಟು ದೇವಲೋಕಕ್ಕೆ ಹೋದರು ಅಂತ ಮಹಾಭಾರತದಲ್ಲಿ ಬರ್ತದೆ. ಕೊನೆಗೆ ಹೋಗುವಾಗ ವೇದವ್ಯಾಸರು ಕುಂತಿ ಹತ್ರ ಬಂದು, ಎಷ್ಟು ಕಷ್ಟ ಅನುಭವಿಸಿದ್ದಿ ಕುಂತಿ, ಆದರೂ ನಿನ್ನ ಧರ್ಮದಿಂದ ನೀನು ಜಾರಲಿಲ್ಲ, ನಿನ್ನ ಕರ್ತವ್ಯದಿಂದ ನೀನು ಚ್ಯುತಳಾಗಲಿಲ್ಲ,
ಒಂದು ದಿನವೂ ನನ್ನ ಹತ್ರ ಇಂಥದ್ದು ಕೊಡು ಅಂತ ನೀನು ಕೇಳಲಿಲ್ಲ. ನೋಡಿ, ದೇವರು ಹೇಳ್ತಾನೆ, ಸಾಕ್ಷಾತ್ ವೇದವ್ಯಾಸ ಕುತ್ತಿಗೆ ಈ ಮಾತಲ್ಲ. ನನಗನ್ನಿಸ್ತಾ ಇದೆ ನೀನೇನಾದರೂ ಕೇಳ್ಕೊ, ನಾ ಕೊಡಬೇಕು ಅಂತ ಬಂದಿದ್ದೀನಿ ಅನ್ನೋದು. ಕೊನೆಗೆ ಬರೋದು ಕುಂತಿಯ ಕಥೆ. ಎಲ್ಲ ಮುಗಿದ ಮೇಲೆ ವರ ಕೇಳು ಅಂತಿದ್ದಾನೆ. ಎಲ್ಲ ಮುಗಿದಿದೆ, ಏನು ವರ ಕೇಳಬೇಕು? ಆದರೂ ಒಳಗಿತ್ತಲ್ಲ ದುಃಖ, ಆ ದುಃಖ ತೋಡ್ಕೋಬೇಕು. ಹೊರಗೆ ಬಂತು ಅವತ್ತು ಕುಂತಿ ಹತ್ರ. ಒಂದೇ ಒಂದು ಅಡಕಿದೆ, ಕೃಷ್ಣ ನಿನ್ನಲ್ಲಿ ಭಕ್ತಿ ಬೇಕು, ನನಗಿಲ್ಲ ಅಂತಲ್ಲ, ಭಕ್ತಿ ಕೊಡು. ಆದರೆ ನಾನು ಕರ್ಣನ ತಾಯಿಯಾಗಿ ಕರ್ಣನಿಗೆ ಏನು ಮಾಡಲಿಲ್ಲಲ್ಲ ಅನ್ನೋ ದುಃಖ ಇದೆ, ಅದನ್ನೊಂದು ನನಗೇನಾದರೂ ಮಾಡಿ ಕೊಡಲು ಪರಿಹಾರ ಮಾಡುತ್ತದೆ. ಆದರೆ ವೇದವ್ಯಾಸ ಅಂದ, ಯಾವ ಸಂಶಯ ಪಡಬೇಡ, ನಾನೇ ನಾರಾಯಣ. ನಿನ್ನ ಮನಸ್ಸೇನು, ನೀನೇನು, ನಿನ್ನ ವ್ಯಕ್ತಿತ್ವ ಏನು, ನಿನ್ನ ನಿಷ್ಕಲ್ಮಶತೆ ಎಷ್ಟು, ಶ್ರದ್ಧೆ ಎಷ್ಟು ನಾನು ಬಲ್ಲೆ. ಕರ್ಣನನ್ನು ಪಡೆದದ್ರ ದೋಷ ನಿನಗಿಲ್ಲ ಅನ್ನೋದು ನನಗೆ ಗೊತ್ತು, ನಾನು ಪರಿಹರಿಸಿದ್ದೇನೆ. ನೀನು ಸ್ವರ್ಗಕ್ಕೆ ಬಾ ಅಂತ ಸ್ವರ್ಗಕ್ಕೆ ಕರ್ಕೊಂಡು ಹೋದ ಅಂತ ಕಥೆ ಮಹಾಭಾರತದಲ್ಲಿ ಬರ್ತದೆ. ಆದರೆ ಭಗವಂತ ವರ ಕೊಡುವಾಗ ಅಂತಾನೆ, ನಿನ್ನ ನೋಡಿ ಸಮಾಜ ಕಲೀಲಿ ಅಂತ ಹೇಳಿದಂತೆ. ನಿನ್ನಂತಹ ಮಹಿಳೆ ಲೋಕಕ್ಕೆ ಇವತ್ತು ಸ್ಫೂರ್ತಿಯಾಗಿ ಎಷ್ಟು ಕಷ್ಟಗಳನ್ನು ನುಂಗಿಯೂ ತನ್ನ ನಿಷ್ಠೆಯಿಂದ ಅವಳು ಜಾರಲಿಲ್ಲ. ಇದು ಕುಂತಿಯ ಪಾತ್ರದಲ್ಲಿ ಕಲಿಬೇಕಾದ ಪಾಠ. ಧರ್ಮ ಜಾರಲಿಲ್ಲ, ನಿಷ್ಠೆಯಿಂದ ಜಾರಲಿಲ್ಲ. ಸಣ್ಣ ಪುಟ್ಟ ತಪ್ಪು ಎಲ್ಲರ ಜೀವನದಲ್ಲಿ ನಡೀತದೆ, ಅದನ್ನೇ ಬಹಿರಂಗವಾಗಿ ಭಾಳ ದೊಡ್ಡದು ಅಂತ ಮಾಡಲಿಲ್ಲ. ತನ್ನ ಮಕ್ಕಳ ವಿಷಯದಲ್ಲಿ, ತನ್ನ ಗಂಡನ ವಿಷಯದಲ್ಲಿ, ತನ್ನ ಸವತಿ ಮಾದ್ರಿಯ ವಿಷಯದಲ್ಲಿ, ಮಾದ್ರಿಯ ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ, ಪಾಂಡವರನ್ನು ಬೆಳೆಸುವ ವಿಷಯದಲ್ಲಿ, ಕೃಷ್ಣನಲ್ಲಿ ತೋರುವ ಭಕ್ತಿಯ ವಿಷಯದಲ್ಲಿ ಯಾವತ್ತೂ ಜಾರಲಿಲ್ಲ. ಅದಕ್ಕೆ ವೇದವ್ಯಾಸ ಅವಳಿಗೆ ರಕ್ಷಕನಾಗಿ ಯಾವಾಗಲೂ ಇದ್ದು, ಕೃಷ್ಣ ವೇದವ್ಯಾಸರ ಅನುಗ್ರಹದಿಂದ ಅವಳು ಸದ್ಗತಿ ಪಡೆದಳು ಅಂತ ಮಹಾಭಾರತ ಹೇಳ್ತದೆ. ಈ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದ ಉದ್ದೇಶ, ನಮ್ಮ ಬದುಕನ್ನು ನಾವು ಹ್ಯಾಕೆ ಕಟ್ಕೊಳ್ಬೇಕು. ನಡೀತದೆ ನಮ್ಮ ಜೀವನದಲ್ಲಿ ಕುಂತಿ ಅಂತೆ ಕುತೂಹಲ. ಸಣ್ಣ ಸಣ್ಣ ವಯಸ್ಸಿನಲ್ಲಿ ಇವತ್ತು ಕೆಲವು ಹೆಣ್ಣುಮಕ್ಕಳಲ್ಲಿ ಏನೇನೋ ನಡೆದು ಹೋಗ್ತಾವೆ ಬದುಕಿನ, ಅದನ್ನೇ ಭಾರೀ ಬಿಂಬಿಸಬಾರ್ದು. ಮಹಾಭಾರತ ಹೇಗೆಲ್ಲ ಕಥೆ ಹೇಳಿದೆ ನೋಡಿ. ಯಾಕಂದರೆ ಹೆಣ್ಣು ಎಷ್ಟೇ ಆಗಲಿ ತನ್ನನ್ನು ತಾನು ಸ್ವತಂತ್ರವಾಗಿ ನಿಲ್ಲಿಸ್ಕೊಡೋದು ಅಷ್ಟು ಸುಲಭ ಇಲ್ಲ ಇವತ್ತು, ಯಾವತ್ತೂ ಇಲ್ಲ. ಅವಳು ತನ್ನ ಕಾಲ ಮೇಲೆ ನಿಲ್ಲಬೇಕಾದದ್ದು ನಿಜ, ಆದರೆ ಅವಳಷ್ಟು ಕಷ್ಟವನ್ನು ಭರಿಸುವ ಶಕ್ತಿ ಪುರುಷನಿಗಿಲ್ಲ. ಅವಳಿದ್ದರೆ ಮನೆ, ಕುಲ, ಧರ್ಮ, ಸಮಾಜ ಎಲ್ಲ ಸ್ವಸ್ಥ. ಅವಳೇ ಇಲ್ಲ ಅಂದರೆ ಯಾವುದು ಸ್ವಸ್ಥ ಇಲ್ಲ. ಕ್ಷಮಯ ಧರಿತ್ರಿ ಅಂತ ಹಿರಿಯರು ಹೇಳ್ತಾರೆ. ಅಷ್ಟು ಸಹಿಸಿಕೊಳ್ಳುವ ಶಕ್ತಿ, ಭೂಮಿಗಿರುವಷ್ಟು ಶಕ್ತಿ ಹೆಣ್ಣಿಗೆ ಮಾತ್ರ ಇದೆ. ಇವತ್ತಿನ ಹೆಣ್ಣಿಗಿದೆಲ್ಲ ಆದರ್ಶಳಾಗ್ತಾಳೆ ಕುಂತಿ, ಸ್ಫೂರ್ತಿದಾಯಕಳಾಗ್ತಾಳೆ ಕುಂತಿ ಎನ್ನುವ ಕಾರಣದಿಂದ ಮಹಾಭಾರತ ಅವಳ ಪಾತ್ರವನ್ನು ತಿಳಿಸ್ತದೆ. ಇನ್ನೂ ನಾನಾ ಮುಖವಾಗಿ ಅವಳ ಬಗ್ಗೆ ತಿಳಿಸಿದ್ದನ್ನು ನಿಮ್ಮ ಜೊತೆಯಲ್ಲಿ ಇವತ್ತು ಹಂಚಿಕೊಂಡಿದ್ದೇನೆ. ನಾಳೆ ದಿವಸ ಮತ್ತೆ ಸಾಧ್ಯವಾದರೆ ಭೀಷ್ಮನ ಚರಿತ್ರೆ ಏನು, ಅವನ ಪಾತ್ರ ಏನು ಅನ್ನೋದನ್ನು ನೋಡೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು ಕೂಡ ಕೃಷ್ಣನ ಮಂತ್ರವನ್ನು 10 ಸಲ ಆದರೂ ಕೃಷ್ಣನ ಮಂತ್ರವನ್ನು ಹೇಳೋಣ. ಯಾಕಂದರೆ ಕೃಷ್ಣನ ಮಂತ್ರವೇ ಮಹಾ